ಯಾದುಪತ್ಯ ಸಹಿತವಾದಂತಹ ಶ್ರೀಮನ್ ನ್ಯಾಯಸುಧಾ ಪರೀಕ್ಷೆ ಪ್ರಾರಂಭವಾಗ್ತದೆ. ಪರೀಕ್ಷಕರೆಲ್ಲರೂ ಕೂಡ ಅವರಿಗೆ 3-4 ದಿವಸದಿಂದ ಯಾರು ಪರೀಕ್ಷಕರು ಅನ್ನೋದು ತಿಳಿದೇ ಇದೆ. ಅವರೆಲ್ಲರೂ ಕೂಡ ಆಸನದಲ್ಲಿ ಆಸೀನರಾಗಿ ಪರೀಕ್ಷೆಯನ್ನು ಪ್ರಾರಂಭ ಮಾಡಬೇಕು. ನಿನ್ನೆ ಸೂಚನೆ ಮಾಡಿದಂತೆ ಪಂಚಾಖ್ಯಾತಿಯವರೆಗೂ ಕೆಲವರು ಪ್ರಶ್ನೆಯನ್ನು ಮಾಡಬೇಕು. ಅದರ ಮುಂದಿನ ಭಾಗವನ್ನು ಕೆಲವರು ಪ್ರಶ್ನೆ ಮಾಡಬೇಕು. ಯಾದುಪತ್ಯದ ವಿಭಾಗ ಯಾರ್ದಿದೆಯೋ ಅವರು ಯಾದುಪತ್ಯದ ಪ್ರಶ್ನೆಗಳನ್ನು ಮಾಡಬಹುದು ಅಂತ ಸೂಚನೆ ಕೊಟ್ಟು. ಪ್ರಣಾಮಾದಿಕಂ ಪ್ರಾರಪ್ಸಿತಸ್ಯ ಪರಿಸಮಾಪ್ತ್ಯಾದೇಹ ಪ್ರಣಾಮಾದಿಕಂ ಅಂತ ಶಬ್ದವಿದೆ. ಪ್ರಣಾಮಾದಿಕಂ ಅಂತ ಪ್ರಣಾಮ ಎರಡು ಇದನ್ನ ಇಟ್ಕೋಬೇಕು. ಸ್ತೋತ್ರ ಎಲ್ಲಿ ಮಾಡಿಲ್ಲ, ಸನ್ನಮಾಮಿ ಅಂತ ಅಷ್ಟೇ ಅಂದಿದ್ದಾರೆ. ಗುಣಿನಿಷ್ಠ ಗುಣಾಭಿಧಾನ ಸ್ತೋತ್ರ ಮತ್ತಸ್ತ್ವ ಉತ್ಕೃಷ್ಟ ಇತ್ಯಾದಿ ಅಭಿಸಂಧಿನೇ ಇದು ಪ್ರಣಾಮ ಆದ್ರಿಂದ ಎರಡೂ ಮಾಡಿದ್ದಾರೆ. ಅಲ್ಲಲ್ಲ, ಆಯ್ತು, ಬರಬರದೆ ಎಲ್ಲಿ ಮಾಡಿದ್ದಾರೆ ಅಂತ. ಸನ್ನಮಾಮಿ ಅಂತ ಶಬ್ದವನ್ನು ಆಡಿದ್ದಾರೆ, ಸ್ತೌಮಿ ಅಂತ ಅಂದಿಲ್ಲ. ಗುಣಿನಿಷ್ಠ ಗುಣಾಭಿಧಾನ ಇದು ಸ್ತೋತ್ರವಾದದ್ರಿಂದ ಗುಣಿಯಾದಂತಹ ನಾರಾಯಣನಿಷ್ಠವಾದಂತಹ ಗುಣಗಳು ಅಂದರೆ ನಿಖಿಲಪೂರ್ಣ ಗುಣತ್ವಾದಿಗಳನ್ನು ಹೇಳೋದ್ರಿಂದ ಸ್ತೋತ್ರ ಮಾಡಿದಂತೆ. ಸ್ತುತಿತ್ವಮೇವ ಸಮಾಧಾನಂ ಅವಧಾತವ್ಯಂ ಅನ್ನೋಲ್ಲಿ ಯಾದವಾರ್ಯರು ತಮ್ಮದೊಂದು ಪಕ್ಷ ಹೇಳಿ ಅಪರೇತು ಕೇಚಿತ್ತು ಅನ್ನೋ 2 ಪಕ್ಷಗಳನ್ನು ಹೇಳಿದ್ದಾರೆ. ಒಟ್ಟು 3 ಪಕ್ಷಗಳು. ಇಲ್ಲಿ ಮೊದಲೇ ಸಮಾಧಾನ ಯಾದವಾರರ ಪ್ರಕಾರ ಏನು ಅಂತ ಹೇಳಿದ್ರೆ ಆರ್ಥಿಕ ಪುನರುಕ್ತಿಯೇ ಸ್ತುತಿತ್ವಮೇವ ಸಮಾಧಾನಂ. ಆರ್ಥಿಕ ಪುನರುಕ್ತಿ ಅಂತ ಹೇಳಿದ್ರೆ ಅದರ ಕಾರ್ಯ ಏನು ವಿಶೇಷಣಾನಾಂ ಕಾರ್ಯ ಏನಂತ ಹೇಳಿದ್ರೆ ವಿಶೇಷ ಪ್ರಶಂಸಾನೇ ಕಾರ್ಯ. ತದಶ್ಚ ವಿಶೇಷ ಪ್ರಶಂಸಾರೂಪವಾದಂಥ ಒಂದು ವಿಶೇಷಣದಿಂದಲೇ ವಿಶೇಷ ಪ್ರಶಂಸಾ ಆಗಬೇಕಾದ್ರೆ ಪುನಃ ಕೊಡೋದ್ರಿಂದ ವಿಶೇಷ ಪ್ರಶಂಸಾನೇ ಆಗೋದ್ರಿಂದ ಆರ್ಥಿಕ ಪುನರುಕ್ತಿ. ಅದಕ್ಕೆ ಸ್ತುತಿತ್ವಮೇವ ಸಮಾಧಾನಂ. ಏನು ಸರ್ವೈಹಿ ಪದೈಹಿ ವಾಚ್ಯತೆಯಾವ ಲಕ್ಷಣಯಾವ ವಿಶೇಷ ಪ್ರಾಶಸ್ತ್ಯಮೇವ ಕರ್ತವ್ಯಂ ಎಂಬುದೇ ಸ್ತುತಿಯ ಗುಣ ಆದದ್ರಿಂದ ಇಲ್ಲಿ ಸ್ವಭಾವವಾದದ್ರಿಂದ ಇಲ್ಲಿ ಏನಾಗ್ತದೆ, ಆರ್ಥಿಕ ಪೌನರುಕ್ತಿ ಎಂಬುದಿಲ್ಲ, ಕಿಂತು ಅಲಂಕಾರನೇ ಸ್ತುತಿಗದು ಅಂತ ಮೊದಲೇ ಸಮಾಧಾನ. ಎರಡನೇದು ಏನು ಅಂತ ಹೇಳಿದ್ರೆ ನಿಖಿಲ ಪೂರ್ಣ ಗುಣೈಕ ದೇಹದಿಂದಲೇ ನಿರ್ದೋಷ ಎಂಬುದು ಲಾಭವಾಗ್ತದೆ. ಅದರಿಂದಲೇ ಟೀಕಾರಾಯರು ಸೂಚನೆ ಮಾಡಲಿಕ್ಕೆ ಅಪಹತ ಸಕಲಾವದ್ಯ ತಮಸೆ ಅಂತ ಹೇಳಿ ಕಾರ್ಯಕಾರಣ ಭಾವವನ್ನು ಸೂಚನೆ ಮಾಡಿದ್ದಾರೆ. ತದಶ್ಚ ಇಲ್ಲಾದರೂ ಕೂಡ ನಿಖಿಲ ಪೂರ್ಣ ಗುಣೈಕ ದೇಹತ್ವ ಹೇಳೋದ್ರಿಂದ ನಿರ್ದೋಷತ್ವ ಲಾಭ ಆಗಬೇಕಾದ್ರೆ ಪುನಃ ನೀವು ಹೇಳೋದು ಯಾಕೆ ಅಂತ ಹೇಳಿದ್ರೆ ಸ್ತುತಿತ್ವಮೇವ ಸಮಾಧಾನಂ. ಅರ್ಥಾತ್ ಸಿದ್ಧವಾದದ್ದು ಇಲ್ಲಿ ಸ್ತುತಿತ್ವೇನ ಹೇಳ್ತೀವಿ. ಅಥವಾ ನಾರಾಯಣ ಶಬ್ದದಿಂದಲೇ ಎಲ್ಲ ಅರ್ಥ ಬರಬೇಕಾದ್ರೂ ಸ್ತುತಿತ್ವಮೇವ ಸಮಾಧಾನಂ ಅಂತ 3ನೇ ಸಮಾವೇಶ ಅಥವಾ ಕುತೋ ನಾರಾಯಣಸ್ಯ ನಮ್ಯತ್ವಂ. ಪ್ರತಿಯೊಂದಕ್ಕೂ ಅವತರಣಿಕ ಕೊಟ್ಟಾರ, ಅವತರಣಿಕ ಹೇಳಿ. ಅಂದ್ರೆ ಇಲ್ಲಿ ಮೊದಲೇದು ಏನೋ ಪ್ರಶ್ನೆ ಅಂತ ಹೇಳಿದ್ರೆ ಮೊದಲು ಸ್ತುತಿತ್ವ ಪರತೆಯ ಇದನ್ನು ಮಾಡಿದ್ರು. ಎರಡನೇದು ಏನು ಮಾಡಿದ್ರು, ನಮ್ಯತ್ವ ಪುರಸ್ಸರತೆಯ ವ್ಯಾಖ್ಯಾನ ಮಾಡಿದ್ರು. ನಮ್ಯತ್ವವಾದರೂ ಕೂಡ ಏನಾಗಿದೆ, ಕರ್ಮತ್ವ ವಿಶೇಷವಾದದ್ರಿಂದ ಪ್ರಾತಿಪದಿಕಾರ್ಥವಾಯಿತು. ತದಶ್ಚ ಪ್ರಾತಿಪದಿಕಾಪೇಕ್ಷೆಯ ಪ್ರಕೃತಿ ಎಂಬುದು ಪ್ರಧಾನವಾದದ್ರಿಂದ ನಾರಾಯಣನ ಲಕ್ಷಣವನ್ನು ಹೇಳೋದು ಮುಖ್ಯ ಆಯಿತು. ನಾರಾಯಣ ಲಕ್ಷಣವನ್ನು ಹೇಳೋದಕ್ಕಿಂತ ಅಲ್ಲಿ ಲಕ್ಷಣವನ್ನು ಹೇಳಬೇಕಾದ್ರೆ ಅಲ್ಲಿ ಬರುವಂತಹ ಲಕ್ಷಣಕ್ಕೆ ಪ್ರಮಾಣ ಏನು ಅಂತ ಶಂಕಾ ಬರ್ತದೆ. ಅದಕ್ಕೆ ಲಕ್ಷಣ ಪ್ರಮಾಣವನ್ನು ಹೇಳಿದರು. ಆ ಲಕ್ಷಣ ಪ್ರಮಾಣದಲ್ಲಿಯೂ ಕೂಡ ಅಸಂಭಾವನಾ ಶಂಕಾ ಬರೋದರಿಂದ ಅಸಂಭಾವನಾ ಶಂಕಾ ಪರಿಹಾರಕ್ಕಾಗಿ ಬಾಕಿ 2 ವಿಶೇಷಣವನ್ನು ಹಾಕಿದರು. ಇಷ್ಟು ಹೇಳಿದರೂ ಕೂಡ ಈಗ ನೀವೇನು ಮಾಡಿದರು, ಬಹಿರಂಗವಾದಂತಹ ಲಕ್ಷಣಾದ್ಯಪೇಕ್ಷೆಯ ಅಂತರಂಗವಾದಂತಹ ನಿರ್ವಚನ ಇದು ಪ್ರಸ್ತುತವಾದದ್ರಿಂದ ನಾರಾಯಣ ಶಬ್ದಾರ್ಥವನ್ನು ಹೇಳಿದರು. ನಾರಾಯಣ ಶಬ್ದಾರ್ಥಕ್ಕಿಂತ ಅಂತರಂಗವಾಗಿದೆ ಶಾಸ್ತ್ರ ಅರ್ಥವಾದದ್ರಿಂದ ಶಾಸ್ತ್ರಾರ್ಥವನ್ನು ಹೇಳಿದರು. ನಿಮಿತ್ತ ದ್ವಯ ಸಮಾವೇಶ ನೈಮಿತ್ತಿಕ ವಿಲೋಪ ನಿಯಮ ಶಂಕಿತು ಅಭಿಪ್ರಾಯದ್ವಯಂ ಸಿದ್ಧಾಂತನಿಷ್ಠ ಅಭಿಪ್ರಾಯದ್ವಯಂ. ಆಮೇಲೆ ಅಲ್ಲಿ ನೈಮಿತ್ತಿಕ ನಿಯಮ ವಿಲೋಪ ನಿಯಮಾಭಾವ ನಿಯಮ ಅನ್ನೋದು 3 ವಿಷಯಗಳನ್ನ ಹೇಳ್ರಿ. ಈಗ ಯಾವ ರೀತಿ ಕೇಳ್ತಾ ಇದ್ದೀರಿ ಹೀಗೆ ಕೇಳ್ರಿ, ಅಂದರೆ ಎಲ್ರಿಗೂ ಅವಕಾಶ ಆಗ್ತದೆ. 1 2 3 ಈ ಕಡೆ ಬಂದ್ಮೇಲೆ ಮತ್ತೆ ಹೀಗೆ ಹೋಗಿ. ನೀವು ಕೇಳಿದ್ದು ಸರಿಯಾಗಿದೆ, ಹಾಗೆ ಮುಂದುವರಿ, ಇಲ್ಲಾಂದರೆ ಗೊಂದಲ ಆಗ್ತದೆ. ಅಂದರೆ ಇಲ್ಲಿ ಏನು ಶಂಕಾ ಅಂತ ಹೇಳಿದ್ರೆ, ಅಲ್ಲ ಗುರುತ್ವೇನ ನಮನ ಅಂತ ಹೇಳಿದ್ದೀವಿ, ಮತ್ತೆ ನೀವು ಪುನರ್ನಮನ ಕಿಮರ್ಥಮ್ ಅಂತ ಶಂಕಾ ಆದರೂ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಇಲ್ಲಿ ಶಂಕಾ ಏನಂತ ಹೇಳಿದ್ರೆ ಗುರುತ್ವೇನ ನಮನ ಅಂತ ಹೇಳಿ ನೀವು ನಿಮಿತ್ತದ್ವಯವನ್ನು ತೋರಿಸಿದ್ರಿ. ನಿಮಿತ್ತದ್ವಯವನ್ನು ತೋರಿಸಿದ್ರೂ ಕೂಡ ನಿಮಿತ್ತದ್ವಯ ಸಮಾವೇಶ ನೈಮಿತ್ತಿಕ ವಿಲೋಪ ಎಂಬುದು ಕಂಡದ. ಯಾಕೆ ಅಂತ ಹೇಳಿದ್ರೆ ನಿಮಿತ್ತದ್ವಯವಾದಂತಹ ಸಂಕ್ರಮಣ ವ್ಯತಿಪಾತ ರೂಪವಾದಂತಹ ನಿಮಿತ್ತದ್ವಯ ಸಮಾವೇಶ ನೈಮಿತ್ತಿಕವಾದಂತಹ ಶ್ರಾದ್ದದ್ವಯ ಎಂಬುದು ಕಂಡಿಲ್ಲ, ಕಿಂತು ಏಕಶ್ರಾದ್ದವನ್ನೇ ಆಚರಣೆ ಮಾಡ್ತಾರೆ. ಹಾಗೆ
ಉದ್ಗಾರ್ತು ಮತ್ತು ಪ್ರತ್ಯಹರ್ತರನ ಕಚ್ಚ ಅಪಚ್ಛೇದವಾದರೆ ಆವಾಗ ಯುಗಪದ ಅಪಚ್ಛೇದವಾದರೆ ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಸರ್ವಸ್ವ ದಕ್ಷಿಣ ಮತ್ತು ಅದಾಕ್ಷಿಣ್ಯಕವಾದಂಥ ಯಾಗ ಇದು ಎರಡೂ ಪ್ರಸಕ್ತವಾದರೂ ಕೂಡ ಅಲ್ಲಿ ಒಂದೇ ಮಾಡೋದು ಕಂಡಿರೋದ್ರಿಂದ ನಿಮಿತ್ತದ್ವಯ ಸಮಾವೇಶ ನೈಮಿತ್ತಿಕ ವಿಲೋಪ ಕಂಡಿದೆ ಅಲ್ಲ ಅಂತ ಹೇಳಿದ್ರೆ ನೈಮಿತ್ತಿಕ ವಿಲೋಪ ನಿಯಮ ಎಂಬುದಿಲ್ಲ, ಕಿಂತು ಅನಿಯಮಿತವಾಗಿ ಕೆಲವೊಂದು ಕಡೆ ಆಗ್ತದೆ, ಕೆಲವೊಂದು ಕಡೆ ಆಗಲ್ಲ. ಉದಾಹರಣೆ ಏನು ಅಂತ ಹೇಳಿದ್ರೆ ಈಗ ಅಮಾವಾಸ್ಯ ಶ್ರಾದ್ದ ಮತ್ತು ಸಾಂವತ್ಸರಿಕ ಶ್ರಾದ್ದ ರೂಪವಾದಂತಹ ಎರಡು ನಿಮಿತ್ತಗಳ ಸಮಾವೇಶ ಇರಬೇಕಾದ್ರೆ ನೈಮಿತ್ತಿಕವಾದಂಥ ಶ್ರಾದ್ದದ್ವಯನೇ ಕಂಡಿರೋದ್ರಿಂದ ನಿಮಿತ್ತದ್ವಯ ಸಮಾವೇಶ ನೈಮಿತ್ತಿಕ ವಿಲೋಪ ಎಂಬುದು ಅಲ್ಲಿ ಆಗಿಲ್ಲ. ತದಶ್ಚ ಕ್ವಚಿತ್ ಆಗ್ತದೆ, ಕ್ವಚಿತ್ ಆಗಿಲ್ಲ, ಆದ್ರಿಂದ ನಿಯಮ ಇಲ್ಲ, ನಿಯಮಾಭಾವಾತ್ ಅಂತೀರಿ. ಸಂಜ್ಞಾಯಾಮ್ ಸಮಜ ನಿಷದ ನಿಪತ ಅಲ್ಲಿ ವಿದ್ಯಾಶಬ್ದಕ್ಕೆ ರೂಢಿ ಜ್ಞಾಪಕವಾದದ್ದು ಏನೂ ಇಲ್ಲ ಅಂತ ಪ್ರಶ್ನೆ, ಅದಕ್ಕೆ ಉತ್ತರ. ಇಲ್ಲಿ ಏನು ಅಂತ ಹೇಳಿದ್ರೆ ಮೊದಲೇದ್ದು ವಿದ್ಯಾಶಬ್ದ ಯೋಗರೂಢಿಭ್ಯಾಂ ಪ್ರವೃತ್ತ ಅಂತ ಹೇಳಿದ್ರು. ಅಲ್ಲಿ ಯೋಗರೂಢಿಯನ್ನು ಸೋಚಲಿಕ್ಕೆ ಏನು ಮಾಡಿದ್ರು, ಸಂಜ್ಞಾಯಾಮ್ ಸಮಜ ನಿಷದ ಎಂಬುವ ಸೂತ್ರದಿಂದ ಸಂಜ್ಞಾಯಾಮ್ ವಿಷಯ ಸಮಜಾದಿಭ್ಯ ಇದಾಗಿ ಸಮಜ್ಯ ಅಂತ ರೂಪಸಿದ್ಧ ಆಗ್ತದೆ. ತದಶ್ಚ ಸಂಜ್ಞಾಯಾಮ್ ವಿಷಯ ಅಂತ ಹೇಳಿ ಸಂಜ್ಞಾ ಇದ್ರೆ, ಸಂಜ್ಞಾ ಅಂದರೆ ಪ್ರಯೋಗಗಳಿದ್ರೆ, ತದಶ್ಚ ಪ್ರಯೋಗ ಇದೆ ಅಂತ ಹೇಳಿದ್ರೆ ಪ್ರಯೋಗಾನ್ವಿತವಾದಂಥ ರೂಢಿ ಇರಲೇಬೇಕು. ಅಂದರೆ ಏತತ್ ಸೂತ್ರ ಪ್ರವೃತ್ತಿ ಪೂರ್ವದಲ್ಲಿ ರೂಢಿ ಎಂಬುದು ಇರಲೇಬೇಕು ಎಂಬುದಾಗಿ ಗೊತ್ತಾಗ್ತದೆ. ನ್ಯಾಯಾಮ ಅಂತಂದ್ರೆ ಪ್ರಯೋಗ ಅಂತ ಬೇಡ, ರೂಢಿ ಅಂತ. ರೂಢಿ ಇದ್ದರೆ ಅಲ್ಲಿ ಏನು ಮಾಡಬೇಕು, ಅಲ್ಲಿ ರೂಪಸಿದ್ಧಿ ಆಗ್ತದೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ತತಶ್ಚ ಇಲ್ಲೇ ಆದರೂ ಕೂಡ ಏನೋ ರೂಢಿಜ್ಞಾಪಕವಾದಂತಹ ಸಂಜ್ಞಾಯಾಮ್ ಎಂಬುವಂತಹ ಶಬ್ದ ಇರೋದ್ರಿಂದ ಗಿಂಚ ಏನಾಗಿದೆ, ಏರಚ್ ಎಂಬ ಸೂತ್ರ ವ್ಯಾಖ್ಯಾನದಲ್ಲಿ ಕಾಶಿಕಾದಲ್ಲಿ ಏನು ಹೇಳ್ಯಾರ, ಭಾವೆ ಮತ್ತು ಅಕರ್ತರಚಕಾರಕ್ಕೆ ಸಂಜ್ಞಾಯಾಮ್ ಎಂಬುವಂತಹ ಎರಡು ಸೂತ್ರ ಇದು ಏನಾಗ್ತದೆ ಅಂತ ಹೇಳಿದ್ರೆ ಅನುವರ್ತನವಾಗ್ತದೆ. ಯಾವತ್ ಕೃತ್ಯೋರ್ಲುಟೋ ಬಹುಲಂ, ಕೃತ್ಯೋರ್ಲುಟೋ ಬಹುಲಂ ಎಂಬ ಸೂತ್ರ ಪರ್ಯಂತ ಅನುವರ್ತನವಾಗ್ತದೆ ಅಂತ ಹೇಳ್ಯಾರ. ತದಶ್ಚ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿಯೂ ಕೂಡ ತದ್ ಮಧ್ಯಪತಿತವಾದಂಥ ಸಂಜ್ಞಾಯಾಮ್ ಎಂಬ ಸೂತ್ರದಲ್ಲಿಯೂ ಕೂಡ ಏನಾಗ್ತದೆ, ಈ ಎರಡೂ ಸೂತ್ರ ಎಂಬುದು ಅನುವರ್ತನವಾದುದರಿಂದ ಭಾವೆ ಮತ್ತು ಅಕರ್ತರಿಚಕಾರಕ್ಕೆ ಸಂಜ್ಞಾಯಾಮ್, ಇಲ್ಲಿ ಅಕರ್ತರಿಚಕಾರಕ್ಕೆ ಸಂಜ್ಞಾಯಾಮ್ ಎಂಬುದರಲ್ಲಿ ಅಕರ್ತರಿ ಕಾರಕೆ ಸಂಜ್ಞಾಯಾಂಚ ಅಂತ ಚ ಶಬ್ದ ಭಿನ್ನಕ್ರಮ ಸಂಜ್ಞಾಯಾಮ್ ಅಸಂಜ್ಞಾಯಾಮ್ ಅಪಿ. ತದಶ್ಚ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಏತಾದೃಶವಾದಂತಹ ಸಂಜ್ಞಾಯಾಮ್ ಎಂಬುದು ಏನಾಗ್ತದೆ, ಇಲ್ಲಿ ಪಾಠದ್ವಯ ಅದ. ಏನಂತ ಹೇಳಿದ್ರೆ ಮುದ್ರಿತವಾದಂತಹ ಪಾಠ ತಸ್ಯ ನಾನುವೃತ್ತೇ ಉಕ್ತತ್ವಾದಂತದ. ಅಂದರೆ ಈ ಇದು ಏನಾಗಿದೆ ಅಂತ ಹೇಳಿದ್ರೆ ಭಿನ್ನಕ್ರಮವಾದದ್ರಿಂದ ಇಲ್ಲಿ ಎರಡೂ ಪ್ರಸಕ್ತಿವಾದದ್ರಿಂದ ಅನುವೃತ್ತಿ ಮಾಡಬೇಕಾಗಿ ಅವಶ್ಯಕತೆ ಇಲ್ಲೇ ಇರೋದ್ರಿಂದ ಅನುವೃತ್ತಿಯನ್ನು ಹೇಳಲಿಲ್ಲ. ತದಶ್ಚ ನಾನುವೃತ್ತೇ ಉಕ್ತತ್ವ ತಥಾಪಿ ಪುನಃ ಸಂಜ್ಞಾಗ್ರಹಣಾತ್ ಅತ್ರ ಸಂಜ್ಞಾಯಾಮಿತ್ಯಸ್ಯ ಅನುವೃತ್ತಿ ಅಭಿಪ್ರೇತ ಇತಿ ಜ್ಞಾಯತೆ ಎಂಬುವಂಥ ವಾಕ್ಯದಿಂದ ಅಲ್ಲ, ಅನುವೃತ್ತಿನೇ ಇದ್ದಿದ್ದಿಲ್ಲ ಅಂತಾದರೆ ಪುನಃ ಸಂಜ್ಞಾಗ್ರಹಣಂ ಅಂತ ಹೇಗೆ ಅನ್ಲಿಕ್ಕೆ ಬರ್ತದೆ? ನಾನುವೃತ್ತೇ ಉಕ್ತತ್ವಾದಂಥ ಅನುವೃತ್ತಿಯನ್ನು ಹಿಂದಿನ ಅನುವೃತ್ತಿ ಬರದೇ ಇದ್ದರೆ ಪುನಃ ಸಂಜ್ಞಾಗ್ರಹಣಂ ಅಂತ ಹೇಗಾಗ್ತದೆ ಅಲ್ಲಿ? ನಾ ಹಿಂಗೆ ತಿಳ್ಕೊಂಡೇನ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಸೂತ್ರಕಾರರು ಆದರೂ ಕೂಡ ಮೊದಲು ಅಕರ್ತರ್ಚಕಾರಕ್ಕೆ ಸಂಜ್ಞಾಯಾಮ್ ಎಂಬುದಾಗಿ ಸಂಜ್ಞಾಯಾಮ್ ನಿಬಂಧನೆ ಮಾಡಿದ್ದಾರೆ. ಇಲ್ಲಿ ಮತ್ತೆ ಸಂಜ್ಞಾಯಾಮ್ ಪುನಃ ಸಂಜ್ಞಾಯವನ್ನು ನಿಬಂಧನೆ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಶಂಕಾ ಏನು ಆಚಾರದು ಅಂತ ಹೇಳಿದ್ರೆ ಹಾಗಾದರೆ ಈ ಸೂತ್ರದಲ್ಲಿ ಪ್ರಸಕ್ತವಾಗೋದೇ ಇಲ್ಲ, ಅದರಿಂದ ಪುನಃ ಅಂತ ಶಬ್ದಕ್ಕೆ ಸ್ವಾರಸ್ಯ ಹೆಂಗೆ ಅಂತ ಒಂದು. ಎರಡನೇದ್ದು ಸಿದ್ಧೇ ಸತಿ ಆರಂಭೋ ನಿಯಮಾರ್ಥ ಅದನ್ನು ಹೇಳ್ತಾರೆ, ಅದನ್ನು ಕೂಡಿಸ್ಬೋದು. ಅದನ್ನು ಸಿದ್ಧನೇ ಆಗಿಲ್ಲ, ಮೊದಲನೇ ಸಂಜ್ಞಾಗ್ರಹಣವಾಗಿದ್ದರೆ ಸಿದ್ಧೇ ಸತಿ ಆರಂಭೋ ನಿಯಮಾರ್ಥ ಅಂತ ಬರ್ತದೆ. ಅಲ್ಲಿ ಏನಾಗ್ತದೆ, ಅಧಿಕಾರ ಇಲ್ಲ ಅಂತ ಹೇಳಿಕೆ ತಾನೆ ನಾನುವೃತ್ತೇ ಉಕ್ತತ್ವ ತಥಾಪಿ ಪುನಃ ಸಂಜ್ಞಾಗ್ರಹಣಾತ್ ಅತ್ರ ಸಂಜ್ಞಾ ಇತ್ಯಸ್ಯಾಪಿ ಅನುವೃತ್ತಿ ಅಭಿಪ್ರೇತ ಇತಿ ಜ್ಞಾಯತೆ. ಈ ಸೂತ್ರದಲ್ಲಿಯೂ ಕೂಡ ಸಂಜ್ಞಾಯಾಮ್ ಸಮಜ ನಿಷದ ಎಂಬುದರಲ್ಲಿ ಸಂಜ್ಞಾಯಾಮ್ ಎಂಬುವಂತಹ ಶಬ್ದವನ್ನು ಗ್ರಹಣೆ ಮಾಡೋದ್ರಿಂದ ತತ್ರಸ್ಥವಾದಂತಹ ಸಂಜ್ಞಾ ಎಂಬುದನ್ನು ಇಲ್ಲಿಯೂ ಕೂಡ ಬೇರೆ ಕಡೆ ಅನುವೃತ್ತವಾಗದೇ ಇದ್ರೂ ಕೂಡ ನಾನುವೃತ್ತಿ ಉಕ್ತ ತಥಾಪಿ ಬೇರೆ ಕಡೆ ಅನುವೃತ್ತಿ ಆಗದೇ ಇದ್ರೂ ಕೂಡ ಅತ್ರ ಅನುವೃತ್ತಿ ಅಭಿಪ್ರೇತ ಇತಿ ಜ್ಞಾಯತೆ ಎಂಬುವಂತಹ ವಾಕ್ಯವನ್ನು ಯೋಜನೆ ಮಾಡಬಹುದು. ಅನುವೃತ್ತಿ ಅಂತಂದ್ರೆ ಅದೇ ಅನುವೃತ್ತಿ ಬಂತು ಅಂದ್ರೆ ಸಂಜ್ಞಾಯಾಂಚ ಅಂತ ಅನ್ನೋದರ ಅನುವೃತ್ತಿ ಬಂದ್ರೆ ಸಂಜ್ಞಾಯಾಂಚ ಅಂತ ಅನುವೃತ್ತಿ ಬಂತು, ಅನುವೃತ್ತಿ ಸೂಚನೆ ಮಾಡಿದ್ರೆ ಆಗ ತೊಂದರೆ ಆಗ್ಬಿಡ್ತದೆ. ಸಂಜ್ಞಾಯಾಂಚ ಅಂತ ಇಲ್ಲ, ಸಂಜ್ಞಾಯಾಮ್ ಎಂಬುವಂತಹ ಅನುವೃತ್ತಿಯನ್ನು ಬರಬೇಕಾಗಿದ್ರೆ ಅದೇ ಹೇಗೆ ಬರುವುದು. ತತಶ್ಚ ಅಲ್ಲಿ ಪ್ರತ್ಯೇಕವಾಗಿ ಸಂಜ್ಞಾಯಾಮ್ ಅಂತ ಅಂದದ್ದರಿಂದ ಆ ಚ ಅಂತನ್ನೋದನ್ನು ಬಿಟ್ಟು ಅಸಂಜ್ಞಾಯಾಮ್ ಚ ಅಂತನ್ನೋದಲ್ಲದೆ ಅದನ್ನು ವ್ಯಾವರ್ತನ ಮಾಡಿ ಕೇವಲ ಸಂಜ್ಞಾಯಾಮ್ ಅಂತನ್ನುವುದರ ಅನುವೃತ್ತಿ ಆಯಿತು.
ಅಂದರೆ ಅದರ ಇಲ್ಲಿ ಪ್ರತ್ಯೇಕವಾಗಿ ಹೇಳಿದ್ದರಿಂದ ಸಂಜ್ಞಾಯಾಮ್ ಅಂತ ಅನ್ನೋದರ ಅನುವೃತ್ತಿ ಇಲ್ಲಿ ಪ್ರಸಕ್ತ ಆಗಿದ್ದರೆ ಅಕರ್ತರಿಚಕಾರಕ್ಕೆ ಸಂಜ್ಞಾಯಾಮ್ ಎನ್ನುವ ಸೂತ್ರದಲ್ಲಿದ್ದ ಸಂಜ್ಞಾಯಾಮ್ ಎನ್ನುವುದರ ಅನುವೃತ್ತಿ ಇಲ್ಲಿ ಪ್ರಸಕ್ತವಾಗಿದ್ದರೆ ಪುನಃ ಸಂಜ್ಞಾಗ್ರಹಣ ಅಂತನ್ನೋದು ಸಂಭವಿಸ್ತದೆ. ಆಮೇಲೆ ಸಿದ್ಧೇ ಸತಿ ಆರಂಭೋ ನಿಯಮಾರ್ಥ ಅಂತ ಅದನ್ನು ಎರಡನ್ನೂ ಹೇಳಬಹುದು. ಅನುವೃತ್ತಿ ಇಲ್ಲದಿದ್ದರೂ ಕೂಡ ನಿವೃತ್ತಿ ಉಂಟು, ಅನುವೃತ್ತಿ ಇಲ್ಲ ಅಂತಲ್ಲ. ಅನುವೃತ್ತಿ ಇಲ್ಲ ಅಂತ ಹೇಳಿ ಅನುವೃತ್ತಿ ಉಂಟು, ಆ ಅನುವೃತ್ತಿ ರೂಢಿ ಸಾಧಕವಲ್ಲ. ಯಾಕೆ? ಒಂದು ನಿಮಿಷ ಮುಗಿಸ್ತೀನಿ. ಯಾಕೆ ರೂಢಿ ಸಾಧಕವಲ್ಲ? ಸಂಜ್ಞಾಯಾಮ್ ಅಸಂಜ್ಞಾಯಾಂಚ ಅಂತಿದ್ದದ್ದರಿಂದ ಹಾಗಾಗಿ ಅದು ನಮಗೆ ಉಪಯೋಗ ಬೀಳುವುದಿಲ್ಲ. ಹೌದು ಅಂತನ್ನೋ ಕಾರಣಕ್ಕೆ ಹಾಗಾದ್ರೆ ರೂಢಿ ಬೇಕಾಗಿದೆ. ಹೌದು. ಅದಕ್ಕೆ ಏನು ಮಾಡಬೇಕಾಯ್ತು? ಸಂಜ್ಞಾಯಾಮ್ ತಂದರು ಅನ್ನೋದರಿಂದ ಏನಾಯ್ತು ಅಂದ್ರೆ ಅಲ್ಲಿಯ ಚ ಬಿಟ್ಟು ಸಂಯೋಗ ಶಬ್ದಾನಾಂ ಸಹವಾ ಪ್ರವೃತ್ತಿ ಸಹವಾ ನಿವೃತ್ತಿ. ಹಾಗಾಗಿ ಚನೂ ಬರಬೇಕಾಯಿತು. ಹೌದು. ಅದು ಬರಬಾರದು, ಇದಷ್ಟೇ ಬರಬೇಕು ಅನ್ನೋದಕ್ಕಾಗಿ ಸಂಧ್ಯಾಯ. ಅಲ್ಲ, ಅದು ಪ್ರಶ್ನೆ ಬಂದಿಲ್ಲ. ಅವ್ರು ಹೇಳ್ತಾ ಅದು ಇಲ್ಲ ಅವ್ರು ಹೇಳ್ತಾ ಇರೋದು ಸಂಜ್ಞಾ ನಾನು ವೃತ್ತೇ ಉಕ್ತತ್ವಾತ್ ಅಂತ ವಾಕ್ಯ ಹಿಡಿದಾರೆ ಅವರು. ನಾನು ವೃತ್ತೇ ಉಕ್ತತ್ವಾತ್ ಅಂತ ಹಿಡಿದದ್ದಕ್ಕೆ ಉದ್ಧರಿತವಾಗಿ ಹಂಗೆ ರಾಘವೇಂದ್ರ ಮುಮುಕ್ಷು ಆ ಪಾಠದ ವಿಚಾರ ಬೇಡ. ಈಗ ವಿಷಯದ ಬಗ್ಗೆ ಏನು ವಿಪ್ರತಿಪತ್ತಿ ಇಲ್ಲ. ಅವ್ರು ಹೇಳೋದು ನೀವು ಹೇಳೋದು ಒಂದೇ ಇದೆ ವಿಷಯ. ಮುಮುಕ್ಷು ಸಂಜ್ಞಾಯಾಂಚ ಅನ್ನೋದು ನಮಗಿಲ್ಲಿ ಬೇಡ, ಸಂಜ್ಞಾಯಾಮೇವ ಅನ್ನೋದು ಬೇಕು. ಅದಕ್ಕೆ ಪುನಃ ಸಂಜ್ಞಾಗ್ರಹಣ ಮಾಡಿ. ಸಂಜ್ಞಾಯಾಮ್ ಇತ್ಯುಕ್ತೇ ಇತ್ಯನುವೃತ್ತೇ ಎರಡು ಪಾಠಗಳವ, ಎರಡೇ ಪಾಠಗಳಲ್ಲ. ಅಧಿಕಾರಿ ವಿಶೇಷಣತೆಯ ಮೋಕ್ಷ ಸಂಬದ್ಧತೆ ಅಂತ ಒಂದು ಪಾಠ, ಸಂಜ್ಞಾಯಾಮ್ ಇತ್ಯನುವೃತ್ತೇ ಅಂತ ಮತ್ತೊಂದು ಬೇರೆ ಪುಸ್ತಕದ ಪಾಠ. ಅನನುವೃತ್ತೇ ಅಂತಿದ್ದಂಗೆ ನಾನು ವೃತ್ತೇ ಅಂತ ಇಟ್ಕೊಂಡೇನೋ ಹೇಳಿಗತಾನ. ಅಲ್ಲ, ಆಮೇಲೆ ವಿಚಾರ ಮಾಡೋಣ ಪಾಠದ ಯಾದುಪತ್ಯದ ಪಾಠದ ವಿಚಾರ. ನಾನು ವೃತ್ತೇ ರುಕ್ತತ್ವಾತ್ ಅಂತ ಪ್ರಿಂಟ್ ಆದದ್ದು ಪ್ರಾಚೀನ ಪುಸ್ತಕದಲ್ಲಿ ಸಿಗುವುದು ನಿಯಮೇ ನಾನು ವೃತ್ತೇ ಉಕ್ತತ್ವಾತ್ ಅಂತ ಸಿಗ್ತದೆ. ಅದು ನಾನು ವೃತ್ತೇ ಉಕ್ತತ್ವ ಅಷ್ಟು ಸಾಕು ಅಂತ ಅವರ ಅಭಿಪ್ರಾಯ. ಈ ಮುದ್ರಿತ ಪಾಠವನ್ನು ಅವನು ಸಮರ್ಥನೆ ಮಾಡ್ತಾನೆ. ನಿಯಮೇನ ಅನುವೃತ್ತಿ ಉಕ್ತತ್ವಾತ್ ಅಂತ ಹೇಳಿದ್ರೆ ತಥಾಪಿ ಪುನಃ ಸಂಜ್ಞಾಗ್ರಹಣಾತ್ ಅತ್ರ ಸಂಜ್ಞಾ ಇತ್ಯಸ್ಯ ಅನುವೃತ್ತಿ ಅಭಿಪ್ರೇತ ಇತಿ ಜ್ಞಾಯತೆ ಅಂತ ಅಗ್ರಿಮ ವಾಕ್ಯ ಅದ. ಹೌದು, ನೀವೇನ ಅನುವೃತ್ತಿ ಉಕ್ತ ಅಂತ ಹೇಳಿದ್ರೆ ಅತ್ರ ಅಭಿಪ್ರೇತ ಅಂತ ಯಾಕೆ? ಅನುವೃತ್ತಿ ಎಲ್ಲ ಕಡೆಗೂ ಆಗೋದ್ರಿಂದ ಅಲ್ಲ, ನೀವೇನು ಅನುವೃತ್ತಿ ಇಲ್ಲಿ ಆಗ್ತದೆ, ಅನುವೃತ್ತಿ ಆಗ್ಯದ ಅನ್ಲಿಕ್ಕೆ ಜ್ಞಾಪಕ ಏನು ಅಂದ್ರೆ ಸಂಜ್ಞಾಯಾಮ್ ಅನ್ನೋದು ಅಂತ ಹೇಳಿದಾರೆ. ನಿಯಮೇನ ಅನುವೃತ್ತಿ ಇದ್ರೆ ಎಲ್ಲ ಕಡೆಗೂ ಅದಲ್ಲ. ಅಲ್ಲಲ್ಲ, ಅದಕ್ಕೆ ಪುನಃ ಅಲ್ಲೇ ನನ್ನ ಅಭಿಪ್ರಾಯ ಇಷ್ಟು. ಆ ಚ ಶಬ್ದ ಸಹಿತವಾದ ಸಂಧ್ಯಾಯಾಮ್ ಅಂತನ್ನೋದು ರೂಢಿಗೆ ಉಪಯೋಗಿ ಅಲ್ಲ. ಆದ್ದರಿಂದಾಗಿ ಅನುವೃತ್ತಿ ಆದರೂ ಪ್ರಯೋಜನವಿಲ್ಲ. ಅದೇ ಚಾನುಕೃಷ್ಟ ಆ ಚ ಶಬ್ದ ಬಹಳ ಮಹತ್ವ. ಸಂಯೋಗ ಶಿಷ್ಟಾನಾಮ ಅಂತ ಹೇಳಿದ ಮೇಲೆ ಮುಂದಿನ ಪ್ರಶ್ನೆ ಅಧಿಕಾರಿ ವಿಶೇಷ ಮುಮುಕ್ಷು ಅಂತನ್ನೋಲ್ಲಿ ಅಧಿಕಾರಿ ವಿಶೇಷಣತ್ವೇನ ಮೋಕ್ಷ ಅನ್ನೋ ಸಂಬೋಧನೆ ಮಾಡ್ಕೊಳ್ಳೋದಾದ್ರೆ ಅತಿ ಪ್ರಸಂಗಗಳನ್ನು ಹೇಳಿ ಪರಿಷ್ಕಾರವನ್ನು ಮಾಡಿದ್ದಾರೆ ಯಾದವಾರ್ಯರು. ಎಲ್ಲಿ ಏನು ಇಲ್ಲಿ ಏನು ಮಾಡಿದ್ರು ಅಂತ ಹೇಳಿದ್ರೆ, ನೀವು ಮೋಕ್ಷ ಇದು ಪುರುಷಾರ್ಥ ಅಂತ ಸಿದ್ಧವಾಗ್ತದೆ ಹೆಂಗೆ ಅಂತ ಹೇಳಿದ್ರೆ ಅಧಿಕಾರಿ ವಿಶೇಷಣ ಪ್ರಸ್ತುತತ್ವ ಅಂತ ಉತ್ತರ ಕೊಟ್ಟಿದ್ರು. ಇಲ್ಲಿ ಏನು ಶಂಕ ಅಂತ ಹೇಳಿದ್ರೆ, ಅಧಿಕಾರಿ ವಿಶೇಷಣತ್ವೇನ ನೀವು ಪುರುಷಾರ್ಥತ್ವನೇ ಹೇಳೋದೇ ಆದರೆ ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಈ ಗ್ರಹದಾಹಾದಿಗಳು ಕೂಡ ಏನಾಗಲಿ ಅಧಿಕಾರಿ ವಿಶೇಷಣವಾದದ್ರಿಂದ ಅಲ್ಲಿ ಗ್ರಹದಾಹ ಎಂಬುದು ಏನಾಗಲಿ ಇದಕ್ಕೆ ಅರ್ಥ ಫಲ ಅಂತ ಆಗಲಿ ಅಂತ ಆಪತ್ತಿ. ಅದಕ್ಕೆ ಇಲ್ಲ ಕಾಮ್ಯತ್ವೇ ಸತಿ ಅಧಿಕಾರಿ ವಿಶೇಷಣವನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಆವಾಗ ಕಾಮ್ಯತ್ವೇ ಸತಿ ಅಧಿಕಾರಿ ವಿಶೇಷಣ ಎಂಬುದು ಪರಸ್ತ್ರೀ ಕಾಮ ಪ್ರಾಯಶ್ಚಿತ್ತಂ ಆಚರೇತ್ ಎಂಬುದರಲ್ಲಿ ಕಾಮ್ಯತ್ವೇ ಸತಿ ಅಧಿಕಾರಿ ವಿಶೇಷಣತ್ವವನ್ನು ಹೇಳಬೇಕು. ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅನಿಂದಿತತ್ವೇ ಸತಿ ಕಾಮ್ಯತ್ವ ಎಂಬುದು ಹೇಳ್ತೀವಿ ಅಂತ ಈ ರೀತಿಯಾಗಿ ವಿಕಲ್ಪ ಮಾಡಿ ಇಷ್ಟತನ ಅನಿಂದಿತತ್ವೇ ಸತಿ ಕಾಮ್ಯತ್ವ ವಿಶೇಷಣವಾದದ್ದು ಇದು ಏನಾಗ್ತದೆ ಫಲ ಅಂತ ಆಗ್ತದೆ ಅಂತ ಕೆಲವರು ಹೇಳ್ತಾರೆ. ಇದು ಇಷ್ಟು ಹೇಳುವಂಥ ಪ್ರಸಕ್ತಿ ಇಲ್ಲ. ಇಲ್ಲಿ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಮೋಕ್ಷ ಇದು ಪ್ರಸ್ತುತ ಅಂತ ಹೇಳಲಿಕ್ಕೆ ಅಧಿಕಾರಿ ವಿಶೇಷಣತ್ವವನ್ನು ಹೇಳ್ಯಾರ. ಆ ಮೋಕ್ಷ ಇದು ಪುರುಷಾರ್ಥ ಎಂಬುದು ಅದು ದುಃಖದ ಸುಖದಿಂದ ಸುಖರೂಪತ್ವಾದೇವ ಸಿದ್ಧ, ಪುರುಷಾರ್ಥತ್ವ ಸಿದ್ಧ. ವಿಜಾತೀಯ ಸಂವಾದತ್ವೇನ ಐಕ್ಯ ವಿವಕ್ಷಾ ಅಂತ ಶಂಕ ಮಾಡಿಕೊಂಡು ಸಜಾತೀಯ ಸಂವಾದ ವಿಜಾತೀಯ ಸಂವಾದ ಶಬ್ದಗಳಿಗೆ ಅರ್ಥ ಏನು? ಎರಡು ರೀತಿಯಾಗಿ ಉಪಾದನೆ ಮಾಡಿದ್ದಾರೆ. ಅಂದರೆ ಯಾವ್ದೋ ಮೊದಲು ಏನು ಸಜಾತೀಯ ಸಂವಾದ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಇಲ್ಲಿ ಸಜಾತೀಯ ಎರಡು ರೀತಿ ಅಂದರೆ ಎರಡು ಪರಿಷ್ಕಾರಗಳು ಬೇರೆ ಬೇರೆನೋ ಅಥವಾ ಅಭಿಪ್ರಾಯನೇ ಬೇರೆ ಬೇರೆನೋ? ಅಭಿಪ್ರಾಯನೇ ಒಂದು ರೀತಿ ಬೇರೆ ಇದ್ದಂಗೆ. ಯಾಕಂತ ಹೇಳಿದ್ರೆ
ಪ್ರಮಾಣ ಘಟಿತವಾಗಿ ಹೇಳಿಲ್ಲ. ಯದ್ವಿಷಯಕವಾಗಿ ಇದು ಹೊಂಟದೋ ತಾದೃಶ ಪ್ರಮಾಣ ವಿಷಯಕವಾದಂತಹ ಸಜಾತಿಯ ಸಂವಾದ ವಿಜಾತಿಯ ಸಂವಾದ ಅಂತ. ಅಂದರೆ ಶ್ರುತಿಯುಕ್ತಿಗಳು ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಇದು ಶ್ರುತಿಯುಕ್ತಿಗಳು ಏನು ಮಾಡ್ತಾ ಇದೆ, ಬ್ರಹ್ಮಸೂತ್ರ ವಿಷಯವಾದಂತಹ ಇದರಲ್ಲಿ ಪ್ರಾಮಾಣ್ಯ ಬ್ರಹ್ಮಸೂತ್ರಕ್ಕೆ ವಿಷಯವಾದದ್ದು ಯಾವುದು, ವಿಷ್ಣು ಸರ್ವೋತ್ತಮ ಎಂಬುದು ಬ್ರಹ್ಮಸೂತ್ರ ವಿಷಯ. ಇಲ್ಲಿ ಏನಾಗಿದೆ, ಆಪ್ತೋಕ್ತತ್ವೇನ ಏನಾಗ್ತದೆ, ಆಪ್ತಿಮೂಲತ್ವೇನ ಸಾಕ್ಷಾತ್ತಾಗಿ ಆಪ್ತಿಮೂಲತ್ವೇನ ಆಗ್ತದೆ ವಿಷ್ಣು ಸರ್ವೋತ್ತಮ ಎಂಬ ಅರ್ಥನೇ ಸಿದ್ಧವಾಗುವುದರಿಂದ ಸಜಾತಿಯ ಸಂವಾದತ್ವ. ಇಲ್ಲ ಆಗೋದಿಲ್ಲ, ಉಲ್ಟಾ ಹೇಳಿದೆ, ಆಗೋದಿಲ್ಲ, ಉಲ್ಟಾ ಹೇಳ. ಶ್ರುತಿಯುಕ್ತಿಗಳೇ ಸಾಕ್ಷಾತ್ತಾಗಿ ಸರ್ವೋತ್ತಮತ್ವ ಸಾಧಕ, ಜಗಜ್ಜನ್ಮಾದಿ ಕಾರಣತ್ವ ಸಾಧಕ, ಆಪ್ತೋಕ್ತತ್ವ ಇದು ಪ್ರಾಮಾಣ್ಯ ಸಾಧಕ. ಶ್ರುತಿ ಪ್ರಮಾಣ ಆಪ್ತೋಕ್ತತ್ವ ಪ್ರಾಮಾಣ್ಯ ಸಿದ್ಧ ಆದರೆ ತದ್ವಿಷಯವಾದ ಸರ್ವೋತ್ತಮತ್ವಾದಿಗಳ ಸಿದ್ಧ. ಅದು ಹಾಗಲ್ಲ, ವಿಷ್ಣು ಸರ್ವೋತ್ತಮ ಜಗಜ್ಜನ್ಮಾದಿ ಕಾರಣತ್ವ ವ್ಯತಿರೇಕೇಣ ಚೈತ್ರವತ ಅಂತ ಹೇಳ್ಬೋದು. ಸರ್ವೋತ್ತಮತ್ವ ಸಾಧಕವಾದ ಶ್ರುತಿಗಳಂತೂ ಅವನೇ ಅವ. ಆದ್ದರಿಂದ ಅದು ಸಜಾತಿಯ ವಿಜಾತಿಯ ಅಂತ ಮುಖ್ಯ ಪಕ್ಷ. ಕೆಲವರು ಏನು ವ್ಯಾಖ್ಯಾನ ಮಾಡ್ತಾರೆ ಅಂತ ಹೇಳಿದ್ರೆ, ಸಜಾತಿಯ ಸಂವಾದ ವಿಜಾತಿಯ ಸಂವಾದ ಎಂಬುದಕ್ಕೆ ಇಲ್ಲಿ ಏನು ಮಾಡ್ತಾ ಇದೆ, ಮೊದಲು ಪ್ರಾಮಾಣ್ಯಂ ತ್ರಿವಿಧಂ ಮಹತ್ ಎಂಬುದಾಗಿ ಮಹತ್ ಪ್ರಾಮಾಣ್ಯ ಇದು ವಿಷಯ ನಮಗೆ ಅಭಿಪ್ರೇತ. ತದಶ್ಚ ಮಹತ್ ಪ್ರಾಮಾಣ್ಯ ಸಾಧಕವಾಗಿದೆ ಯುಕ್ತಿ ಮೂಲತ್ವ ಶ್ರುತಿ ಮೂಲತ್ವ, ತದಶ್ಚ ಅವುಗಳು ಸಜಾತಿಯ ಸಂವಾದ. ಇದು ಏನಾಗಿದೆ ಅಂತ ಹೇಳಿದ್ರೆ, ಪ್ರಾಮಾಣ್ಯವನ್ನು ಸಾಧನೆ ಮಾಡಿ ಮಹತ್ವ ಪ್ರಾಮಾಣ್ಯವನ್ನು ಸಾಧನೆ ಮಾಡ್ತದಾದ್ರಿಂದ ಇದು ವಿಜಾತಿಯ ಸಂವಾದ ಅಂತ ಕೆಲವರು ವ್ಯಾಖ್ಯಾನ ಮಾಡ್ತಾರೆ. ಲಕ್ಷಣಾಂತರ ಅಭಾವೇ ಸತಿ ಅಸಂಹಿತತೆಯ ಲಕ್ಷಣಾಂತರ ಅಭಾವೇ ಸತಿ ಮತ್ತೆ ಹೇಳು. ಇದೇನೋ ಕೇಚಿತ್ಕಾರರ ಪಕ್ಷ ಏನೋ ಒಂದು ಹೇಳ್ದ, ಏನು ಅರ್ಥ ಆಗಲಿಲ್ಲ. ಕೇಚಿತ್ ಪಕ್ಷ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಯುಕ್ತಿ ಮೂಲತ್ವ ಶ್ರುತಿ ಮೂಲತ್ವ ಎಂಬುದು ಏನಾಗಿದೆ, ಮಹತ್ ಪ್ರಾಮಾಣ್ಯವನ್ನು ಸಾಧನೆ ಮಾಡ್ತಾ ಇದೆ. ಪ್ರಾಮಾಣ್ಯಂ ತ್ರಿವಿಧಂ ಮಹತ್ ಎಂಬುವಂತಹ ಮಹತ್ ಪ್ರಾಮಾಣ್ಯವನ್ನು ಸಾಧಕವಾಗಿದೆ ಯಾವುದು, ಯುಕ್ತಿ ಮೂಲತ್ವ ಶ್ರುತಿ ಮೂಲತ್ವ. ಅನ್ಯೇತು ಆಹುಹು ಇದು ಅಸ್ಪೃಸನೆ ಯಾದವಾರ್ಗ ಅಭಿಪ್ರೇತ ಅಲ್ಲ. ಇದು ಆಪ್ತೋಕ್ತತ್ವ ಎಂಬುದು ಪ್ರಾಮಾಣ್ಯವನ್ನು ಸಾಧನೆ ಮಾಡಿ ಮಹತ್ ಪ್ರಾಮಾಣ್ಯವನ್ನು ಸಾಧನೆ ಮಾಡ್ತದೆ. ಆದ್ರಿಂದ ಇದೇನು ಬೇಡ ಅಂತ ಅನಿಸ್ತದೆ. ಯಾಕ್ರಿ ಇನ್ನೊಂದು ಮತ ಅಂತ ಹೇಳಿಕತ್ತಾನ ಅನುವಾದ, ಅಲ್ಲಿ ಬರ್ದ ಅನುವಾದ ಅಂದ್ರೆ ಅದರ ತಾತ್ಪರ್ಯ ಇಷ್ಟೇ, ಆಪ್ತೋಕ್ತತ್ವದಿಂದ ಪ್ರಾಮಾಣ್ಯ ಸಿದ್ಧ ಆಗ್ತದೆ. ಪ್ರಾಮಾಣ್ಯ ಇದು ಮಹತ್ತಾಗೋದು ಯಾವಾಗ, ತ್ರಿವಿಧವಾಗಿ ದೃಶ್ಯತೆ ಪ್ರಮಾಣತ್ರಯದಿಂದ ದೃಶ್ಯಮಾನವಾದದ್ದರಿಂದ ಅದಕ್ಕೆ ಮಹತ್ವ. ಶ್ರುತಿ ಮೂಲತ್ವ ಯುಕ್ತಿ ಮೂಲತ್ವಗಳು ಸೇರಿದರೆ ಮಹತ್ವ ಬರ್ತದೆ ಅಂತ ಅರ್ಥ. ಅಲ್ಲಿ ಸರಿ, ಅಂದ್ರೆ ಸಂವಾದದ ವಿಷಯದೊಳಗೆ ಈ ಪ್ರಾಮಾಣ್ಯ ವಿಷಯವಲ್ಲೇ ಅಲ್ಲ. ಸಂವಾದದಲ್ಲಿ ಪ್ರಾಮಾಣ್ಯ ವಿಷಯ ಅಲ್ಲೇ ಅಲ್ಲ, ಶ್ರುತಿ ಮತ್ತು ಯುಕ್ತಿಗಳಿಗೆ ಅದಲ್ಲ. ಆಪ್ತೋಕ್ತತ್ವದಿಂದ ಪ್ರಾಮಾಣ್ಯ, ಶ್ರುತಿ ಮೂಲತ್ವ ಯುಕ್ತಿ ಮೂಲತ್ವಗಳಿಂದ ಅಂದ್ರೆ ಅಷ್ಟೊತ್ತಿಗೆ ಅವೆರಡು ಸೇರಿದರೆ ಪ್ರಮಾಣತ್ರಯ ಆದಂಗಾಯ್ತು. ಅಲ್ಲ ಸರಿ, ವಿಷಯ ತಿಳಿತು. ಆದರೆ ಬಂದಿತ್ತವ ಹಂಗೆ ಬರ್ದಿತ್ತು ತಾನೇ ಅಭಿಪ್ರಾಯ. ಹಂಗೆ ಇದು ಪಂಕ್ತಿ ಅದು. ಲಕ್ಷಣಾಂತರ ಅಭಾವೇ ಸತಿ ಲಕ್ಷಣಾಂತರ ಅಭಾವೇ ಸತಿ ಅಸಂಹಿತತೆಯ ಸಂಪಾಟೆ ಅಖಿಲೈಹಿ ಪಠ್ಯಮಾನತ್ವಾತ್. ಇದಕ್ಕೆ ಯಾದುಪತ್ರ ರೀತ್ಯ ದಲಕೃತ್ಯ ವಿಚಾರ. ಇಲ್ಲಿ ಲಕ್ಷಣಾಂತರಾಭಾವೇ ಸತಿ ಅಂತ ಹೇಳಿದ್ರೆ ಸಂಹಿತಾ ಪ್ರಾಪಕ ಸೂತ್ರಾಂತರಾಭಾವೇ ಸತಿ ಅಂತ ಅರ್ಥ. ತದಶ್ಚ ಅಸಂಹಿತಾ ಪ್ರಾಪಕ ಸೂತ್ರಾಂತರಾಭಾವೇ ಸತಿ ಸಂಪಾಟೆ ಅಖಿಲೈಫ್ ಪಠ್ಯಮಾನತ್ವಾದ ಅಂತ ಈ ರೀತಿಯಾಗಿ ನಿಷ್ಕೃಷ್ಟ ಲಕ್ಷಣ. ಇಲ್ಲಿ ಕೇವಲ ಪಠ್ಯಮಾನತ್ವ ಅಂತ ಹೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ವ್ಯವಹಿತವಾದದ್ದರಲ್ಲಿಯೂ ಪಠ್ಯಮಾನತ್ವ ಎಂಬುದು ಕಾವ್ಯ ಎಲ್ಲ ಇದರಲ್ಲಿ ಎಲ್ಲ ಶಬ್ದಾದಿಗಳಲ್ಲಿ ಇರೋದ್ರಿಂದ ಪಠ್ಯಮಾನತ್ವ ಬಂತು. ಅದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ ಸುಧಿ ಉಪಾಸ್ಯ ಎಂಬುದರಲ್ಲಿ ಪಠ್ಯಮಾನತ್ವಾದ. ಅದಕ್ಕೇನು ಮಾಡಬೇಕು ಅಂತ ಹೇಳಿದ್ರೆ ಅಸಂಹಿತತೆಯ ಅಂದರೆ ಅಗ್ನಿಂ ಈಳೆ ಎಂಬುದರಲ್ಲಿ ಏನದ ಪಠ್ಯಮಾನತ್ವಾದ. ಅಲ್ಲಿ ಆದರೂ ಕೂಡ ಅವಯವತ್ವನೇ ಅದ, ಅನವಯವತ್ವ ಇಲ್ಲ. ಅದಕ್ಕೆ ಏನು ಮಾಡಿದ್ರು ಅಂತ ಹೇಳಿದ್ರೆ ಅಸಂಹಿತತೆಯ ಪಠ್ಯಮಾನತ್ವ ಅಂತ ಹೇಳಿದ್ರು. ಅಸಂಹಿತತೆಯ ಪಠ್ಯಮಾನತ್ವ ಅಂತ ಇಷ್ಟೇ ಹೇಳಿದ್ರು ಕೂಡ ಪದಪಾಠದಲ್ಲಿ ಅಗ್ನಿಂ ಈಳೆ ಇತ್ಯಾದಿ ಪದಪಾಠದಲ್ಲಿ ಏನದ ಅಸಂಹಿತತೆಯ ಪಠ್ಯಮಾನತ್ವ ಇರೋದ್ರಿಂದ ಸಂಪಾಟೆ ಅಂತ ಹೇಳಿದ್ರು. ಇನ್ನು ಸಂಪಾಟೆ ಅಸಂಹಿತತೆಯ
ಸಂಪಾಟೆ ಅಂದರೆ ಸಂಹಿತಾ ಪಾಠೆ ಅಂತ ಅರ್ಥ. ಸಂಪಾಟೆ ಅಖಿಲ ಪಠ್ಯಮಾನತ್ವ ಅಂತ ಇಷ್ಟೇ ಹೇಳಿದ್ರೆ ಕೃಷ್ಣ ಏಹಿ ಎಂಬುದರಲ್ಲಿ ಏನದ ಅಲ್ಲಿ ಸಂಹಿತತೆಯಾನೇ ಪಠ್ಯಮಾನತ್ವ ಇರೋದ್ರಿಂದ ಸಂಪಾಠದಲ್ಲಿ ಅಸಂಹಿತತೆಯ ಅಲ್ಲಿ ಆದರೂ ಕೂಡ ಅವಯವತ್ವನೇ ಅದ, ಅನವಯವತ್ವ ಇಲ್ಲ. ಅದರಿಂದ ವ್ಯಭಿಚಾರ ತತ್ಪರಿಹಾರಕ್ಕಾಗಿ ಏನು ಮಾಡಿದ್ರು ಅಂತ ಹೇಳಿದ್ರೆ ಲಕ್ಷಣಾಂತರ ಭಾವೇ ಸತಿ ಅಂದರೆ ಸಂಹಿತಾ ಪ್ರಾಪಕ ಸೂತ್ರಾಂತರ ಭಾವೇ ಸತಿ ಅಂತ ಅರ್ಥ. ಇಷ್ಟು ಹೇಳಿದ್ರು ಕೂಡ ಪ್ರಮಾದದಿಂದ ಮಾಡಿದಂತಹ ಪಾಠದಲ್ಲಿ ವ್ಯಭಿಚಾರ, ಅದಕ್ಕೆ ಅಖಿಲೈಹಿ ಅಂತ ಹೇಳಿದ್ರು. ಒಬ್ಬನಿಗೆ ಪ್ರಮಾದ ಬರಬಹುದು, ಎಲ್ರಿಗೂ ಪ್ರಮಾದ ಬರುವಂಥದ್ದು ಅಸಂಭಾವಿತ. ಅನ್ಯತಾ ಖ್ಯಾತಿ ಯಾದುಪತ್ಯದೊಂದು ಪಂಕ್ತಿ ಹೇಳ್ತೀನಿ ಪ್ರಸಂಗ. ಅನ್ಯಥಾ ಪಾಕರಕ್ತೆ ಘಟೆ ಶ್ಯಾಮಃ ಇತಿ ಬುದ್ಧೇಃ ಅಪಿ ಪ್ರಾಮಾಣ್ಯ ಪ್ರಸಂಗಃ. ಇಲ್ಲಿ ಪರತ್ವಾದಿವದ್ ವಿಪ್ರತಿಪತ್ತೇಃ ಎಂಬುದರಲ್ಲಿ ಇಲ್ಲಿ ಇದೆ ಈ ಓಂಕಾರದ ವಿಷಯದಲ್ಲೇನೆ ಅದು ಯಾವ ವಾಕ್ಯದು ಎರಡು ರೀತಿಯಿಂದ ವ್ಯಾಖ್ಯಾನವನ್ನು ಮಾಡ್ತಾರೆ. ಪೂರ್ವಪಕ್ಷಿ ಅಂಗೀಕಾರ ಮಾಡಿದರೆ ಒಂದು, ಪೂರ್ವಪಕ್ಷಿ ಅಂಗೀಕಾರ ಮಾಡಿಲ್ಲ ಅಂತ ಇಟ್ಕೊಂಡು ಎರಡು, ಹೀಗೆ ಎರಡು ರೀತಿಯಿಂದ ಪರ್ಯಾಯಾಂತರ ಇಲ್ಲಿ ಅದೇ ಎರಡು ರೀತಿಯಿಂದ ವ್ಯಾಖ್ಯಾನ ಮಾಡಿದ್ದಾರೆ ಯಾದವ. ಯತ್ ಪರ್ಯಾಯಾಂತರಂ ವಿಹಾಯ ಕ್ರಮಾಂತರಂ ವಿಹಾಯ ಅನೇನೇವ ಅನಯೋರೇವ ಕ್ರಮೇಣ ಅಂತ ಈ ರೀತಿಯಾಗಿ ಪ್ರಯೋಗ ಮಾಡಿದ್ದಾರೆ. ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಎರಡನ್ನು, ಒಂದು ಏನಂತ ಹೇಳಿದ್ರೆ ಪ್ರಥಮ ಸೂತ್ರ ಜ್ಞಾಪಕತ್ವೇನ ಪ್ರಥಮ ಸೂತ್ರಾಂಗತ್ವ, ಕಾರಕತೆಯ ಸಮಸ್ತ ಶಾಸ್ತ್ರಾಂಗತ್ವ ಎರಡನ್ನೂ ಸಾಧ್ಯ ಅಂತ ಮೊದಲೇ ವ್ಯಾಖ್ಯಾನ. ತದಶ್ಚ ಜ್ಞಾಪಕತೆಯ ಪ್ರಥಮ ಸೂತ್ರಾರ್ಥ ಅಂತ ಗೊತ್ತಾಗ್ಲಿಕ್ಕೆ ಏನಂತ ಹೇಳಿದ್ರೆ ಮಂಗಲ ಎಂಬುದು ಮಂಗಲವಾಚಿಯಾದಂತಹ ಮಂಗಲಂ ಸಾಧು ಇತ್ಯಾದಿ ಪರ್ಯಾಯಾಂತರಂ ವಿಹಾಯ ಇಲ್ಲಿ ಏನು ಮಾಡ್ಯಾರ ಓಂ ಅಥ ಶಬ್ದಗಳಿಂದ ಪ್ರಯೋಗ ಮಾಡೋದ್ರಿಂದ ಏನು ಗೊತ್ತಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಕೇವಲ ನಮಗೆ ಮಾಂಗಲಿಕತ್ವ ಎಂಬುದು ಅಭಿಪ್ರೇತ ಅಲ್ಲ, ಕಿಂತು ಏನು ಪ್ರಥಮ ಸೂತ್ರಕ್ಕೆ ಅನ್ವಯ ಪ್ರತಿಯೋಗಿತಾನೂ ಬೇಕು ಎಂಬುದಾಗಿ ಗೊತ್ತಾಗ್ತದೆ. ಇನ್ನು ಕ್ರಮಾಂತರಂ ವಿಹಾಯ ಏನು ಅಂತ ಹೇಳಿದ್ರೆ ಆದಿಯಲ್ಲೇ ಓಂಕಾರ ಮತ್ತು ಅಥಶಬ್ದಗಳನ್ನು ಪ್ರಯೋಗ ಮಾಡೋದ್ರಿಂದ ಅಂದರೆ ಅಂತ್ಯದಲ್ಲಿ ಪ್ರಯೋಗ ಮಾಡದೇ ಇರೋದ್ರಿಂದ ಏನು ಗೊತ್ತಾಗ್ತದೆ ಅಂತ ಹೇಳಿದ್ರೆ ಎಲ್ಲ ಶಾಸ್ತ್ರಗಳಿಗೂ ಕೂಡ ಏನಾಗಿದೆ ಕಾರಕತೆಯ ಅಂದರೆ ವಿಘ್ನಾದಿ ಪರಿಹಾರಕತೆಯ ಏನಾಗಿದೆ ಮಂಗಲತ್ವೇನ. ಇಲ್ಲಿ ಅವಾಂತರ ಒಂದು ಪ್ರಶ್ನೆ, ಪರ್ಯಾಯಾಂತರಂ ಅಂತನೋ ಶಬ್ದಕ್ಕೆ ಓಂಕಾರ ಅಥ ಶಬ್ದದ ಬದಲಾಗಿ ಮಂಗಲಂ, ಸ್ವಸ್ತಿ, ವೃದ್ಧಿ ಇತ್ಯಾದಿ ಶಬ್ದಗಳು. ಸರಿ, ಇದು ಯಾವಾಗ ಪರ್ಯಾಯವಾಗ್ತಿತ್ತು ಅಂದರೆ ಏಕಾರ್ಥ ವಾಚಕವಾಗಿದ್ದರೆ. ಓಂಕಾರ ಅಥ ಶಬ್ದಗಳು ಮಂಗಲ ವಾಚಕವೇ ಅಲ್ಲ ಅಂತಾದ ಮೇಲೆ ಮಂಗಲಂ, ಸ್ವಸ್ತಿ, ಭದ್ರಂ ಇತ್ಯಾದಿ ಶಬ್ದಗಳು ಪರ್ಯಾಯವಾಗುವುದು ಹೆಂಗೆ ಅಂತ ಶಂಕ. ಇಲ್ಲಿ ಏನಂತ ಹೇಳಿದ್ರೆ ಪರ್ಯಾಯ ಎಂಬುವ ಶಬ್ದಕ್ಕೆ ತದ್ವಾಚಕ ಪದಾಂತರಂ ಅಂತ ಅರ್ಥ ಅಲ್ಲ, ಕಿಂತು ಸಹಪ್ರಯೋಗ ಅನರ್ಹತ್ವಂ ಅಂತ ಅರ್ಥ. ತದಷ್ಟೇ ಇಲ್ಲಿ ಇದಂತ ಪ್ರಯೋಗ ಅನರ್ಹತ್ವ ಯಾಕೆ ಅಂತ ಹೇಳಿದ್ರೆ ಓಂಕಾರ ಮತ್ತು ಅಥಶಬ್ದದಿಂದಲೇ ಮಂಗಲ ಎಂಬುದು ಸಿದ್ಧವಾಗಿರುವುದರಿಂದ ತದ್ವಾಚಕವಾದಂತಹ ಮಂಗಲ ಇತ್ಯಾದಿ ಶಬ್ದಗಳನ್ನು ಪ್ರಯೋಗ ಮಾಡಬೇಕಾಗಿಲ್ಲ. ವ್ಯುತ್ಪತ್ತಿಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಹೇಳ್ತೀಯ ಅನ್ಯಥಾ ಎರಡನೇ ಕ್ರಮಾಂತರಂ ವಿಹಾಯ ಮಾಡೋದ್ರಿಂದ ಕಾರಕತೆಯ ಸಮಸ್ತ ಶಾಸ್ತ್ರಕ್ಕೆ ಹಂಗ ಅಂತ ಗೊತ್ತಾಗ್ತದೆ. ಇದು ಪರತ್ವಾದಿ ವಿಪ್ರತಿಪತ್ತೆ. ಇಲ್ಲಿ ಏನಂತ ಹೇಳಿದ್ರೆ ಎಲ್ಲ ಅಯಂಪರಹ ಎಂಬುವಂತಹ ಜ್ಞಾನಕ್ಕೆ ಭ್ರಮತ್ವಾಪತ್ತಿ ಆದ ನಂತರ ಅತದ್ವ್ಯಾವೃತ್ತಿನೇ ಪ್ರಯೋಜನ ಅಂತ ಹೇಳ್ತೀನಿ. ತದಶ್ಚ ಅತದ್ವ್ಯಾವೃತ್ತಿ ರೂಪವಾದಂತಹ ಇದಿರೋದ್ರಿಂದ ವೈಶಿಷ್ಟ್ಯ ಇರೋದ್ರಿಂದ ನಾನು ಅಯಂಪರ ಎಂಬುದಕ್ಕೆ ಪ್ರಮಾತ್ವವನ್ನು ಹೇಳ್ತೀನಿ ಅಂತ ಹೇಳಿದ್ರೆ ಅದು ಯೋಗ್ಯ ಅಲ್ಲ. ಯಾಕೆ? ಅತದ್ವ್ಯಾವೃತ್ತಿ ತತ್ಶಬ್ದದಿಂದ ಯಾವ್ದಂತ ತಗೊಳ್ತೀರಿ? ವ್ಯಾವೃತ್ತಿ ರೂಪವಾದ ವೈಶಿಷ್ಟ್ಯ ಪ್ರತೀತವಾಗಬೇಕಾದಾಗ ಪರತ್ವ ಇದೆಯೋ ಇಲ್ವೋ? ವಿಶೇಷಣ ಪರತ್ವ ಎಂಬುದಿಲ್ಲ. ತತಶ್ಚ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಪರತ್ವ ಇಲ್ಲದೆ ಇರೋದ್ರಿಂದ, ಪರತ್ವ ವಿಶಿಷ್ಟವಾದಂತಹ ಪರರೂಪವಾದಂಥ ದ್ರವ್ಯನೂ ಇಲ್ಲದೆ ಇರೋದ್ರಿಂದ ತಾದೃಶ ಅನ್ಯೋನ್ಯಾಭಾವ ಇದು ದ್ರವ್ಯ ವ್ಯಾಪ್ಯವೃತ್ತಿವಾದದ್ರಿಂದ ಅನ್ಯೋನ್ಯ ದ್ರವ್ಯ ಯಾವತ್ ಪರ್ಯಂತ ಇರ್ತದೆ ತಾವತ್ ಪರ್ಯಂತನೇ ಅನ್ಯೋನ್ಯಾಭಾವ ಇರೋದು. ಪರತ್ವ ವಿಶಿಷ್ಟವಾದಂಥ ಪರನಾಶವಾದರೆ ಅವಾಗ ಏನಾಗ್ತದೆ? ವಿಶಿಷ್ಟನೇ ನಾಶವಾದ ಧರ್ಮಿನೇ ನಾಶವಾಗೋದ್ರಿಂದ ಅನ್ಯೋನ್ಯಾಭಾವ ಇರೋದಿಲ್ಲ. ಅತತ್ಯ ಎಂಬುದು ಇದು ಅತತ್ಯ ಆಯಿತು. ವ್ಯಾವೃತ್ಯ ಭಾವ. ಶ್ರೋತ್ರಿಯಂಶ್ ಛಂದೋದೀತೆ ವಾಕ್ಯ ರೂಪತ್ವಾತ್ ತೇಷಾಂ ಅಂತಿದೆ. ಇವೆರಡು ಏನು? ಆಮೇಲೆ ಇದು ಶ್ರೋತ್ರಿಯ ಶಬ್ದ, ಇದು ರೂಢವಾದ ಶಬ್ದ ಅಂತೇಳಿ ಶಂಕ ಮಾಡಿಕೊಂಡು ಯೌಗಿಕ ಶಬ್ದಕ್ಕೆ ಇದನ್ನು ಹೇಗೆ ಉದಾಹರಣೆ ಕೊಟ್ರಿ ಅಂತ ಯಾದವರ ಶಂಕ ಮಾಡ್ಕೊಂಡು ಅಲ್ಲಿ ಎರಡು ಪ್ರಶ್ನೆ ಅದೇ ಅದಕ್ಕೆ ಅವ್ರದ್ದೇ ವಾಕ್ಯ ರೂಪತ್ವಾತ್ ತೇಷಾಂ ಅಂತ
ಅದರ ವಿವರಣೆ ಮಾಡಬೇಕು ಮೊದಲು. ವಾಕ್ಯ ಶ್ರೋತ್ರಿಯಂ ರೂಪತ್ವ ಛಂದೋದೀತೆ ಅನ್ನೋದು ಏನಿದು ಮೊದಲು ವಾಕ್ಯನಾ? ವಾರ್ತಿಕ ಇದು ಶ್ರೋತ್ರಿಯ ಎಂಬ ಶಬ್ದಕ್ಕೆ ಛಂದೋದೀತೆ ಎಂಬ ಅರ್ಥ ಅಂತ ಹೇಳ್ತಾ ಇದ್ದಾರೆ. ತದರ್ಶ ಶ್ರೋತ್ರಿಯ ಎಂಬ ಶಬ್ದ ಛಂದೋದೀತ ಎಂಬುವಂತಹ ಅರ್ಥದಲ್ಲಿ ಹೆಂಗದ, ಛಂದೋಧ್ಯಯನ ಕರ್ತ ಎಂಬುವಂತಹ ಅರ್ಥದಲ್ಲಿ ಹೇಗದನೋ ಅಂತ ತೋರಿಸ್ಲಿಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ಆದ್ರೂ ಕೂಡ ಪದವಚನಂ ವಾಕ್ಯಾರ್ಥೇ ಪದವಚನಂ ಎಂಬುವಂತಹ ಇದರಲ್ಲಿ ಬಂದಂತಹ ವಾರ್ತಿಕ ಇದು. ಇಲ್ಲಿ ಆದ್ರೂ ಕೂಡ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಶಂಕ ಏನಂತ ಹೇಳಿದ್ರೆ ಶ್ರೋತ್ರಿಯ ಎಂಬುವ ಶಬ್ದ ಇದು ಅಖಂಡ ಇದರಲ್ಲಿ ಇದು ಛಂದೋಧ್ಯಯನ ಕರ್ತ ಎಂಬುವ ವಿಷಯದಲ್ಲಿ ಅಖಂಡಾರ್ಥ ಶಕ್ತಿ ಇರೋದ್ರಿಂದ ಇಲ್ಲಿ ನೀವು ಇಲ್ಲಿ ಅವಯವ ಶಕ್ತಿನೇ ಇಲ್ಲ. ಇದು ಯೌಗಿಕತ್ವಕ್ಕೆ ಉದಾಹರಣೆ ಹೆಂಗ್ ಕೊಟ್ರಿ? ಅದು ಮುಂದೆ ಶಂಕ ಮಾಡಿಕೊಂಡು ನಿರಾಕರಣೆ ಮಾಡ್ತಾರೆ. ಅದಕ್ಕೂ ಮೊದಲು ವಾಕ್ಯಾರ್ಥೇ ಪದವಚನಂ ಅಂತನ್ನೋದಕ್ಕೆ ಛಂದೋಧ್ಯಯನಕರ್ತ ಲಕ್ಷ್ಯತೆ ಇತ್ಯಾದಿ ಎಲ್ಲ ಹೇಳ್ತಾರೆ ಅಲ್ಲಿ. ಇಲ್ಲಿ ವಾಕ್ಯಾರ್ಥ ಶಬ್ದ ಏನ ತದ ಆಶ್ರಯ ಲಕ್ಷ್ಯತೆ. ವಾಕ್ಯಾರ್ಥ ಅಂದ್ರೆ ಅನ್ವಯ. ತದಶ್ಚ ಈ ಶ್ರೋತ್ರಿಯ ಎಂಬುದಕ್ಕೆ ಏನರ್ಥ? ಛಂದಸ್ಸು ಮತ್ತು ಅಧ್ಯಯನ ಕರ್ತದಲ್ಲಿರುವಂತಹ ನಿರೂಪ್ಯ ನಿರೂಪಕ ಭಾವನೆ ಏನಾಗಿದೆ ವಾಕ್ಯಾರ್ಥ ಅಂತ ಆಗ್ಯದ. ಆ ವಾಕ್ಯಾರ್ಥ ಎಂಬುದು ಈ ಛಂದೋದೀತೆ ಎಂಬ ಶ್ರೋತ್ರಿಯ ಎಂಬ ಶಬ್ದದಿಂದ ಬೋಧಿತ ಅಲ್ಲ, ಕೇವಲ ನಿರೂಪ್ಯ ನಿರೂಪಕ ಭಾವ ತೋರಿಲ್ಲ. ಕಿಂತು ಛಂದೋಧ್ಯಯನ ಅಲ್ಲಿ ಮುಂದೆ ಉತ್ತರ ಕೊಟ್ಟಾರಲ್ಲಿ ಯಾದವಾರ್ಯರೇ ಹೇಳಿದ್ದಾರೆ. ಕೇವಲ ನಿರೂಪ್ಯ ನಿರೂಪಕ ಭಾವ ಅಲ್ಲ. ಯಾಕಂತ ಹೇಳಿದ್ರೆ ಸತ್ವಭೂತ ಸಂಸರ್ಗ ರೂಪವಾಗಿದೆ. ಅದು ಅಸತ್ವವಾಚಿ ಅಲ್ಲ, ಸತ್ವವಾಚಿ ಆಗಬೇಕು. ಸತ್ವವಾಚಿ ಆಗಬೇಕು. ಅಭಿಪ್ರಾಯ ಸತ್ವ ವಾಚಿ ಇಲ್ಲಿ ಸತ್ಯ ಅಂತ ಹೇಳಿದ್ರೆ ದ್ರವ್ಯ ಅಂತ ಅರ್ಥ. ಅಂದ್ರೆ ಇದ್ರ ಚಾದಯ ಸತ್ವ ಎಂಬುವಂತಹ ಸೂತ್ರ ಪ್ರಕಾರ ಸತ್ಯ ಎಂಬುದಕ್ಕೆ ದ್ರವ್ಯ ಅಂತ ಅರ್ಥ. ತದಶ್ಚ ದ್ರವ್ಯವಾಚಿ ಆಗದೆ ಇರೋದ್ರಿಂದ ಇದಾಗೋದಿಲ್ಲ. ತದಶ್ಚ ಇಲ್ಲಿ ಏನು ಹೇಳಬೇಕು? ದ್ರವ್ಯವಾಚಿ ಅಂತ ಹೇಳಬೇಕು. ದ್ರವ್ಯವಾಚಿ ಅಂತ ಹೇಳೋದೇ ಆದರೆ ಇಲ್ಲಿ ಮತ್ತೆ ರೂಢಿ ಆದದ್ರಿಂದ ನೀವು ಅವಯವ ಶಕ್ತಿ ಎಂಬುದಿಲ್ಲ. ಯೌಗಿಕತ್ವಕ್ಕೆ ಹೆಂಗೆ ಉದಾಹರಣೆ ಕೊಟ್ರಿ ಅಂತ ಹೇಳಿದ್ರೆ ನಾವು ಇದು ಯೌಗಿಕ ಅಂತ ಇಟ್ಕೊಂಡು ಉದಾಹರಣೆ ಕೊಟ್ಟಿದ್ದಲ್ಲ, ಕಿಂತು ಏಕದಲ್ಲೇ ಅನೇಕ ಶಬ್ದ ಘಟಿತವಾದ ಪ್ರವೃತ್ತಿ ನಿಮಿತ್ತಕ ಅಂತ ಇಷ್ಟು ತೋರಿಸ್ಲಿಕ್ಕಾಗಿ ಒಂದು ಉದಾಹರಣೆ ಕೊಟ್ಟಿದ್ದಂತ ಮೊದಲೇದು. ಅಥವಾ ವಸ್ತುತಃ ಎರಡನೇ ಪಕ್ಷದಲ್ಲಿ ಏನಂತ ಹೇಳಿದ್ರೆ ಶ್ರೋತ್ರಿಯ ಶಬ್ದಕ್ಕೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಯೌಗಿಕತ್ವನೂ ಇರೋದ್ರಿಂದ ಮುಂದಿನ ವಾರ್ತಕದಲ್ಲಿ ಅದನ್ನು ತೋರಿಸ್ಯಾರ. ಅಲ್ಲಿ ಮುಂದಿನ ವಾರ್ತಿಕ ವಾಕ್ಯಾನುಸಾರವಾಗಿ ತದಧೀತೆ ಶ್ರೋತ್ರಭಾವಃ ತದಧೀತೆ ಇತಿ ಘಂಶ್ಚ ಛಂದೋಸೋ ವಾ ಶ್ರೋತ್ರಭಾವಶ್ಚ ಅಂತ ಛ ಪ್ರತ್ಯಯ ಬಂದು ಶ್ರೋತ್ರಭಾವಶ್ಚ ಎಂಬುವ ಛ ಪ್ರತ್ಯಯ ಬಂದು ಆಯನೇಯನೀಯ ಅಂತ ಈಯ ಪ್ರತ್ಯಯ ಆಗಿ ತದಶ್ಚ ಶ್ರೋತ್ರಿಯ ಅಂತ ರೂಪಸಿದ್ಧಿ ಆಗೋದ್ರಿಂದ ಇಲ್ಲಿ ಏನು ಗೊತ್ತಾಗ್ತದೆ ಅಂತ ಹೇಳಿದ್ರೆ ಇಲ್ಲಿಯೂ ಕೂಡ ಅವಯವಗಳವ. ತದಶ್ಚ ರೂಢಿಯ ಯೌಗಿಕವಾದಂತನೇ ಶಬ್ದ ಅದನ್ನೇ ಕೊಟ್ಟಿದ್ದಾರೆ ಅಂತ. ಅದೇ ವಾರ್ತಿಕವನ್ನೇ ಯಾಕೆ ಉದಾಹರಣೆ ಮಾಡಲಿಲ್ಲ? ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಅವಯವ ಅರ್ಥ ಎಂಬುದು ಸ್ಪಷ್ಟವಾಗಿ ಗೊತ್ತಾಗೋದಿಲ್ಲ. ಇಲ್ಲಿ ಆದರೂ ಕೂಡ ಶ್ರೋತ್ರಿಯ ಛಂದೋಧೀತೆ ಎಂಬುವಂತಹ ಅರ್ಥವನ್ನು ಸ್ಪಷ್ಟವಾಗಿ ಹೇಳೋದ್ರಿಂದ ಇದನ್ನು ಕೇಚಿದ ಅಭ್ಯಧಿಕಾ ಶಂಕಾಂತರ್ಷ ಅಂತ ಅಲ್ಲಿ ಅದನ್ನು ಮುಖ್ಯ ಹೇಳಿ ಸಕ್ತುಂಜುಹೋತಿ ಅನ್ನೋ ಕಡೆ ಏನು ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನೀವು ನೀವು ಏನು ಮಾಡ್ತಿದ್ದೀರಿ? ಬ್ರಹ್ಮ ಜಿಜ್ಞಾಸ ಎಂಬುದರಲ್ಲಿ ಬ್ರಹ್ಮಣ ಜಿಜ್ಞಾಸ ಅಂತ ಹೇಳಿ ಷಷ್ಠಿ ಸಮಾಸ ಮಾಡುವುದಾದರೆ ಅಲ್ಲಿ ಯಾವ ಷಷ್ಠಿ ಅಂತ ಶಂಕಾ ಮಾಡಿದ್ದಕ್ಕೆ ಕರ್ಮಣಿ ಷಷ್ಠಿ ಅಂತ ಹೇಳಿದ್ರಿ. ಕರ್ಮಣಿ ಷಷ್ಠಿಗೆ ಯಾವಾಗ ಉಪಪನ್ನವಾಗ್ತಿತ್ತು? ಬ್ರಹ್ಮನಲ್ಲಿ ಕರ್ಮತ್ವ ಕೂಡಿದರೆ. ಬ್ರಹ್ಮನಲ್ಲಿ ಕರ್ಮತ್ವನೇ ಕೂಡೋದಿಲ್ಲ ಅಂತ ಹೇಳಿ ಉಪಾದನೆ ಮಾಡ್ತಿದ್ದಾರೆ. ಏನು ಬ್ರಹ್ಮನಲ್ಲಿ ಕರ್ಮತ್ವ ಕೂಡೋದಿಲ್ಲ ಯಾಕಂತ ಹೇಳಿದ್ರೆ ಕರ್ಮತ್ವ ಆದರೂ 4 ರೀತಿಯಾಗಿ ಬಂದದ. ಮೊದಲೇದ್ದು ಕ್ವಚಿದ್ ಉತ್ಪತ್ತಿ. ಹೇಗೆ ಕರ್ಮತ್ವ 2 ವಿಧ. ಕರ್ಮತ್ವ 2 ವಿಧ. ಇದು ಕರ್ಮಕಾರಕಗತ ಫಲನೋ ಕರ್ಮಕಾರಕಗತ ಫಲವನ್ನು ಹೇಳ್ತದೋ ಸ್ವತಂತ್ರವಾಗಿ ಫಲವನ್ನು ಹೇಳ್ತದೋ. ಸ್ವತಂತ್ರವಾಗಿ ಫಲ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ದ್ರವ್ಯ ಗುಣಾಭಿಧಾನ ಇದು ಸ್ವತಂತ್ರ ಫಲಕ್ಕಾಗಿ ಹೇಳಲಿಕ್ಕೆ ಬರೋದಿಲ್ಲ. ಇನ್ನು ಕರ್ಮಕಾರಕವಾದ ಫಲ ಅಂತ ಹೇಳಬೇಕು. ಕರ್ಮಕಾರಕವಾದ ಫಲ ಇದ್ರು 4 ಅದ. ಅಲ್ಲಿ ಕ್ವಚಿದ್ ಉತ್ಪತ್ತಿ ಹೇಗೆ ಅಂತ ಹೇಳಿದ್ರೆ ಇದು ಯಾವುದು ತಂಡುಲಾನ್ ಪಿನಷ್ಟಿ ಎಂಬುದರಲ್ಲಿ ಏನಾಗ್ತದೆ ಅಲ್ಲ
ವ್ರೀಹಿ ನವಹಂತಿ ಎಂಬುದರಲ್ಲಿ ಏನಾಗ್ತದೆ ವಿತುಷ ವಿಶಿಷ್ಟವಾದಂತಹ ವ್ರೀಹಿ ಉತ್ಪತ್ತಿ ಆಗೋದ್ರಿಂದ ಕ್ವಚಿದ್ ಉತ್ಪತ್ತಿ ಅದು ಇಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದರೆ ನಿತ್ಯತ್ವಾದ ಆತ್ಮನಃ. ಇನ್ನು ಕ್ವಚಿದ್ ಆಪ್ತಿ, ಆ ಕ್ರಿಯೆಯ ಆಪ್ತಿಯನ್ನು ಹೇಳಬೇಕು. ಹೇಗೆ ತಣ್ಣುಲಾನ್ ಪಿನಷ್ಟಿ ಇತ್ಯಾದಿಗಳಲ್ಲಿ. ಅಷ್ಟೆಲ್ಲ ಕೇಳಿಲ್ಲಲ್ಲ, ಸತ್ತುಂಜುಹೋತಿ ಒಂದೇ ಕೇಳೋಣ. ಅದು ಬೇಡ. ಇಷ್ಟೆಲ್ಲ ಆದ ನಂತರನೂ ಕೂಡ ಇಲ್ಲ. ಹೇಗೆ ಅಂತ ಹೇಳಿದ್ರೆ ಸಕ್ತೂಂಜುಹೋತಿ ಎಂಬುದರಲ್ಲಿ ಅಲ್ಲಿ ಸಕ್ತುಯಲ್ಲಿ ಭಸ್ಮೀಭಾವವನ್ನು ರೂಪ ಅಂತ ಹೇಳಬೇಕು. ಅದಾದರೂ ಕೂಡ ಇಲ್ಲಿ ಸಂಸ್ಕಾರಾದಿ ಉಪಯೋಗವಾಗುವುದೇ ಇಲ್ಲ. ಆದ್ರಿಂದ ಅಲ್ಲಿ ಏನು ಮಾಡ್ತಾರೆ, ಸಕ್ತು ಬಿಹಿ ಜುಹೋತಿ ಎಂಬುದಾಗಿ ಕಲ್ಪನೆ ಮಾಡ್ತಾರೆ. ಹಂಗೆ ಗೌಣತ್ವವನ್ನು ಕಲ್ಪನೆ ಮಾಡ್ತಾರೆ. ಹಂಗೆ ಇಲ್ಲಿಯೂ ಕೂಡ ಬ್ರಹ್ಮಣ ಜಿಜ್ಞಾಸ ಎಂಬುದರಲ್ಲಿ ಬ್ರಹ್ಮಣ ಜಿಜ್ಞಾಸ ಅಂತ ನಾನು ಗೌಣತ್ವವನ್ನು ಕಲ್ಪನೆ ಮಾಡ್ತೀನಿ ಅಂತ ಹೇಳಿದ್ರೆ ಇದು ಯೋಗ್ಯ ಅಲ್ಲ. ಯಾಕಂತ ಹೇಳಿದ್ರೆ ಸಕ್ತುವಲ್ಲಿ ಯಥಾಕಥಂಚಿತ್ ಕರ್ಮತ್ವ ಆದರೂ ಉಪಪನ್ನವಾಗ್ತದೆ. ಇಲ್ಲಿ ಉಪಯುಕ್ತವಾದ ಕರ್ಮತ್ವ ಇಲ್ಲ, ಆದ್ರಿಂದ ಗೌಣತ್ವ ಕಲ್ಪನೆ ಮಾಡಿದ್ದು ಹೊರತು ಇಲ್ಲಾದರೂ ಕೂಡ ಬ್ರಹ್ಮನಲ್ಲಿ ಯಾವುದೇ ರೀತಿಯಾದಂತಹ ಕರ್ಮತ್ವ ಉಪಪನ್ನವಾಗದೇ ಇರೋದ್ರಿಂದ ಆ ಸಮಾಧಾನವನ್ನು ಹೇಳಿ. ಕೊನೆಗೆ ಸಿದ್ಧಾಂತ ಏನು? ಅವ್ರು ಏನು ಅದಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಂಸ್ಕಾರ ರೂಪವಾದಂತಹ ಕರ್ಮಕಾರಕವಾದ ಫಲವನ್ನು ಹೇಳ್ತೀವಿ. ತದಶ್ಚ ಅನ್ಯತ್ರ ವಿನಿಯೋಗವನ್ನು ಹೇಳಬೇಕಲ್ಲ. ಅವಿದ್ಯಾ ಛೇದನೆ ಸಂಸಾರ ಅಂತ ಸಂಸ್ಕಾರ ಅಂತ ಹೇಳಿ. ವ್ಯತಿರೇಕೆ ಸದ್ವಚನಾಭಾಸ ಲಕ್ಷಣ ಯೋಗಿತ್ವ ಉಪಾಧಿ. ಇಲ್ಲಿ ಎರಡು ರೀತಿಯಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಮೊದಲೇದು ಏನು ಅಂತ ಹೇಳಿದ್ರೆ ವ್ಯತಿರೇಕೆ ಅಂತ ಹೇಳಿದ್ರೆ ವ್ಯತಿರೇಕಾನುಮಾನೇ ಅಂತ ಅರ್ಥ. ತದಶ್ಚ ಅಲ್ಲಿ ಏನು ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಮೊದಲು ಇವರನ್ನು ಕುರಿತು ನಾವು ಮಾಯಾವಾದಿಯನ್ನು ಕುರಿತು ಅನುಮಾನ ಮಾಡಬೇಕಾದ್ರೆ ಪ್ರಮಾಣಾದಿ ಸತ್ತ ಮಾಯಾವಾದಿ ವ್ಯವಹಾರ ಪ್ರಮಾಣಾದಿ ಸತ್ತಾಭ್ಯುಪಮ ಪುರಸ್ಸರ ಸಾಧನ ಭಾವನ ಕ್ಷಮ ವ್ಯವಹಾರತ್ವಾದನ್ನು ಅನುಮಾನ ಮಾಡಬೇಕಾದ್ರೆ ಮಾಧ್ಯಮಿಕ ವ್ಯವಹಾರದಲ್ಲಿ ವ್ಯಭಿಚಾರ ಕೊಟ್ಟಿದ್ದ. ಅಲ್ಲಿ ನಾವು ಏನು ಮಾಡ್ತೀವಿ, ವ್ಯತಿರೇಕ ಅನುಮಾನ ಮಾಡ್ತೀವಿ. ಮಾಧ್ಯಮಿಕ ವ್ಯವಹಾರ ನ ಸಾಧನ ಭಾವನ ಕ್ಷಮ. ಯಾಕಂತ ಹೇಳಿದ್ರೆ ಪ್ರಮಾಣಾದಿ ಸತ್ತ ಅನಭ್ಯುಪಗಂತ್ರ ವ್ಯವಹಾರತ್ವಾದಂತ ಈ ರೀತಿಯಾಗಿ ಅನುಮಾನ ಮಾಡಿದ್ರು. ಈ ಅನುಮಾನದಲ್ಲಿ ವ್ಯತಿರೇಕ ಅನುಮಾನದಲ್ಲಿ ಉಪಾಧಿ ಅಂತ ಮೊದಲೇದ್ದು, ಅಥವಾ ವ್ಯತಿರೇಕ ವ್ಯಾಪ್ತ ಉಪಾಧಿ. ತದಶ್ಚ ಅಲ್ಲಿ ಏನು ಮಾಡಬೇಕಂತ ಹೇಳಿದ್ರೆ ವ್ಯಾಪಕಾಭಿಮತ ಅವ್ಯಾಪಕತ್ವೇ ಸತಿ ವ್ಯಾಪ್ಯಾಭಿಮತ ವ್ಯಾಪಕತ್ವವನ್ನೇ ಇದನ್ನಿಟ್ಕೊಂಡು ಉಪಾಧಿ ಲಕ್ಷಣವನ್ನು ಇಟ್ಕೊಂಡು ಅಲ್ಲಿ ಸಮನ್ವಯ ಮಾಡಿ ವ್ಯತಿರೇಕ ಸದ್ವಚನ. ವಸ್ತುತಸ್ತು ಯಾವ ಪಕ್ಷವನ್ನು ಒಪ್ಪುತ್ತೀನಿ? ಅನ್ವಯ ವ್ಯಾಪ್ತಿಯಲ್ಲೇನೆ ಏನು ಮಾಡ್ತೀವಿ, ಅನ್ವಯೇ ಎಂಬುವಂತಹ ಮುಂದೆ ಪದಸ್ವಾರಸ್ಯ ಇರೋದ್ರಿಂದ ಅನ್ವಯದಲ್ಲೇ ವಿಮುಕ್ತಶ್ಚ ವಿಮುಚ್ಯತೆ ಅನ್ನುವಲ್ಲಿ ಶಂಕ ಏನು, ಪರಿಹಾರ ಏನು? ಅಲ್ಲಿ ಏನೋ ಶಂಕ ಅಂತ ಹೇಳಿದ್ರೆ ವಿಮುಕ್ತಶ್ಚ ವಿಮುಚ್ಯತೆ ಅಂತ ಹೇಳೋದ್ರಿಂದಲೇ ಇವನ ಮುಕ್ತಿ ಎಂಬುದು ಸ್ವಭಾವ ಅಂತ ಗೊತ್ತಾಗೋದ್ರಿಂದ ಇಲ್ಲಿ ನೀವು ಏನು ಹೇಳಬೇಕು, ಆತ್ಮನ ಸ್ವಭಾವನೇ ಇದು, ಅಲ್ಲಿ ಅವಿದ್ಯಾದಿಗಳಿಂದ ಬಂದ ಅಂತ ಹೇಳಬೇಕು. ಅದಕ್ಕೆ ಈ ರೀತಿಯಾಗಿ ಅರ್ಥ ಮಾಡೋದಿಲ್ಲ ನಾವು. ವಿಮುಕ್ತಶ್ಚ ವಿಮುಚ್ಯತೆ ಎಂಬುದಕ್ಕೆ ಅವನು ಯದ್ಯಪಿ ಅವನಿಗೆ ಇಲ್ಲಿ ಏನು ನಾವೇನು ಅರ್ಥ ಮಾಡ್ತೀವಿ ಅಂತ ಹೇಳಿದ್ರೆ ಐಕ್ಯ ಅವನಲ್ಲಿ ಯದ್ಯಪಿ ವಿಮುಕ್ತ ಅಂದರೆ ಮುಕ್ತಿ ಯೋಗ್ಯ ಪ್ರಮಾದಾತ್ಮಕತ್ವಾದ್ ಬಂಧಸ್ಯ ಅಂತ ಇರೋದ್ರಿಂದ ಆಗ ಬಂಧ ಎಂಬುದು ಇದು ಅಸ್ವಾಭಾವಿಕವಾದದ್ರಿಂದ ಆ ಸ್ವಾಭಾವಿಕವಾಗಿ ಇವ ಮುಕ್ತರಾಗಿದ್ದಾನೆ. ತದಶ್ಚ ವಿಮುಕ್ತಶ್ಚ ವಿಮುಚ್ಯತೆ. ಇದು ಭಾಷ್ಯದೊಳಗೆ ಹೇಳಿದ ಅರ್ಥ. ವಿಮುಕ್ತಶ್ಚ ವಿಮುಚ್ಯತೆ ಪ್ರಮಾದಾತ್ಮಕತ್ವಾದ್ ಬಂಧಸ್ಯ ಅನ್ನೋದಕ್ಕೆ ಅಸ್ವಾಭಾವಿಕತ್ವಾತ್ ಅಂತ ಅರ್ಥ. ಪ್ರಮಾದಾತ್ಮಕತ್ವಾತ್ ಬಂಧಸ್ಯ ಎಂಬುದಕ್ಕೆ ನಾವು ಈ ಮಿಥ್ಯಾತ್ವವನ್ನು ಹೇಳ್ತೀವಿ. ಯಾವುದಕ್ಕೆ ಅಂತ ಹೇಳಿದ್ರೆ ಅಭಿಮಾನಕ್ಕೆ ಮಿಥ್ಯಾತ್ವವನ್ನು ಹೇಳ್ತೀವಿ. ಯಾವ ಅಭಿಮಾನಕ್ಕೆ? ಸುಖಾದಿ ಅಭಿಮಾನ, ದೇಹಾದಿ ಅಭಿಮಾನಕ್ಕೆ. ಸುಖ ಸತ್ಯ ಅಲ್ಲ, ಸ್ವಾತಂತ್ರ್ಯಾಭಿಮಾನವನ್ನು ಮಿಥ್ಯಾ ಅಂತ ಹೇಳ್ತೀವಿ. ಇಲ್ಲಿಗೆ ಒಂದು ರೌಂಡ್ ಮುಗಿದಿದೆ. 350 ಪೇಜ್ಗಳ ಪರೀಕ್ಷೆ ಆಗಿದೆ. ಈ ರೌಂಡ್ನಲ್ಲಿ ಸಂಪೂರ್ಣವಾಗಿ ಜಿಜ್ಞಾಸಾಧಿಕರಣ ಮುಗಿಸಬೇಕು ಅಂತ ಪ್ರಾರ್ಥನೆ. ಮುಂದಿನ ಅಜ್ಞಾನಸ್ಯ ಬೇರೆ ಪ್ರಕರಣಗಳ ಪ್ರಶ್ನೆ. ಅಜ್ಞಾನಸ್ಯ ಮಿಥ್ಯಾತ್ವಂತು ಕಪೋಣಿ ಗುಡಾಯಿತಂ ನಿರಾಕರಿಷ್ಯಮಾಣತ್ವಾತ್. ಏನು ನಿರಾಕರಿಷ್ಯಮಾಣವಾದದ್ದು ಯಾವುದು? ಅಜ್ಞಾನಸ್ಯ ಮಿಥ್ಯಾತ್ವಂ ಕಪೋಣಿ ಗುಣ. ಅಜ್ಞಾನಸ್ಯ ಚ ಮಿಥ್ಯಾತ್ವಂ ಅಜ್ಞಾನಾದಿತಿ ಕಲ್ಪನೆ ಅನವಸ್ಥಿತಿಸ್ತತಾ ತಸ್ಯಾತ್ ಅನ್ಯೋನ್ಯಾಶ್ರಯತಾ ಅಥವಾ ಎಂಬುದರಿಂದಾನೇ ಏನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಅಜ್ಞಾನಕ್ಕೆ ಮಿಥ್ಯಾತ್ವವನ್ನು ನಾವು ನಿರಾಕರಣೆ ಮಾಡ್ತಿದ್ದೀವಿ. ನಿರಾಕರಿಷ್ಯಮಾಣವಾದದ್ದು ಯಾವುದು? ವ್ಯಾಖ್ಯಾನ ಪ್ರಕಾರ ಅಜ್ಞಾನದಲ್ಲಿರುವಂತಹ ಮಿಥ್ಯಾತ್ವ ಅಂದರೆ ಅಜ್ಞಾನಸ್ಯ ಮಿಥ್ಯಾತ್ವಂತು ಕಪೋಣಿ ಗುಡಾಯಿತಂ ಅದು ಮುಗಿದು ಹೋಯ್ತು. ಈಗ ನಿರಾಕರಿಷ್ಯಮಾಣತ್ವ ಅಂತ ಮಿಥ್ಯಾತ್ವ ಕಪೋಣಿ ಗುಡಾಯಿತ. ನಿರಾಕರಿಷ್ಯಮಾಣವಾದದ್ದು ಯಾವುದು? ನಿರ್ವಿಶೇಷ ಸ್ವಯಂಭಾತೆ ಕಿಮಜ್ಞಾನಾವೃತಂ ಭವೇತ್ ಎಂಬುದಾಗಿ ಈಗ ಏನೋ
ಅಲ್ಲಿಗೆ ನಿಮ್ಮ ನಿಮ್ಮ ಸಿದ್ಧಾಂತದಲ್ಲಿ ಆತ್ಮನಲ್ಲೇ ಅಜ್ಞಾನ ಎಂಬುದೇ ಅನುಪನ್ನ ಎಂಬುದಾಗಿ ನಿರಾಕರಣೆಯನ್ನು ಮಾಡಿ ಅಜ್ಞಾನ ನಿರಾಕರಣೆ ಮಾಡಿದ್ರೆ ಕಪೋಣಿ ಗುಡಾಯಿತ ಅಂತ ಅನ್ನೋದಕ್ಕೆ ಹೆಂಗೆ ಯಾಕೆ ಸಂಬಂಧ ಇದೆ? ಆಶ್ರಯ ಇಲ್ಲದೆ ಅಜ್ಞಾನ ಇಲ್ಲದೆ ಇರೋದ್ರಿಂದ ಅಜ್ಞಾನ ನಿರಾಕರಣೆ ಮಾಡಿದ್ರೆ ಕಪೋಣಿ ಗುಡಾಯಿತ. ಯಾವ್ದು ಕಪೋಣಿ ಗುಡಾಯಿತ ಆಯ್ತು ಈಗ? ಧರ್ಮವಾದಂತಹ ಅಜ್ಞಾನ. ಅಜ್ಞಾನ ಅಲ್ಲ, ಅಜ್ಞಾನದ ಮಿಥ್ಯಾತ್ವ. ಜ್ಞಾನಂ ಆಶ್ರಯಗತಂ ವಿಷಯಗತಂ ಅಂತಂದಾಗ 3 ವಿಕಲ್ಪಗಳನ್ನು ಮಾಡಿ ಯಾದವಾರ್ಯರ ಪ್ರಕಾರ ಹೇಳ್ರಿ. ಇಲ್ಲಿ ವಿಕಲ್ಪ ತ್ರಯಾರ್ಥ ಅಂದರೆ ಬ್ರಹ್ಮಗತವಾದಂತಹ ದ್ರಾಷ್ಟಾಂತಿಕ ಹೇಳಿ, ಬ್ರಹ್ಮಗತವಾದಂತಹ ಆಶ್ರಯಗತ ಅಂತ ಹೇಳಿದ್ರೆ ಜೀವಗತವಾದಂತಹ ನಿಯಮ್ಯತ್ವ, ತೇನ ಅರ್ಥಾತ್ ಸಿದ್ಧವಾದಂತಹ ಆತ್ಮಗತವಾದಂತಹ ನಿಯಾಮಕತ್ವ, ಬ್ರಹ್ಮಗತವಾದಂತಹ ನಿಯಾಮಕತ್ವ, ತೇನ ಅರ್ಥಾತ್ ಸಿದ್ಧವಾಗಿದೆ ಜೀವಗತವಾದಂತಹ ನಿಯಮ್ಯತ್ವ, ಉಭಯಗತವಾಗಿದೆ ನಿಯಮ್ಯ ನಿಯಾಮಕವಾದಂತಹ ಭಾವ, ಅದು ನಿಯಮ್ಯ ನಿಯಾಮಕ ಭಾವ. ಇದು ಅಲ್ಲಿ ಅದರದ ಮುಂದೆನೆ ಏವಮೇವ ಹಿ ಚಿತ್ರಂ ನಾಮ ರೂಪಂ ಆಶ್ರಯ ವ್ಯಾಪ್ಯ ವೃತ್ತಿ ಇತಿ ಪದಾರ್ಥವಿದ, ಅದರದ್ದು ವ್ಯಾದವಾರ್ಯರು ಇಲ್ಲಿ ಏನು ಪರರೀತ್ಯ ಈ ದೃಷ್ಟಾಂತವನ್ನು ಕೊಟ್ಟಿದ್ದು ಯಾಕೆ ಅಂತ ಹೇಳಿದ್ರೆ ನಮ್ಮ ಪ್ರಕಾರ ಚಿತ್ರರೂಪ ನಾವು ಅನೇಕ ರೂಪ ಸಮಾಹಾರನೇ ಚಿತ್ರ ಅಂತ ಅಂಗೀಕಾರ ಮಾಡೋದ್ರಿಂದ ತಥೈವ ತಂತ್ರಸಾರಾದಿಗಳಲ್ಲಿ ತತ್ತದ ಅವಯವಗಳ ರೂಪವನ್ನೇ ಹೇಳಿ ಸಂಸ್ಥಾನ ವಿಶೇಷದಲ್ಲಿ ಇರುವಂಥ ಅವಯವ ವಿಶೇಷಗಳ ರೂಪ ವಿಶೇಷಗಳನ್ನೇ ಹೇಳಿ ಚಿತ್ರ ರೂಪವನ್ನೇ ಪ್ರಯೋಗ ಮಾಡೋದ್ರಿಂದ ಚಿತ್ರರೂಪ ಅಂತ ಹೇಳಿ ಅತಿರಿಕ್ತ ರೂಪ ಅಲ್ಲ, ನಾನಾ ರೂಪ ಸಮಾಹಾರನೇ ಚಿತ್ರ ಅಂತಿರೋದ್ರಿಂದ ಬಾಧದ ಲಕ್ಷಣದಲ್ಲಿ ವಿರೋಧಿ ಭಾವಾಂತರ ಜ್ಞಾನ ಅನ್ನೋದು ಲಕ್ಷಣೇ ಅಲ್ಲ ಅಂತ ಹೇಳಿದ್ದಾರೆ. ಯಾಕೆ ಅಂತಂದರೆ ಇದಂ ರಜತಂ ಅನ್ನೋ ಜ್ಞಾನಕ್ಕೆ ಅದು ಗ್ರಾಹ್ಯಾಭಾವ ಅವಗಾಹಿ ಅಲ್ಲ. ಹೇಗೆ ಮಾಡಬೇಕು? ಗ್ರಾಹ್ಯಾಭಾವ ವ್ಯಾಪ್ಯಾವಗಾಹಿತ್ವೇನೆ ಹೇಳಬೇಕು. ಅನುಮಾನ ಅಂತಾಯಿತು, ಅವಾಗ ಬಾಧಕನೇ ಆಗುವುದಿಲ್ಲ. ಲಕ್ಷಣೇ ಅಲ್ಲ, ಅಲ್ಲಿ ಲಕ್ಷಣ ಬರಲಿಲ್ಲ ಅಂಥೇಳಿ ಅವತರಣಿಕ ಇದು. ಇದಕ್ಕೆ 2 ರೀತಿಯಾಗಿ ಶಾಬ್ದಾದವು ದ್ವಯೋರಪಿ ಬಾಧತ್ವ ಪ್ರಸಿದ್ಧೇಹೇ ಅನ್ನೋದಕ್ಕೆ ಯೋಜನೆ ಮಾಡಿದ್ದಾರೆ. ಗೊತ್ತಾಯ್ತಾ ಪ್ರಶ್ನೆ? ಶಾಬ್ದಾದೋ ದ್ವಯೋರಪಿ ಬಾಧತ್ವ ಪ್ರಸಿದ್ಧೇಹೇ ಅಂತ ಹೇಳಿದ್ರೆ ಅಂದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಪ್ರತ್ಯಕ್ಷದಲ್ಲಿ ನಮ್ಗೆ ಪ್ರತ್ಯಕ್ಷದಿಂದ ಯಾವಾಗ ನಾವು ಶೇಷ ಯಾವ್ದನ್ನ ಮಾಡ್ಕೊಳ್ಬೇಕಲ್ಲಿ? ಶಾಬ್ದಾದೋ ಭ್ರಮೆ ಅಂತ ಉಪಪಾದನ ಎರಡು ರೀತಿಯಾದ ಶಾಬ್ದಾದೋ ಭ್ರಮೆ ಅಂತ, ಶಾಬ್ದಾದೋ ಬಾಧಕೆ ಅಂತ 2 ರೀತಿಯಾಗ್ಯದ. ತದಶ್ಯ ಶಾಬ್ದಾದೋ ಭ್ರಮೆ ಅಂತ ಹೇಳಿದ್ರೆ ಶಾಬ್ದ ಭ್ರಮ ಬರಬೇಕಾದ್ರೆ ನಮ್ಗೆ ಎಲ್ಲಿ ಕೇವಲ ಶುಕ್ತಿತ್ವ ಜ್ಞಾನ ರಜತತ್ವ ಜ್ಞಾನ ಬಂದಿದೆ ಹೊರತು ರಜತೇತರತ್ವ ಜ್ಞಾನ ಬಂದಿಲ್ಲ. ಅಂದ್ರೆ ಇತರ ನಿಷೇಧಾತ್ಮಕವಾದಂತಹ ಜ್ಞಾನ ಬಂದಿಲ್ಲ. ದೃಷ್ಟಾಂತ ಕೊಟ್ಟಾರ ಮೀಮಾಂಸಾ ನಿರವಕಾಶ ಲಿಂಗ ಅನ್ನೋದು ಶ್ರುತಿಬಾಧಕ. ನಿರವಕಾಶ ಲಿಂಗ ಎಂಬುದು ಹೇಗೆ ಶ್ರುತಿಬಾಧಕ ಆಗ್ತದೋ ಹಾಗೆ ಇಲ್ಲಿಯೂ ಕೂಡ ಏನಾಗ್ತದೆ ಅಂತ ಹೇಳಿದ್ರೆ ಈ ವ್ಯಾಪ್ಯತ್ವ ಎಂಬುದು ನಿರವಕಾಶ ಅಂದ್ರೆ ನಿಯತ ಸಾಹಚರ್ಯ ಇರೋದ್ರಿಂದ ಇದು ಇದಾಗ್ತದೆ. ಶಾಬ್ದ ಅದು ಬಾಧೆ ಅಂತ ಹೇಳಬೇಕಾದ್ರೆ ಅಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಕೇವಲ ಶುಕ್ತಿತ್ವ ತೋರಿದ್ರೂ ಕೂಡ ಪೂರ್ವಸ್ಥವಾದಂತಹ ರಜತ ಜ್ಞಾನ ನಿವೃತ್ತಿ ಕಂಡಿರೋದ್ರಿಂದ ಅಲ್ಲಿಯೂ ಕೂಡ ಇದು ಕಂಡಿದೆ. ತತ್ವಾಸತ್ವೇ ಏಕಧರ್ಮನಿಷ್ಠ ಅತ್ಯಂತ ಪ್ರತಿಯೋಗಿನಿ ಧರ್ಮ ದೃಷ್ಟಾಂತದ್ವಯ ಸಾರ್ಥಕ್ಯವನ್ನು ಹೇಳ. ಇಲ್ಲಿ ದೃಷ್ಟಾಂತದ್ವಯ ಸಾರ್ಥಕ್ಯ ಯಾಕಂತ ಹೇಳಿದ್ರೆ ನಾವು ಇಲ್ಲಿ ಯದ್ಯಪಿ ಒಂದೇ ದೃಷ್ಟಾಂತವನ್ನು ಕೊಡ್ಬೋದು. ವಾಂಗ್ಮನಸ್ಸಿ ಅನಿತ್ಯೇ ಕೃತಕತ್ವಾದ್ ಎಂಬುವಂತಹ ಅನುಮಾನದಲ್ಲಿ ಘಟವತ ಎಂಬುದಾಗಿ ದೃಷ್ಟಾಂತ ಒಂದು ಕೊಟ್ಟಂಗೆ ಇಲ್ಲಿಯೂ ಕೂಡ ಒಂದೇ ದೃಷ್ಟಾಂತ ಕೊಡ್ಬೋದಿತ್ತು. 2 ದೃಷ್ಟಾಂತ ಯಾಕೆ ಕೊಟ್ಟರು ಅಂತ ಹೇಳಿದ್ರೆ ಇಲ್ಲಿ ಏನು ಮಾಡಿವಿ ಅಂತ ಹೇಳಿದ್ರೆ ಏಕಧರ್ಮಿನಿಷ್ಠ ಅತ್ಯಂತ ಭಾವ ಪ್ರತಿಯೋಗಿನವು ಅಂತ ಈ ರೀತಿಯಾಗಿ ಸಾಧ್ಯವನ್ನು ಮಾಡೋದ್ರಿಂದ ಸಾಧ್ಯದಲ್ಲೇ 2 ಧರ್ಮೀಯ ಅಪೇಕ್ಷೆ ಇರೋದ್ರಿಂದ ದೃಷ್ಟಾಂತದ್ವಯ ಅಪೇಕ್ಷೆ ಎಂಬುದು ಇದ್ದೇ ಇರೋದ್ರಿಂದ 2 ದೃಷ್ಟಾಂತವನ್ನು ಕೊಟ್ಟಿದ್ದೀವಿ. ಅಲ್ಲ ಅಷ್ಟಕ್ಕೆ ಮುಗಿಲಿಲ್ಲ. ಒಂದು ನಿಮಿಷ ಅಷ್ಟಕ್ಕೆ ಮುಗಿಯೋದಿಲ್ಲ. ಒಂದೇ ಕೊಟ್ರೆ ಇದು ಏನು ಸಾಧ್ಯ ಸಮನ್ವಯ ಆಗದೆ ಇರೋದ್ರಿಂದ ದೃಷ್ಟಾನ್ಯ ಆಗದೆ ಹೋಗ್ಲಿ ಅಂದ್ರೆ ಏನು ಏಕಧರ್ಮಿನಿಷ್ಠ ಅತ್ಯಂತ ಭಾವ ಪ್ರತಿಯೋಗಿನವು ಅಂತ ಈ ರೀತಿಯಾಗ ಏಕಧರ್ಮಿ ಮುಖ್ಯ ಅಲ್ಲ ಮುಂದಿಂದು ಅಲ್ಲ ದ್ವಿತ್ವ ಪ್ರತಿಯೋಗಿನಿಷ್ಠವ ಅಂತ ಏನು ಪ್ರತಿಯೋಗಿಗಳಲ್ಲಿ ಇರುವಂತಹ ದ್ವಿತ್ವ ಇದು ಒಂದು ಇದರಲ್ಲಿ ದೃಷ್ಟಾಂತದಲ್ಲಿ ನೀವು ಸಾಧ್ಯವನ್ನು ಪರ್ಯವಸಾನ ಮಾಡಬೇಕಾದ್ರೆ ಅಲ್ಲಿ ಏನು ಬೇಕು? ಕೇವಲ ಘಟವತ ಅಂತ ಹೇಳಿದ್ರೆ ಘಟದಲ್ಲಿ ದ್ವಿತ್ವ ಎಂಬುದಿಲ್ಲ. ಆದ್ರಿಂದ ಏನು ಮಾಡಬೇಕು? ಅಲ್ಲ ಹಾಗಿಲ್ಲ. ಅಭಾವದ್ವಯವನ್ನು ತೆಗೆದುಕೊಂಡು ತತ್ಪ್ರತಿಯೋಗಿತ್ವವನ್ನು ಹೇಳಬೇಕಾಗಿದೆ. ಏಕಧರ್ಮನಿಷ್ಠ ಅಭಾವದ್ವಯ ಪ್ರತಿಯೋಗಿತ್ವ ಅಂತ ಅನ್ನೋದನ್ನು ಹೇಳಬೇಕಾಗಿದೆ. ಅದು ಏಕಸ್ಯ
ಉಪಪನ್ನವಾಗೋದಿಲ್ಲ. ಆದ್ದರಿಂದ ಎರಡು ಪ್ರತಿಯೋಗಿ ಭೇದೇನ ಅಭಾವ ಭೇದ ಇರೋದ್ರಿಂದ ಒಂದೇ ಪ್ರತಿಯೋಗಿಯಲ್ಲಿ ಎರಡು ಅಭಾವವನ್ನು ಹೇಳಲಿಕ್ಕೆ ಬರೋದಿಲ್ಲ. ಎರಡು ಪ್ರತಿಯೋಗಿಯನ್ನು ಹೇಳಲೇಬೇಕು. ಅಭಾವ ದ್ವಿತ್ವ ಬರಬೇಕಾದ್ರೆ ದೃಷ್ಟಾಂತ ಎರಡನ್ನು ಕೊಡಬೇಕು. ಪ್ರಮಾಣ ಜ್ಞಾನಂ ಸ್ವಪ್ರಾಗಭಾವ ವ್ಯತಿರಿಕ್ತ ಏಕ ಪ್ರತಿಯೋಗಿ ಅಂತ ನಿರ್ಣಯ ಆಗಬೇಕು. ಪ್ರತಿಯೋಗಿ ಭೇದೇನ ಅಭಾವ ಭೇದ ತದಶ್ಚ ಅನೇಕ ಧರ್ಮಿಯಲ್ಲೂ ಏಕ ಪ್ರತಿಯೋಗಿವ ಅಂತ ಅಭಾವ ದ್ವಯ ಅಂತ ಬರೋದೇ ಇಲ್ಲ. ಪ್ರಮಾಣ ಜ್ಞಾನಂ ಸ್ವಪ್ರಾಗಭಾವ ವ್ಯತಿರಿಕ್ತ. ಒಂದು ನಿಮಿಷ ಏನು ಸಾಧ್ಯ ಏನಾದಂತೆ ಆಯಿತು? ಸತ್ವಾಸತ್ವೇ ಏಕಧರ್ಮಿನಿಷ್ಠ ಅತ್ಯಂತಾಭಾವ. ನಿಧಾನವಾಗಿ ಸತ್ವಾಸತ್ವೇ ಏಕನರ್ಮಿನಿಷ್ಠೋ ಯೌ ಅತ್ಯಂತಾಭಾವೋ ತತ್ ಪ್ರತಿಯೋಗಿತ್ವಂ ಅಂತ ಸಾಧನೆ ಮಾಡ್ತಿದ್ದೀವಿ. ಆವಾಗ ಏನಾಗ್ತದೆ ಅಂತ ಹೇಳಿದ್ರೆ ಘಟವತ ಅಂತ ಈ ರೀತಿಯಾಗಿ ಅನುಮಾನ ರೂಪವತ ಅಂತ ಅನುಮಾನ ಮಾಡಿದರೆ ಅವಾಗ ಏನಾಗ್ತದೆ? ರೂಪ ಪ್ರತಿಯೋಗಿಕ ಏಕಧರ್ಮಿನಿಷ್ಠೋ ಯೌ ಅತ್ಯಂತಾಭಾವೋ ಅಂತ ಹೇಳಿದ್ರೆ ಏಕ ಪ್ರತಿಯೋಗಿಕವಾದಂತಹ ಅತ್ಯಂತಾಭಾವ ದ್ವಯಗಳು ಇರೋದಿಲ್ಲ. ಪ್ರತಿಯೋಗಿ ಭೇದೇನ ಅಭಾವ ಭೇದ ಇರೋದಿಲ್ಲ. ಪ್ರಮಾಣ ಜ್ಞಾನಂ ಸ್ವಪ್ರಾಗಭಾವ ವ್ಯತಿರಿಕ್ತ ಸ್ವವಿಷಯಾವರಣ ಅಂಬೋಲಿ ಯಾದಪತ್ರ ರೀತ್ಯ ದಲಕೃತ್ಯ. ಇಲ್ಲಿ ಪ್ರಮಾಣ ಜ್ಞಾನಂ ಇಲ್ಲಿ ಕೇವಲ ಅನ್ಯಪೂರ್ವಕಂ ಅಂತ ಇಷ್ಟೇ ಅನ್ಯಪೂರ್ವಕಂ ಅಂತ ಇಷ್ಟೇ ಹೇಳಿದ್ರೆ ಆತ್ಮಪೂರ್ವಕತ್ವ ಇರೋದ್ರಿಂದ ವಸ್ತುವಂತರ ಪೂರ್ವಕತ್ವವನ್ನು ಹೇಳಬೇಕು. ವಸ್ತುವಂತರ ಪೂರ್ವಕಂ ಅಂತ ಇಷ್ಟೇ ಹೇಳಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಪ್ರಾಗಭಾವದಲ್ಲಿ ಬರ್ತದೆ. ಆದ್ರಿಂದ ಸ್ವಪ್ರಾಗಭಾವ ವ್ಯತಿರಿಕ್ತ ಅಂತ ಹೇಳಬೇಕು. ಸ್ವಪ್ರಾಗಭಾವ ವ್ಯತಿರಿಕ್ತ ಅಂತ ಇಷ್ಟೇ ಹೇಳಿದ್ರೂ ಕೂಡ ಏನಾಗ್ತದೆ? ಸ್ವವಿಶೇಷಾವರಣ ಎಂಬುದಕ್ಕೆ ಪ್ರತಿಬಂಧಕಾದೃಷ್ಟ ಇದು ಸಣ್ಣದೊಂದು ವಿಷಯ. ಸಹಜವಾಗಿ ವಿದ್ಯಾವನ್ನ ಸಾಮಾನ್ಯವಾಗಿ ಪ್ರಾತಿಭಾಸಿಕ ಅಂತ ಹೇಳುವ ಪದ್ಧತಿ ಸಾಕ್ಷಿ ವೇದ್ಯವಾಗಿದೆ, ಪ್ರಾತಿಭಾಸಿಕವಾಗಿದೆ. ಪ್ರಾತಿಭಾಸಿಕವಾದ ಮೇಲೆ ವಸ್ತುವಂತರ ಪೂರ್ವಕತ್ವ ಹೆಂಗನ್ನೋದು? ವಸ್ತು ಎಂಬ ಶಬ್ದ ಸಾಮಾನ್ಯವಾಗಿ ಅಸತ್ತನ್ನಂತೂ ನಿವಾರಣೆ ಮಾಡೇ ಮಾಡ್ತದೆ, ಪ್ರಶ್ನೆ ಇಲ್ಲ. ಜೊತೆಗೆ ಪ್ರಾತಿಭಾಸಿಕವನ್ನು ಯಾವರ್ತನ ಮಾಡುವ ಶಬ್ದ ಅಂತ ಸಾಮಾನ್ಯವಾಗಿ ವ್ಯವಸ್ಥೆ ಮತ್ತು ಹಾಗೆ ಅಂತ ಅನ್ನೋದಕ್ಕಿಲ್ಲ ಅಂದರೆ ಬೇಕೇ ಆಗಿಲ್ಲ. ಪದಾರ್ಥಾಂತರ ಪೂರ್ವಕತ್ವ ಅಂತ ಅನ್ಬೋದಾಗಿತ್ತು. ವಸ್ತುವಂತರ ಪೂರ್ವಕತ್ವ ಅಂತ ಅನ್ನೋದರಿಂದ ಬ್ರಹ್ಮಜ್ಞಾನೇತರ ಜ್ಞಾನ ಬಾಧ್ಯವಾದದ್ದು ಅನ್ನೋ ಅರ್ಥದೊಳಗೆ ಪ್ರಾತಿಭಾಸಿಕ ಸತ್ಯ ಅದರ ವ್ಯಾವೃತ್ತಿ ಆಗ್ತದೆ ಅಂತೂ. ಯಾಕಂದರೆ ಪ್ರಾತಿಭಾಸಿಕ ಭಾಳ ಗೊಂದಲದ ಸಾಕ್ಷಿ ಮಾತ್ರ ವೇದ್ಯವಾಗಿ ಪ್ರಾತಿಭಾಸಿಕವಾಗಿದ್ದರೂ ಘಟಾದಿಗಳಿಗೆ ಉಪಾದಾನ. ಆದ್ದರಿಂದ ಅದು ಉಭಯಮುಖಿ. ಆ ಅರ್ಥದಲ್ಲಿ ಪ್ರಾತಿಭಾಸಿಕ ಅಲ್ಲವೇ ಅಲ್ಲ. ಬ್ರಹ್ಮಜ್ಞಾನೇತರ ಜ್ಞಾನ ಬಾಧ್ಯವಾದರೇನೆ ಪ್ರಾತಿಭಾಸಿಕ, ತಾದೃಶ ಪ್ರಾತಿಭಾಸಿಕತ್ವನೇ ಮಿಥ್ಯಾತ್ವ ಪ್ರಯೋಜಕ. ಅದಿಲ್ಲ ಅಲ್ಲ, ಪ್ರಾತಿಭಾಸಿಕ ಆಗದೇ ಇದ್ದರೆ ತದುಪಾದಾನಕವಾದ ರಜತಾದಿಗಳು ಪ್ರಾತಿಭಾಸಿಕ ಹಂಗಾಗುವುದು. ಈಗ ಪ್ರಮಾಣ ಜ್ಞಾನಂ ಸ್ವಪ್ರಾಗಭಾವ ವ್ಯತಿರಿಕ್ತ ತದಿತಿ ಪ್ರತ್ಯಯ ವಿಷಯತ್ವ ಇಟ್ಕೊಂಡು ತದಿತಿ ಪ್ರತ್ಯಯ ವಿಷಯತ್ವ ತಗೊಂಡು ಸಮ ಹೇಳಿದ ಅದೆಲ್ಲ ನಮ್ದದು. ಇಲ್ಲಿ ವಸ್ತು ಶಬ್ದ ಇಲ್ಲಿ ವಸ್ತು ಶಬ್ದಕ್ಕೆ ಪ್ರಸಿದ್ಧವಾದ ಅರ್ಥ ಸತ್ಯ ಶಬ್ದದ ಪರ್ಯಾಯವಾದ ವಸ್ತು ಶಬ್ದ ಅಂತಲ್ಲ. ಇಲ್ಲಿ ವಸ್ತು ಶಬ್ದದಿಂದ ಭ್ರಮವನ್ನು ವಿವಕ್ಷ ಮಾಡ ಭ್ರಮವನ್ನು ಏತಾದೃಶ ವಿಶೇಷಣ ವಿಶಿಷ್ಟವಾದ ಭ್ರಮವನ್ನು ಅಂದ್ರೆ ಪೂರ್ವೋಕ್ತ ವಿಶೇಷಣ ವಿಶಿಷ್ಟವಾದ ಅಜ್ಞಾನ ಪೂರ್ವಕತ್ವವನ್ನು ತಗೊಂಡು ನಾವು ಸಮನ್ವಯ ಮಾಡಬೇಕು. ಆವಾಗ ವಸ್ತು ಶಬ್ದೇನ ಅಜ್ಞಾನ ಹೇಗೆ ತಗೊಳ್ತೀರಿ ಅಂತ ಪ್ರಶ್ನೆ ಕೇಳ. ಅಜ್ಞಾನ ಆದ್ರೆ ಇಲ್ಲಿ ಸತ್ಯ ಶಬ್ದ ಪರ್ಯಾಯವಾದ ವಸ್ತು ಶಬ್ದ ಅವರಿಗೆ ಇಲ್ಲಿ ವಿವಕ್ಷಿತವಲ್ಲ ಅಂತ ತೋರ್ತದೆ. ಅಂದ್ರೆ ಶ್ರೀನಿವಾಸ ತೀರ್ಥರು ಕೂಡ ಅಪ್ರಮಾ ವ್ಯಾವೃತ್ಯರ್ಥಂ ವಸ್ತು ವಿಶೇಷಣಂ ಅಂತ. ಅದ್ರ ಇಲ್ಲಿ ವಸ್ತು ಪದದಿಂದ ಭ್ರಮ ಅನ್ನೋದು ವಿವಕ್ಷಿತ. ಅಂದ್ರೆ ಪೂರ್ವೋಕ್ತ ಇಷ್ಟು ಹೇಳಿದ್ರೂ ಕೂಡ 4 ವಿಶೇಷಣಗಳನ್ನು ಭ್ರಮ ವ್ಯಾವೃತ್ತಿ ವ್ಯತಿರಿಕ್ತ ಸ್ವವಿಷಯಾವರಣ ಅದೇ ಭ್ರಮ ವ್ಯಾವೃತ್ತಿಯಾಗಿ ವಸ್ತು ಪದ ಅಂತ. ಅದಕ್ಕೆ ಸಹಿತ ಪ್ರತೀತಿ ವಿಷಯತ್ವ ಮಾತ್ರ ತಗೊಂಡು ಶ್ರೀನಿವಾಸ ತೀರ್ಥರ ಪಕ್ಷ ನೋಡಿದ್ರೆ ಅಪ್ರಮಾ ವ್ಯಾವೃತ್ತಿಗಾಗಿ ಅಂತ ಹೇಳಿದ ಪ್ರಸಿದ್ಧವಾದ ಅರ್ಥ ವಸ್ತು ಶಬ್ದ ಸತ್ಶಬ್ದ ಪರ್ಯಾಯವಾದದ್ದು ಇಲ್ಲಿ ಮಾತ್ರ ಅದಲ್ಲ ಭ್ರಮ ವ್ಯಾವೃತ್ತಿಗಾಗಿ ಇಟ್ಟಾರ. ಭ್ರಮ ವ್ಯಾವೃತ್ತಿಗಾಗಿ ಅಲ್ಲ. ಮತ್ತು ಸತ್ವೇ ಏಕ ವಸ್ತುನಿಷ್ಠ ಅನ್ನೋ ಪಾಠನೂ ಅದನ್ನು ನಾವು ಅಜ್ಞಾನನಿಷ್ಠತೆಯ ಸಮನ್ವಯ ಮಾಡಿ ಸಸದ್ವೈಲಕ್ಷಣ್ಯವನ್ನು ಅಲ್ಲಿಯೂ ಸಮನ್ವಯ ಮಾಡಬೇಕು ಅಂದ್ರೆ ಅಲ್ಲಿ ವಸ್ತು ಶಬ್ದದಿಂದ ಅಜ್ಞಾನವನ್ನು ತಗೊಳ್ಳುವಂತಹ ಪ್ರಸಕ್ತಿ ಬಂದೇ ಬರ್ತದೆ. ಅದರಿಂದ ವಸ್ತು ಅಜ್ಞಾನ ಅಂತ ಆಗಬಹುದು. ಏಕಧರ್ಮಿ ನಾವು ಅನ್ಲಿಗತ್ತೀವಿ, ವಸ್ತು ಶಬ್ದವನ್ನ ಬಹಳ ಕಡೆ ಅದ ಅಂತ ವ್ಯಾಖ್ಯಾನಕಾರರು ಉತ್ತರ ಗ್ರಂಥ ಪರ್ಯಾಲೋಚನೆಯ ಗುರುಗಳ ಗುರುಗಳ ಅಭಿಪ್ರಾಯ ಶಿಷ್ಯಂದ್ರಿಯ ವ್ಯಾಖ್ಯಾನದೊಳಗೆ ತೋರ್ತದ ಅಂತ
ಆ ಶ್ರೀನಿವಾಸ ತೀರ್ಥರಂತೆ ಅಪ್ರಮಾ ವ್ಯಾವೃತ್ತಿಯನ್ನು ಮಾಡೋದು ಕೂಡ ಪ್ರಾತಿಭಾಸಿಕತ್ವಾದೇವ ತಸ್ಯ ವ್ಯಾವೃತ್ತಿ ವಸ್ತು ಅಂತನ್ನೋ ಶಬ್ದದಿಂದ. ವಸ್ತು ಶಬ್ದಕ್ಕೆ ಪ್ರಾತಿಭಾಸಿಕ ವ್ಯಾವೃತ್ತಿಯನ್ನು ಮಾಡುವ ಶಕ್ತಿ ಇದ್ದದ್ದಕ್ಕೇನೆ ಸಮತರೀತ್ಯ ಸಜತಿ ಪ್ರತೀತಿ ವಿಷಯತ್ವ ಸಜತಿ ಪ್ರತೀತಿ ವಿಷಯತ್ವ ತಗೊಂಡ್ರೆ ಕೂಡಿಸ್ಬೋದು. ಅದು ಸಜತಿ ಪ್ರತೀತಿ ವಿಷಯತ್ವ ಅವರು ಶಶವಿಷಾಣಕ್ಕೂ ಹೇಳಿ ಅಲ್ಲ, ಅದಕ್ಕೆ ನಮ್ಮ ಸಮತರೀತ್ಯಾನೇ ಕೊಟ್ಟಿವಿ ಅಂತ ಹೇಳಿ ನಮ್ಮ ಮತ್ತಲ್ಲಿ ಅಲ್ಲ ಅಯ್ಯ ಅವ್ರ ಅನುಮಾನ ಅವ್ರ ಅನುಮಾನ ನಮ್ಮದು ಹೌದು ಅದೇ ನಮ್ದೇ ಅಲ್ಲ, ಅದಕ್ಕೆ ಅಸದ್ಯ ಲಕ್ಷಣ ಮಾತ್ರ ಅರ್ಥದಲ್ಲಿ ಶಬ್ದ ತಗೋಬಹುದು. ತತ್ವದೀಪನ ಸಜತಿ ಪ್ರತಿ ವಿಷಯ ಬಂತಲ್ಲ, ತತ್ವದೀಪನ ವಿವರಣೆಗಳಲ್ಲೂ ಏನು ಕೊಟ್ಟಿಲ್ಲ, ಇಷ್ಟನೇ ಅಂತಾರೆ. ಆತ್ಮನನ್ನು ತೆಗೆದುಕೊಂಡು ಅರ್ಥಾಂತರತಾ ಬರಬಾರದು ಅಂತ ಅನ್ನೋದಕ್ಕಾಗಿ ವಸ್ತುವಂತರ ಪೂರ್ವಕ ಅಂತ ಇಷ್ಟಂತಾರೆ ತತ್ವದೀಪ. ಇದನ್ನು ನಾವು ದೋಷವಾಗಿಯೂ ಕೊಟ್ಟಾಗಿದೆ ಅಲ್ಲ. ಈಗ ಆಚಾರ್ಯ ಹೇಳಿದ್ದು ಅವಿದ್ಯಾ ಇದು ಅಂದರೆ ಒಂದು ಅರ್ಥದೊಳಗೆ ವ್ಯಾವಹಾರಿಕನೇ ಇದು ಬ್ರಹ್ಮಜ್ಞಾನ ಬಾಧ್ಯವಾದದ್ದರಿಂದ ತದುಪಾದಾನಕವಾದ ರಜತವನ್ನು ನೀನು ಪ್ರಾತಿಭಾಸಿಕ ಅಂತ ಹೇಗೆ ಹೇಳಲಿಕ್ಕೆ ಬರ್ತದೆ? ಉಪಾದಾನವಾದದ್ದು ಅಬಾಧ್ಯ, ಉಪಾದೇಯವಾದದ್ದು ಬ್ರಹ್ಮಜ್ಞಾನಗಳನ್ನು ಕೂಡ ಪ್ರಾತಿಭಾಸಿಕ ಅಂತ ಅದೇ ನ್ಯಾಯಾಮೃತದೊಳಗೆ ಕರೆದಾರೆ. ಪ್ರಾತಿಭಾಸಿಕ ಅಂತ ಯಾವುದು ಸುಖಾದಿಗಳನ್ನು ಕೂಡ ಅದರಂಗೆ ಆ ಅರ್ಥದೊಳಗೆ ಪ್ರಾತಿಭಾಸಿಕ ಅಂತ ಇಟ್ಕೊಂಡ್ರೆ ಸರಿ. ಅದು ಪ್ರತಿಭಾಸ ಮಾತ್ರ ಶರೀರಕ, ಪ್ರಾತಿಭಾಸಿಕ ಇಷ್ಟೇ ತಾತ್ಪರ್ಯ. ಜ್ಞಾತೈಕ ಸತ್ ಇದ್ವೇದ್ಯತ್ವ ಇಟ್ಕೊಂಡಲ್ಲಿ ಹೇಳ್ಯಾರ. ಸಾಕ್ಷಾತ್ ಮೇಲೆ ಆಚಾರ್ಯ ಕೇಳಿದ್ದು ಹಾಗಾದರೆ ತದುಪಾದಾನಕ ರಜತ ಹೇಗೆ ಪ್ರಾತಿಭಾಸಿಕ ಆಯಿತು ಅಂತ. ಅದನ್ನು ನಾವು ದೋಷವಾಗಿ ಹೇಳ್ಬೋದು. ಉಪಾದಾನವಾದದ್ದು ವ್ಯಾವಹಾರಿಕ, ಉಪಾದೇಯವಾದದ್ದು ಪ್ರಾತಿಭಾಸಿಕ ಅಂತ ಹೇಗೆ ಹೇಳ್ತಿದೆ ಅಂತ ಹೇಳ್ಯಾರ ಅಂತ ನಂಗೆ ಅನ್ನಿಸ್ತು. ನ್ಯಾಯಮೃತರಾಗಿ ಬಂದಿರ್ಬೇಕು. ಮುಂದೆ ಪ್ರಶ್ನೆಗಳನ್ನು ಕೇಳಬೇಕು. ಸ್ವವಿಷಯಾವರಣ ಅಂತ ಹೇಳಿದ್ರೆ ಪ್ರತಿಬಂಧಕಾದೃಷ್ಟದಲ್ಲಿ ಅದಕ್ಕೆ ಕೇವಲ ಪ್ರತಿಬಂಧಕಾದೃಷ್ಟದಲ್ಲಿ ವ್ಯಭಿಚಾರ ಪರಿಹಾರಕ್ಕಾಗಿ ಸ್ವವಿಷಯಾವರಣ ಅಲ್ಲಲ್ಲ, ಸ್ವೋತ್ಪಾದಕಾದೃಷ್ಟದಲ್ಲಿ ವ್ಯಭಿಚಾರ ಪರಿಹಾರಕ್ಕಾಗಿ ಸ್ವವಿಷಯಾವರಣ ಮತ್ತು ಪ್ರತಿಬಂಧಕಾದೃಷ್ಟದಲ್ಲಿ ಪರಿಹಾರ ಮಾಡಲಿಕ್ಕೆ ಸ್ವನಿವರ್ತ್ಯ, ಪ್ರತಿಬಂಧಕ ದೃಷ್ಟದಲ್ಲಿ ಪರಿಹಾರ ಮಾಡಲಿಕ್ಕೆ ಸ್ವನಿವರ್ತ್ಯ ಮತ್ತು ಇದು ಸ್ವದೇಶಗತ ಎಂಬುದು ಜ್ಞಾತತಾ ವಸ್ತುಗತವಾದಂತಹ ಜ್ಞಾತತಾದಿಗಳನ್ನು ನಿವಾರಣೆ. ಸ್ವನಿವರ್ತ್ಯ ಎಂದ ಮೇಲೆ ಪ್ರಾಗಭಾವ ಯಾಕೆ ಬೇಕು ಅಂತ ಹೇಳಿದ್ರೆ ಸ್ವನಿವರ್ತ್ಯತ್ವ ನಾಮ ಸ್ವಸತ್ತಾದ ಶಾಯಾಂ ಕಾರ್ಯಾನುತ್ಪತ್ತಿ ಪ್ರಯೋಜಕತ್ವಂ ಅಂತ ಅರ್ಥ ಹೊರತು ಸ್ವಜನ್ಯ ಧ್ವಂಸ ಪ್ರತಿಯೋಗಿತ್ವಂ ಅಂತ ಅಲ್ಲ. ಸ್ವನಿವರ್ತ್ಯತ್ವಂ ನಾಮ ಸ್ವವಿರೋಧಿತ್ವಂ, ಸ್ವವಿರೋಧಿತ್ವ, ಸ್ವವಿಷಯಾವರಣ ಅನ್ನೋದಕ್ಕೆ ಸ್ವಸತ್ತಾದ ಕಾರ್ಯಾನುತ್ಪತ್ತಿ ಸ್ವವಿರೋಧಿ ಪ್ರಾಗಭಾವ ಜ್ಞಾತತಾದಲ್ಲಿ ವ್ಯಭಿಚಾರ ಪರಿಹಾರ, ಅಜ್ಞಾತತ್ವ. ಸಾಕ್ಷಾತ್ ಕೃತಿ ಸಾಧ್ಯತ್ವ ಹೇಳ್ತಿರೋ ಸ್ವನಿಷ್ಠ ಕೃತಿ ಸಾಧ್ಯತ್ವ ಹೇಳ್ತಿರೋ ಅಂತ ಅನ್ನೋದು ಕಾರ್ಯತಾವಾದದಲ್ಲಿ 5 ವಿಕಲ್ಪ ಮಾಡಿ ಪರಕೃತಿ ಸಾಧ್ಯತ್ವನೋ ಸುಕೃತಿ ಸಾಧ್ಯತ್ವನೋ ಏನು ಹೇಳ್ತೀರಿ ಅಂತ ವಿಕಲ್ಪ ಮಾಡಿ ನಿರಾಕರಣೆ ಮಾಡಿದ್ದಾರೆ. ಇದರಲ್ಲಿ ಯಾದುಪತ್ಯ ವಿರೋಧ ಪರಿಹಾರ ಅಲ್ಲಲ್ಲ, ಕೃತಿ ಸಾಧ್ಯತ್ವ ಅಂತ ಅನ್ನೋದಕ್ಕೆ ಸ್ವಕೃತಿ ಪರಕೃತಿ ಸಾಧ್ಯತ್ವ, ಸ್ವಕೃತಿ ಸಾಧ್ಯತ್ವ, ಚಿಕಿತ್ಸಾಧೀನ ಕೃತಿ ಸಾಧ್ಯತ್ವ. ನೆನಪಾಯ್ತಾ? ನಿಧಾನ ಭೂತಾದಿಗಳಾಗಿ ಮುಂದೆ ಎಡಗಡೆ ಮೇಲಿನ ಭಾಗ ಕಥಂ ಅಲ್ಲ, ಅದೇ ಭೂತಾದಿಗಳಲ್ಲಿ ಅತಿಪ್ರಸಂಗದಲ್ಲೇ ಬಂದು ಅಲ್ಲ ಆ ಪ್ಯಾರಾದಲ್ಲಿ ನಿಗಡಬಂಧ ದೈವಾದನ್ಯ ಕೃತಿತೋವಾ ಮೇ ಅಲ್ಲೇ ವಿರೋಧ. ಅದಲ್ಲ ಅವ್ರು ಕೇಳ್ತಾ ಇರೋದು ಬೇರೆ ಪ್ಯಾರ. ಸರಿ, ಕಲಂಜ ಭಕ್ಷಣಾದಿಗಳಲ್ಲಿ ದೋಷ ಪರಿಹಾರ. ಇಲ್ಲಿ ಏನು ಅಂತ ಹೇಳಿದ್ರೆ ನೀವು ಕಲಂಜ ಭಕ್ಷಣಾದಿಗಳ ನೀವೇನು ಹೇಳಿದ್ರೆ ಬರೀ ಇಷ್ಟಸಾರಣತ್ವ ಅಷ್ಟೇ ಇದನ್ನು ಹೇಳಿದ್ರೆ ಆವಾಗ ಕಲಂಜ ಭಕ್ಷಣನೂ ಕಲಂಜ ಭಕ್ಷಣಾದಿಗಳಲ್ಲಿಯೂ ಇದಂತ ಅಂದರೆ ಕಮನೀಯ ಕಾಂತ ಭೋಗ ಮತ್ತು ಪರಸ್ತ್ರೀಗ ಭೋಗ ಮತ್ತು ಕಮನೀಯ ಇದು ಕಲಂಜ ಭಕ್ಷಣದಲ್ಲಿ ಬಂದಂತಹ ಇದಕ್ಕೆ ಪರಿಹಾರ ಯಾರಿಗೆ ಹೇಳ್ತೀರಿ ಅಂತ ಶಂಕ ಇಲ್ಲಿ ವಿಕಲ್ಪ ಮಾಡ್ತಾರೆ. ಯಾರಿಗೆ ಕಲಂಜ ಭಕ್ಷಣಾದಿಗಳಲ್ಲಿರುವಂತಹ ಸುಖೇ ರಾಗಾತ್ ತಜ್ಜನ್ಯವಾದಂತಹ ದುಃಖದಲ್ಲಿ ದ್ವೇಷ ಇಲ್ಲ ಅವ್ರಿಗೆ ಪ್ರವೃತ್ತಿಯನ್ನು ಹೇಳೋದೇ ಆದರೆ ಇಷ್ಟಾಪತ್ತಿ. ಯಾರಿಗೆ ತಜ್ಜನ್ಯವಾದಂತಹ ದುಃಖ ದ್ವೇಷಾತ್ ತಜ್ಜನ್ಯ ಸುಖದಲ್ಲಿ ಇಚ್ಛಾ ಇಲ್ಲ ಅವ್ರಿಗೆ ಹೇಳೋದೇ ಆದರೆ ಇಚ್ಛಾ ವಿಷಯ ಸಾರಣತ್ವ ಎಂಬುದು ಬರದೇ ಇರೋದ್ರಿಂದ ಇಷ್ಟ ಸಾರಣತ್ವ ಜ್ಞಾನನೂ ಬಂದಿಲ್ಲ. ಅವ್ರು ಹೇಳಿದ ಪ್ರಶ್ನೆ ಗೊತ್ತಾಯ್ತಾ? ಉಕ್ತ ದೋಷ ಮೊದಲನೇ ಪಾರನೇ ಸಿದ್ಧಾಂತ ಮೊದಲನೇ ಪಾರ ಉಕ್ತ ದೋಷ ಅನ್ನೋ ಕಡೆಗೆ ಏತೇನ ಕೃತಿ ಸಾಧ್ಯತ್ವಂ
ಸುಕೃತ ಸಾಧ್ಯತ್ವ ಪ್ರಾಣಾದಿ ಸಂಚಾರಗಳಲ್ಲಿ. ಯದಕರಣೆ ಇಷ್ಟಾನುತ್ಪತ್ತಿ ಯದಕರಣೆ ಯದಕರಣೆ ಅವಶ್ಯ ಅಕರ್ತುಂ ಅಶಕ್ಯತ್ವ ಅಲ್ಲ. ಸನ್ನಿಕರ್ಷದಲ್ಲಿ ಹಾಗೂ ಕರ್ಣದಲ್ಲಿ ಅಸಾಧಾರಣ್ಯವನ್ನು ನಿವೇಶನ ಮಾಡೋದು. ಇಲ್ಲಿ ಏನು ಇದಂತ ಹೇಳಿದ್ರೆ ನಾವು ಕೇವಲ ಕರ್ಣನಿಷ್ಠ ಸನ್ನಿಕರ್ಷ ಪ್ರತಿಯೋಗಿತ್ವಂ ಅಂತ ಹೇಳೋದಿಲ್ಲ, ಕಿಂತು ಅಸಾಧಾರಣ ಕಾರಣನಿಷ್ಠ ಅಸಾಧಾರಣ ಕಾರಣೀಭೂತ ಸನ್ನಿಕರ್ಷ ಪ್ರತಿಯೋಗಿತ್ವಂ ಅಂತ ಈ ರೀತಿಯಾಗಿ ಹೇಳ್ತೀವಿ. ಏತಾದೃಶವಾದಂತಹ ಇದಂತೂ ಬಂದೇ ಬರ್ತದೆ, ಎಲ್ರಿಗೂ ಬಂದೇ ಬರ್ತದೆ ಅಂತ ಈ ರೀತಿಯಾಗಿ ವಿಷಯತ್ವ ಎಂಬುದು ಎಲ್ಲ. ಅಸಾಧಾರಣ್ಯ ಅಂದ್ರೆ ಏನು? ಅಸಾಧಾರಣ್ಯ ಏನಂದ್ರೆ ಕರ್ಣನಿಷ್ಠವಾದಂಥ ಅಸಾಧಾರಣ ನಾಮ ಜನ್ಯಜ್ಞಾನತ್ವ ವ್ಯಾಪ್ಯ ಚಾಕ್ಷುಷತ್ವಾದಿರೋ ಅವಚ್ಛಿನ್ನ ಕಾರಣತಾ ನಿರೂಪಿತ ಕಾರ್ಯತಾಶ್ರಯತ್ವಂ ಅಂತ ಇನ್ನೂ ಅಲ್ಲ ಕಾರ್ಯತಾ ನಿರೂಪಿತ ಕಾರಣತಾಶ್ರಯತ್ವಂ ಅಂತ ಇದರಲ್ಲಿ ಯಾವುದು ಇದರಲ್ಲಿ ಏಕಸ್ಯ ಅನೇಕ ಜ್ಞಾನ ಅಜನಕತ್ವ ಎಂಬುದು ಸನ್ನಿಕರ್ಷದಲ್ಲಿ ಇರುವಂತಹ ಅಸಾಧಾರಣ್ಯ. ಇದರಿಂದ ಏನ್ ಪರಿಹಾರ ಆಯ್ತು? ಈ ರೀತಿಯಾಗಿ ಹೇಳೋದ್ರಿಂದ ಕೇವಲ ನಾವು ಈಗ ಕೇವಲ ಕಾರಣನಿಷ್ಠ ಸನ್ನಿಕರ್ಷ ಪ್ರತಿಯೋಗಿತ್ವ ಒಂದೇ ಇದ್ರ ಜೊತೆಗೆ ಒಂದೇ ಉತ್ತರ ಕೊಟ್ಬಿಡು. ಒಂದೇ ಕಡೆಗೆ ಅಸಾಧಾರಣ್ಯ ನಿವೇಶನ ಮಾಡುವುದರಿಂದ ಸಾಕಾಗ್ತಾ ಇರುವಾಗ ಎರಡೂ ಕಡೆಗೆ ಅಸಾಧಾರಣ್ಯ ಯಾಕೆ? ಅಲ್ಲಿ ಏನು ಶಂಕಾ ಅಂತ ಹೇಳಿದ್ರೆ, ನೀವು ಈ ಕರ್ಣದಲ್ಲಿ ಅಸಾಧಾರಣ್ಯವನ್ನು ನಿವೇಶನ ಮಾಡುವುದರಿಂದಲೇ ಪರಿಹಾರ ಆಗ್ಲಿಕ್ಕಾಗಿ ಮತ್ತೆ ನೀವು ಸಾಧನ ಸನ್ನಿಕರ್ಷದಲ್ಲಿಯೂ ಯಾಕೆ ಅಸಾಧಾರಣ್ಯವನ್ನು ನಿವೇಶನ ಮಾಡ್ತೀರಿ? ಸನ್ನಿಕರ್ಷದಲ್ಲಿ ಅಸಾಧಾರಣ್ಯ ಇರೋದ್ರಿಂದ ಕರ್ಣದಲ್ಲಿ ಯಾಕೆ ಹೇಳಬೇಕು ಅಂತ ಆಪತ್ತಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನೀವು ಏನ್ ಮಾಡಿದ್ರಿ ಅಂತ ಇಲ್ಲಿ ಅಸಾಧಾರಣ್ಯ ತಂದು ಕೂಡ ಅತಿವ್ಯಾಪ್ತಿ ಬರ್ತದೆ, ಪರಿಹಾರಕ ಆಗ್ತದೆ ಅಂತ. ಅಂದ್ರೆ ಒಟ್ಟು ಏನದ ಆತ್ಮ ಮನಸಾ ಸನ್ನಿಕರ್ಷತೆ ಮನಃ ಇಂದ್ರಿಯೇಣ ಇಂದ್ರಿಯ ಅರ್ಥೇಭ್ಯ ಅಂತ ಈ ರೀತಿಯಾಗ ಅಂತ ಈ ರೀತಿಯಾಗಿ ಈಗ ಸನ್ನಿಕರ್ಷ ತ್ರಯ ಅದ. ಇಲ್ಲಿ ಆದರೂ ಕೂಡ ನೀವು ಅಸಾಧಾರಣ್ಯವನ್ನು ಏನು ಬಂದಿತ್ತು ಚಕ್ಷುರ್ ಮನಸ್ಸನ್ನಿಕರ್ಷವನ್ನು ಇದು ಮಾಡಲಿಕ್ಕಾಗಿ ಸನ್ನಿಕರ್ಷದಲ್ಲಿ ಅಸಾಧಾರಣ್ಯ ಹಾಕಿದ್ದು. ತದಶ ಇನ್ನು ಈ ಮನ ಆತ್ಮ ಸನ್ನಿಕರ್ಷದಲ್ಲಿ ಬಂದಂತಹ ಅತಿವ್ಯಾಪ್ತಿ ಪರಿಹಾರಕ್ಕಾಗಿ ಮನ ಆತ್ಮ ಸನ್ನಿಕರ್ಷದಲ್ಲಿ ಬಂದಂತಹ ಅತಿವ್ಯಾಪ್ತಿ ಪರಿಹಾರಕ್ಕಾಗಿ ಏನು ಮಾಡಿದಿರಿ ನೀವು? ಕರ್ಣದಲ್ಲಿ ಅಸಾಧಾರಣ್ಯವನ್ನು ಹಾಕಿದ್ರಿ. ಸನ್ನಿಕರ್ಷದಲ್ಲಿ ಅತಿವ್ಯಾಪ್ತಿ ಅಲ್ಲ, ಇದರಲ್ಲಿ ವಿಷಯತ್ವ ಎಂಬುದು ಆತ್ಮನಲ್ಲಿಯೂ ವಿಷಯತ್ವ ಬರಲಿ ಎಂಬುದಾಗಿ ತದಶ್ಚ ಆತ್ಮನಲ್ಲಿಯೂ ಬಂದಂತಹ ಆದಿವ್ಯಾಪ್ತಿ ಪರಿಹಾರಕ್ಕಾಗಿ ನೀವೇನು ಮಾಡಿದ್ರಿ? ಸನ್ನಿಕರ್ಷದಲ್ಲಿ ಅಸಾಧಾರಣ್ಯ ಹಾಕಿದ್ರಿ. ಇಲ್ಲಿ ಅಸಾಧಾರಣ ಕಾರಣ ಅಸಾಧಾರಣ ಸನ್ನಿಕರ್ಷ ಅಂತ ವಿವಕ್ಷ ಮಾಡೋದ್ರಿಂದ, ಅಸಾಧಾರಣ ಕಾರಣೀಭೂತ ಸನ್ನಿಕರ್ಷ ಅಂತ ವಿವಕ್ಷ ಮಾಡೋದ್ರಿಂದಲೇ ಕಾರಣನಿಷ್ಠ ಅಸಾಧಾರಣ ಕಾರಣೀಭೂತ ಸನ್ನಿಕರ್ಷ ಪ್ರತಿಯೋಗಿತ್ವಂ ಅಂತ ಇಷ್ಟೇ ಲಕ್ಷಣ ಮಾಡ್ರಿ. ಅವಾಗ ಏನಾಗ್ತದೆ? ಕಾರಣನಿಷ್ಠ ಯಾವುದು ಮನಸ್ಸನ್ನು ತಗೊಂಡ್ರೆ ಮನಸ್ಸಲ್ಲಿರುವಂತಹ ಪೂರ್ವಪಕ್ಷ ವಿಪರೀತ ಮನಸ್ಸಲ್ಲಿ ಇರುವಂತಹ ಎರಡೂ ಸನ್ನಿಕರ್ಷ ಇದು ಸಾಧಾರಣವಾದದ್ರಿಂದ, ಅಂದರೆ ಆತ್ಮ ಪ್ರತಿಯೋಗಿ ಸನ್ನಿಕರ್ಷ ಆಗಲಿ ಇಂದ್ರಿಯ ಪ್ರತಿಯೋಗಿ ಸನ್ನಿಕರ್ಷವಾಗಲಿ ಕೂಡ ಏನಾಗಿದೆ? ಸಾಧಾರಣವಾಗೋದ್ರಿಂದ ಅಸಾಧಾರಣ ಸನ್ನಿಕರ್ಷ ಪ್ರತಿಯೋಗಿತ್ವ ಎಂಬುದು ಆತ್ಮನಲ್ಲಿ ಬರದೇ ಇರೋದ್ರಿಂದ ಅತಿವ್ಯಾಪ್ತಿನೇ ಇಲ್ಲ. ಯಾಕೆ ಅಲ್ಲಿ ನಿವೇಶನ ಮಾಡಬೇಕಂತ ಹೇಳಿದ್ರೆ ಅಸ್ತ್ಯತ್ರ ಸಿದ್ಧಾಂತ ರಹಸ್ಯಂ. ಏನಂತ ಹೇಳಿದ್ರೆ ಇಲ್ಲಿ ನೀವು ಏನು ಹೇಳಬೇಕು? ಆತ್ಮ ವಿಭುಗತ ವಿಶೇಷ ಗುಣಾನಾಂ ಸಮವಾಯ ಕಾರಣದಿಂದ ನೀವು ಭೇದವನ್ನು ಹೇಳಲಿಕ್ಕೆ ಬರದೇ ಇರೋದ್ರಿಂದ ಅಸಮವಾಯ ಕಾರಣದಿಂದ ಭೇದವನ್ನು ಹೇಳಬೇಕು. ತದಶ್ಚ ಇಲ್ಲಿ ಆದರೂ ಕೂಡ ಅಸಮವಾಯ ಕಾರಣ ಯಾವುದು ಅಂತ ಹೇಳಿದ್ರೆ ಆತ್ಮನ ಸನ್ನಿಕರ್ಷ. ತದಶ್ಚ ಆತ್ಮನ ಸನ್ನಿಕರ್ಷ ಭೇದನ್ನೇ ಜ್ಞಾನ ಭೇದವನ್ನು ಹೇಳಬೇಕು. ತದಶ್ಚ ಜ್ಞಾನ ಭೇದವನ್ನು ಹೇಳಬೇಕಾದ್ರೆ ಮನಸ್ಸು ಎಂಬುದು ಆತ್ಮ ಎಂಬುದು ಮನ ಅಂಶೇನ ಏನಾಗ್ತದೆ? ಸನ್ನಿಕರ್ಷವಾಗಿ ತಾದೃಶ ಅಂಶ ಎಂಬುದು ವಿಕಾರವಾಗ್ತದೆ. ಅದನ್ನೇ ನಾವು ವೃತ್ಯಾತ್ಮಕವಾದಂಥ ಜ್ಞಾನ ಅಂತ ಹೇಳ್ತೀವಿ. ತಾದೃಶವಾದಂತಹ ಅಂಶರೂಪವಾದಂಥ ಸನ್ನಿಕರ್ಷ ಇದು ಅಸಾಧಾರಣ್ಯವಾಗಿದೆ. ತಾದೃಶ ಏಕಸ್ಯ ಅಸಾಧಾರಣವಾಗಿದೆ. ತದಶ್ಚ ಏಕಸ್ಯ ಭಿನ್ನ ಅನೇಕ ಜ್ಞಾನ ಅಜನಕತ್ವ ಎಂಬುದು ಆ ಸನ್ನಿಕರ್ಷದಲ್ಲಿ ಇರೋದ್ರಿಂದ ತದ್ವಿಷಯತ್ವ ಎಂಬುದು ಆತ್ಮನಿಗೂ ಇರೋದ್ರಿಂದ ತತ್ ಪ್ರತಿಯೋಗಿತ್ವ ಎಂಬುದು ಆತ್ಮನಿಗೂ ಇರೋದ್ರಿಂದ ಅತಿವ್ಯಾಪ್ತಿ ತತ್ಪರಿಹಾರಕ್ಕಾಗಿ ನಮ್ಮಲ್ಲಿ ಆತ್ಮವಿಭು ಅಲ್ಲ, ನಮ್ಮಲ್ಲಿ ಆತ್ಮವಿಭು ಅಲ್ಲ. ಹೇಳುವಾಗ ಆತ್ಮ ಇದು ವಿಭು ಆಗದೆ ಇದ್ರೂ ಕೂಡ ಇಲ್ಲಿ ಆದ್ರೂ ಕೂಡ ಮನಸ್ಸು ಎಂಬುದು ಪರಿಣಾಮ ಆಗ್ಬೇಕಾದ್ರೆ ಮನಸ್ಸು ಎಂಬುದು ಪರಿಣಾಮ ಆಗ್ಬೇಕಾದ್ರೆ ತತ್ತದಂಶ ಎರಡು ಬೇರೆ ಇಲ್ಲಿ ಹೇಳುವಾಗ ಆತ್ಮನ ಜೊತೆಗೆ ಸಂಯೋಗವಾಗುವಾಗ ಮನಸ್ಸು ಏಕದೇಶೇನ ಆಗ್ತದೆ. ಅಂಶರೂಪವಾಗಿಯೇ
ಇಂದ್ರಿಯ ಜೊತೆಗೆ ಆಗ್ತದೆ ಅಂತ ಹೇಳ್ಯಾರೆ. ಉಲ್ಟಾ ಆತ್ಮನ ಜೊತೆಗೆ ಅಂಶಿಯಾಗಿ ಅಂಶಿ ಚಕ್ಷುರಿಂದ್ರಿಯ ಜೊತೆಗೆ ಸಾಧಾರಣ ಅಂಶ ನಮ್ಮ ಮತದಲ್ಲಿ ಸಂಯೋಗ ಅವಯವ ವೃತ್ತಿತ್ವವನ್ನೇ ಒಪ್ಪಿದೀವಿ. ಇದನ್ನ ಇಲ್ಲಿ ಹೇಳೋದು ಹೇಗೆ? ಇದಕ್ಕೆ ಸ್ವಾಮಿಗಳು ಕೊಟ್ಟಿದ್ರು. ಉತ್ತರ ಹೇಳ್ತಾನೆ ಹೇಳ. ಇಲ್ಲಿ ಸ್ವಾಮಿಗಳು ಪಾಠದಲ್ಲಿ ಉತ್ತರ ಕೊಟ್ಟಿದ್ರು. ವಿವಕ್ಷಿತ ಹೆಂಗೆ ಅಂತ ಅಂದ್ರೆ ಎಂಜಲಾದರೆ ಹೇಗೆ ನಾವು ಕೈ ಎಂಜಲಾಗಿದ್ರೆ ಕೈ ಅಷ್ಟೇ ತೊಳಿತೀವಿ, ಸಮಗ್ರ ಸ್ನಾನ ಮಾಡೋದಿಲ್ಲ. ಆದರೆ ಮಡಿಯಲ್ಲಿ ಮೈಲಿಗೆ ಆದ್ರೆ ಸಮಗ್ರ ಸ್ನಾನ ಮಾಡ್ತೀವಿ. ಹಾಗೆ ಇಲ್ಲಿಯೂ ಕೂಡ ಎರಡು ಸಂದರ್ಭದಲ್ಲಿ ಅಂಶವೃತ್ತಿಯೇ, ಎರಡು ಅಂಶವೃತ್ತಿ ಆದ್ರೂ ಕೂಡ ಅಲ್ಲಿ ಏನಾಗ್ತದೆ, ನನಗೆ ಮೈಲಿಗೆ ಆಯ್ತು ಅಂತಾರ, ನನ್ನ ಬಟ್ಟಿಗೆ ಮೈಲಿಗೆ ಆಯ್ತು ಅಂತ ಪೂರ್ಣ ಎಂಜಲಾದ್ರೆ ಬಟ್ಟಿಗೆ ಎಂಜಲಾಯ್ತು ಅಂತ ಪ್ರಯೋಜನ ಹೆಂಗೆ? ಅಲ್ಲಿ ಶಾಸ್ತ್ರದ ಉದಾಹರಣದಿಂದ ನಿರ್ಣಯ ಅಲ್ಲ, ಶಾಸ್ತ್ರದಲ್ಲಿ ಉದಾಹರಣದಿಂದ ನಿರ್ಣಯ ಅಲ್ಲ, ಪ್ರಯೋಜನ ಹೇಗಿರ್ತದೋ ಹಾಗೆ. ಇಲ್ಲಿ ವಿಕಾರ ಆಗಬೇಕಾಗ್ಯದ, ಮನಸ್ಸು ವಿಕಾರ ಆಗಬೇಕಾಗಿದೆ. ಆತ್ಮನ ಸನ್ನಿಕರ್ಷದಿಂದ ಮನಸ್ಸು ವಿಕಾರ ಆಗ್ತದಾದ್ದರಿಂದ ಟು ದ ಪಾಯಿಂಟ್ ಹೇಳ್ಬೇಕು ನಾವು. ಯಾವ ಪಾಯಿಂಟಿಗೆ ಸನ್ನಿಕರ್ಷ ಆಗ್ತದೆ ಅಲ್ಲಿ ವಿಕಾರ ಆಗ್ತದೆ. ಇಲ್ಲಿ ಹಂಗಲ್ಲ, ಒಟ್ಟಿಗೆ ಮನಸ್ಸಿನ ಸನ್ನಿಕರ್ಷ. ಸುಮ್ಮನೆ ಹಿಂಗೆ ಟಚ್ ಮಾಡಿದರೆ ಸಾಕು, ಎಲೆಕ್ಟ್ರಿಕ್ ಕರೆಂಟ್ ಬಂದ್ಬಿಡ್ತದೆ. ಹಂಗೆ ಆ ಚಕ್ಷುರಿಂದ್ರಿಯದೊಳಗೆ ಮನಸ್ಸಿನೊಳಗಿನ ಎಲ್ಲೇ ಒಂದು ಸನ್ನಿಕರ್ಷ ಆದರೂ ಚಕ್ಷುರಿಂದ್ರಿಯಕ್ಕೆ ಶಕ್ತಿ ಬರ್ತದೆ, ಅಷ್ಟೇ ಮುಗಿದೋಯ್ತು. ಇಲ್ಲಿ ಅಲ್ಲಿ ಈ ಪಾಯಿಂಟಿನಿಂದೆ ಸನ್ನಿಕರ್ಷ ಆಗಬೇಕು, ಅದರಿಂದೇ ಆಗಬೇಕು ಅಂತಲ್ಲ, ಆಗೋದು ಒಂದು ಪಾಯಿಂಟಿನಿಂದೆ, ಆದರೆ ಅದು ವಿವಕ್ಷಿತ ಅಲ್ಲ. ಈಗ ನೈಯಾಯಿಕರು ಎಲ್ಲ ಸಂಯೋಗಗಳು ಕೂಡ ವ್ಯಾಪ್ಯವೃತ್ತಿ. ಮೋಚ್ಚೈರ್ವೋಚಃ ಪರೋಪಿ ಶ್ರೋಷ್ಯತಿ, ಈ ವಾಕ್ಯ ಎಲ್ಲಿ ಬಂದಿದೆ, ಸಂದರ್ಭ ಸ್ವಲ್ಪ ಹೇಳಿ. ಅಂದರೆ ಇಲ್ಲಿ ಇದರಲ್ಲಿ ನೀವು ಏನು ಮಾಡಿದರೆ ಪ್ರವೃತ್ತಿ ಹೇತುಭೂತವಾದಂತಹ ಜ್ಞಾನವನ್ನು ನಾನು ಇದನ್ನು ಹೇಳ್ತೀನಿ ಅಂತ ಹೇಳಿದ್ರೆ, ಪಕ್ಷವನ್ನು ಮಾಡ್ತೀನಿ ಅಂತ ಹೇಳಿದ್ರೆ, ಮೋಚೈ ಓಚಃ ಪರೋಪಿ ಶ್ರೋಷ್ಯತೆ ಅಂತ ಹೇಳಿ ಶ್ರೋಷ್ಯತಿ ಎಂಬುದು ವ್ಯಾಪ್ತಿ ಸಿದ್ಧ ಸಾಧನತ ಅಂತಾರೆ. ವ್ಯಾಪ್ತಿ ಸ್ಯಾತ್ ಅಂತ ಅಂದ್ರೆ ಇಷ್ಟ ಸಾಧನತಾ ರೂಪವಾದಂತ ಅಂದ್ರೆ ಯತ್ರ ರಜತತ್ವಂ ತದ್ ಮಮ ತತ್ರ ಮಮ ಇಷ್ಟ ಸಾಧನತ್ವಂ ಎಂಬುವ ಹಾಗೆ ವ್ಯಾಪ್ತಿ ಜ್ಞಾನ ಇದು ಏನಾಗಿದೆ ಪ್ರವೃತ್ತಿ ಹೇತುಭೂತವಾದದ್ರಿಂದ. ಅದು ಪ್ರವೃತ್ತಿ ಹೇತು ಇಲ್ಲ ಅಂತಂತೇವೆ. ಪ್ರವೃತ್ತಿ ಅಂದ್ರೆ ಪ್ರವೃತ್ತಿ ಹೇತು ಅಂತ ಹೇಳಿದ್ರೆ ಅನುಮಾನನೇ ಸಾಕ್ಷಾತ್ ಪ್ರವರ್ತಕ ಹೊರತು ಈ ವ್ಯಾಪ್ತಿ ಜ್ಞಾನ ಎಂಬುದು ಪ್ರವೃತ್ತಿಗೆ ಜನಕ ಅಲ್ಲ, ಕಾರಣತ್ವ ಅಲ್ಲ ಅಂತ ಹೇಳಿದ್ರೆ ಆವಾಗ ರಜತ ಎಂಬುದು ಕೂಡ ಏನಾಗಿದೆ, ಕೇವಲ ರಜತ ಜ್ಞಾನ ಇದು ಪ್ರವರ್ತಕ ಅಲ್ಲ, ಕಿಂತು ತನ್ನಿಷ್ಟವಾದ ಇಷ್ಟಸಾಂತ ಅನುಮಿತಿನೇ. ತದಷ್ಟ ನೀವು ಸಾಮಾನ್ಯವಾದಂಥ ಪ್ರಯೋಜಕವನ್ನೇ ಹೇಳಬೇಕು, ಪ್ರಯೋಜಕತ್ವ ಎಂಬುದು ಬಂದಿದೆ. ಎರಡು ಪ್ರಶ್ನೆ, ಯಾವುದಾದ್ರೂ ಒಂದು ಉತ್ತರ ಕೊಡ್ಬೋದು. ಅಯಂಕಾಲ ವಿಶಿಷ್ಟ ವ್ಯತಿರೇಕಿ ಅಥವಾ ನಾರಾಯಣ ಶಬ್ದ ನತ್ವ, ಯಾವ ಸೂತ್ರದಿಂದ? ಎರಡರಲ್ಲಿ ಯಾವುದಾದ್ರೂ ಒಂದು. ಇಲ್ಲಿ ನಾರಾಯಣ ವಿಶಿಷ್ಟ ವ್ಯತಿರೇಕಿ ಅಯಂಕಾಲ ಏತದ್ವ್ಯತಿರಿಕ್ತ ಇದಾನೀಂತನತ್ವರಹಿತ ವೇದ ವ್ಯತಿರಿಕ್ತ ಇದಾನೀಂತನತ್ವರಹಿತ ಪೌರುಷೇಯವಾನ್ ಅಥವಾ ಇದರಲ್ಲಿ ಮಾಡ್ಬೇಕಾ ಅಪೌರುಷೇಯವಾನ್ ಕಾಲತ್ವಾತ್ ಅನ್ಯಕಾಲವತ್ ಎಂಬುದಾಗಿ ಅನುಮಾನ. ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ವಿಶಿಷ್ಟಾಭಾವ ತದಶ್ಚ ಏತದ್ ವ್ಯತಿರಿಕ್ತತ್ವ ರೂಪವಾಂತ ವೇದ ವ್ಯತಿರಿಕ್ತತ್ವ ಎಂಬುದು ವಿಶೇಷಣ. ವೇದ ವ್ಯತಿರಿಕ್ತತ್ವರಹಿತ ಇದಾನೀಂತನತ್ವ ಎಂಬುದಾಗಿ ವಿಶೇಷ್ಯ. ತಾದೃಶ ವಿಶಿಷ್ಟದ ಅಭಾವವನ್ನು ಹೇಳ್ತಾ ಇದ್ದಾರೆ. ವೇದ ವ್ಯತಿರಿಕ್ತ ಇದಾನೀಂತನತ್ವರಹಿತವಾದಂತಹ ಯಾವ ಪೌರುಷೇಯವಾದಂತಹ ಪದಾರ್ಥ ತದ್ವತ್ವವನ್ನು ಸಾಧನೆ ಮಾಡ್ತಾ ಇದ್ದಾರೆ. ಇಲ್ಲಿ ಅನ್ಯಕಾಲದಲ್ಲಿ ಏನಾಗಿದೆ, ವೇದ ವ್ಯತಿರಿಕ್ತವಾದಂತಹ ವಿಶೇಷಣ ಭಾವಾತ್ ಹೇಳಲಿಕ್ಕೆ ಬರೋದಿಲ್ಲ, ಕಿಂತು ಘಟಾದಿಗಳಲ್ಲಿ ರೂಪ ಪೌರುಷೇಯವಾನ್ ಅಂತ ಹೇಳಬೇಕು. ಅಲ್ಲಿ ಘಟರೂಪವಾದಂತಹ ಪೌರುಷೇಯದಲ್ಲಿ ಅಂದರೆ ಅತೀತ ಘಟವನ್ನು ತಗೊಳ್ಳೋದು. ಅಲ್ಲಿ ಇದಾನೀಂತನ ರಾಹಿತ್ಯಾತ್ ವಿಶೇಷ್ಯಾಭಾವಾತ್ ವಿಶಿಷ್ಟಾಭಾವವನ್ನು ಹೇಳಿ ಅನ್ಯಕಾಲದಲ್ಲಿ ತಾದೃಶ ಪೌರುಷೇಯವತ್ವ, ಕಾಲಿಕ ಸಂಬಂಧ ಪೌರುಷೇಯವತ್ವ ಎಂಬುದು ಅನ್ಯಕಾಲದಲ್ಲಿ ಬರ್ತದೆ. ಇನ್ನು ವಿಶೇಷಣಾಭಾವಾತ್ ವಿಶಿಷ್ಟಾಭಾವ ಎಂಬುದು ಎಲ್ಲಿ ಹೇಳೋದು ಅಂದರೆ ಪಕ್ಷದಲ್ಲಿ ಹೇಳೋದು. ಅಲ್ಲಿ ಏನು ಹೇಳಬೇಕು ನೀವು, ವಿಶೇಷ್ಯಾಭಾವ ಅಂದರೆ ಇದಾನೀಂತನತ್ವ ರಾಹಿತ್ಯದಿಂದ ಇಲ್ಲಿ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಏತಾದೃಶ ಕಾಲದಲ್ಲಿ ವರ್ತಮಾನವಾದಂತಹ ಎಲ್ಲ ಪದಾರ್ಥನೂ ಕೂಡ ಕಾಲಿಕ ಸಂಬಂಧ ವರ್ತಮಾನವಾದಂತಹ ಎಲ್ಲ ಪದಾರ್ಥದಲ್ಲಿಯೂ ಇದಾನೀಂತನತ್ವ ಇರೋದ್ರಿಂದ ವಿಶೇಷಾಭಾವಾತ್ ವಿಶಿಷ್ಟಾಭಾವನ ಹೇಳಲಿಕ್ಕೆ ಬರೋದಿಲ್ಲ, ವಿಶೇಷಣಾಭಾವ ಅಂತ ಹೇಳಬೇಕು. ವಿಶೇಷಣಾಭಾವ ಅಂದರೆ ವಿಶೇಷಣಾಭಾವ ಆದರೂ ಕೂಡ ವೇದ ವ್ಯತಿರಿಕ್ತತ್ವ ಅಭಾವ, ವೇದ ವ್ಯತಿರಿಕ್ತತ್ವ ಅಭಾವ ಅಂತ ಹೇಳಿದ್ರೆ ವೇದನೆ ಆಗ್ತದೆ. ತದಶ್ಚ ವೇದರೂಪ ಪೌರುಷೇಯವಾನ್ ಅಂತ ಈ ರೀತಿಯಾಗಿ ಹೇಳಬೇಕು. ವೇದಕ್ಕೆ ಪೌರುಷೇಯತ್ವ. ಜಿಜ್ಞಾಸಾಧಿಕರಣದಲ್ಲಿ ಕೊನೆಯದು ಕೇಳ್ತೀನಿ, ರೂಪರೂಪಿ ಸಹೋಪಲಂಭ. ಇಲ್ಲಿ ಏನು ಅಂತ ಅವಿಸಂವಾದಿ ಸಾಕಾಂಕ್ಷ ರೂಪರೂಪಿ ಸಹೋಪಲಂಭ ಎಂಬುದಾಗಿ ಅನುಮಾನ. ಇಲ್ಲಿ ಏನು ಕೊನೆಯ ದೋಷ ಏನು?
ಇದೆಲ್ಲ ಹೇಳಿದ ಮೇಲೆ ಅಪ್ರಯೋಜಕತ್ವ ಅಲ್ಲಲ್ಲ ಈ ಘಟ ಹೇಗೆ ಘಟಾಭಾವ ಸವಿಕಲ್ಪಕ ಸವಿಕಲ್ಪಕ ಮಾತ್ರೋಚ್ಛೇದ ಪ್ರಸಂಗ ಅದು ಕೊನೆಯ ದೋಷ. ಅದನ್ನು ಸಮರ್ಥನೆ ಮಾಡ್ಲಿಕ್ಕೆ ಇದೆಲ್ಲ ಸರಿ ಹೇಳು. ನೀವು ಏನು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಇಲ್ಲಿ ಅವಿಸಂವಾದಿ ವ್ಯವಹಾರ ಜನಕ ರೂಪರೂಪಿ ಸಾಕಾಂಕ್ಷ ರೂಪರೂಪಿ ಸಹೋಪಲಂಬಾತ್ ಅಂತ. ಇಲ್ಲಿ ಉಪಲಂಬಾತ್ ಅಂತ ಇಷ್ಟೇ. ಉಪಲಂಬ ಹೇತುವೋ ಉಪಲಂಬತ್ವ ಹೇತುವೋ? ಉಪಲಂಬತ್ವಾತ್ ಜ್ಞಾನವನ್ನು ಇದು ಮಾಡೋದು. ಪಕ್ಷ ಯಾವುದು? ಅಯಂಗಟೋ ಇತ್ಯಾದಿ ಪ್ರತ್ಯಯನ ಮಾಡೋದ್ರಿಂದ ಉಪಲಂಬತ್ವ. ಅಲ್ಲಿ ಏನು ಸಾಧ್ಯದಲ್ಲಿ ಉದ್ದೇಶ ಏನು? ಸಾಧ್ಯ ಇರಲಿ, ಉದ್ದೇಶ ಏನು? ಅಂದ್ರೆ ಇಲ್ಲಿ ಸಂಬಂಧ ಭಿನ್ನವಾದಂತಹ ಸಂಬಂಧ ಉದ್ದೇಶ ಅಂದ್ರೆ ಸಮವಾಯ ಉದ್ದೇಶ, ಸಂಬಂಧ ಭಿನ್ನವಾದಂತಹ ಸಂಬಂಧ. ಯಾಕೆ ಸಮವಾಯವನ್ನು ಅನುಮಾನದಿಂದ ಸಾಧನೆ ಮಾಡಬೇಕಾದ ಅನಿವಾರ್ಯತೆ ಯಾಕೆ? ಸಮವಾಯವನ್ನು ಅನುಮಾನದಿಂದ ಯಾಕೆ ಸಾಧನ ಮಾಡಬೇಕು? ಸಮವಾಯ ಅತೀಂದ್ರಿಯ ಅಂತ ಪಕ್ಷವನ್ನು ಇಟ್ಕೊಂಡು ಇದು ಫಸ್ಟ್ ಕ್ಲಾಸ್. ಮುಂದೆ ಇಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಕೇವಲ ಉಪಲಂಬತ್ವಾದ ಅಂತ ಹೇಳಿದ್ರೆ ಎರಡು ಯಾವುದು ಘಟಪಟವು ಎಂಬುವಂತಹ ಜ್ಞಾನದಲ್ಲಿ ಉಪಲಂಬತ್ವಾದ, ಅದಕ್ಕೇನು ಮಾಡಬೇಕು ರೂಪರೂಪಿ ಉಪಲಂಬತ್ವ ಭಿನ್ನಕಾಲೀನವಾದಂತಹ ಘಟಃ ಮತ್ತು ಪಟಃ ಎಂಬುವಂತಹ ಭಿನ್ನಕಾಲೀನವಾದಂತಹ ಜ್ಞಾನದಲ್ಲಿ ಉಪಲಂಬತ್ವಾದ, ಅದಕ್ಕೆ ಸಹೋಪಲಂಬತ್ವಾದ ಅಂತ ಹೇಳಬೇಕು. ಆವಾಗ ಘಟಪಟವು ಎಂಬುವಂತಹ ಸಮೂಹಾಲಂಬನದಲ್ಲಿಯೂ ಸಹೋಪಲಂಬತ್ವಾದ ಅಂದರೆ ಏಕಜ್ಞಾನತ್ವೇನ ವಿಷಯತ್ವ ಅದ. ಸಹೋಪಲಂಬತ್ವ ಇದ್ರೆ ಆವಾಗ ಏನು ಬಂತು ಅಂತ ಹೇಳಿದ್ರೆ ಅಲ್ಲಿಗೂ ಕೂಡ ಏನಿಲ್ಲ, ಅಲ್ಲಿ ಸಂಸರ್ಗ ಎಂಬುದಿಲ್ಲ, ವ್ಯಭಿಚಾರ. ತತ್ಪರಿಹಾರಕ್ಕಾಗಿ ಏನು ಹೇಳಬೇಕು ಅಂತ ಹೇಳಿದ್ರೆ ರೂಪರೂಪಿ ಉಪಲಂಬತ್ವಾದ ಅಂತ ಹೇಳಬೇಕು. ಈ ರೂಪರೂಪಿ ಉಪಲಂಬತ್ವಾದ ಅಂತ ಹೇಳಿದ್ರೆ ಇಲ್ಲಿ ಏನ್ ಮಾಡ್ತಾರೆ, ಭಾವಪ್ರಧಾನ ನಿರ್ದೇಶನ ಮಾಡಿ ರೂಪತ್ವ ರೂಪಿತ್ವ ಅಂತ ಮಾಡ್ತಾರೆ. ರೂಪತ್ವ ರೂಪಿತ್ವ ನಾಮ ಧರ್ಮತ್ವ ಧರ್ಮಿತ್ವ ಅಂತ ಈ ರೀತಿಯಾಗಿ ಅರ್ಥ. ಧರ್ಮತ್ವ ಧರ್ಮಿತ್ವ ಸಹೋಪಲಂಬಾದ ಅಂತ ಇಷ್ಟೇ ಬಂದಿಲ್ಲಲ್ಲ. ಘಟ ನೀಲ ಇಷ್ಟೇ ತೋರಿದೆ, ರೂಪತ್ವ ರೂಪಿತ್ವ ಎಲ್ಲಿ ತೋರಿದೆ? ಅಂದ್ರೆ ಅಲ್ಲಿಗೆ ಧರ್ಮ ಅಂದ್ರೆ ನೀಲ ಎಂಬುದು ಘಟದಲ್ಲಿ ವಿಶೇಷಣ ಧರ್ಮತ್ವೇನ ತೋರೆದ, ಘಟ ಎಂಬುದು ವಿಶೇಷವಾದ ಧರ್ಮಿತ್ವೇನ ತೋರೆದ, ಅದರಿಂದ ಧರ್ಮತ್ವ ಧರ್ಮಿತ್ವ ಉಪಲಂಬ ಬಂತು. ಇಷ್ಟೇ ಹೇಳಿದ್ರೂ ಕೂಡ ಏನು ಬರ್ತದೆ, ರೂಪರೂಪಿ ಸಹೋಪಲಂಬತ್ವ ಬಂದರೆ ಧರ್ಮತ್ವ ಧರ್ಮಿತ್ವೇ ಎಂಬುವಂತಹ ಜ್ಞಾನ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ ಸಾಕಾಂಕ್ಷಂ ಅಂದರೆ ಪರಸ್ಪರ ಆಕಾಂಕ್ಷಂ ಅಂತ ಹೇಳಬೇಕು. ಪರಸ್ಪರ ಆಕಾಂಕ್ಷ ರೂಪರೂಪಿ ಸಹೋಪಲಂಬ ಅಂತ ಹೇಳಿದ್ರೆ ಆಕಾಂಕ್ಷ ಅಂದ್ರೆ ನಿರೂಪ್ಯ ನಿರೂಪಕ ಭಾವಾಪನ್ನತ್ವಂ ಅಂತ ಅರ್ಥ. ತಥಾಚ ಏನಾಯ್ತು? ಪರಿಷ್ಕೃತ ರೂಪ ಏನಾಯ್ತು? ಇದಂ ರಜತಂ ಎಂಬ ಯಾವ ವಿಷಯ? ಅವಿಸಂವಾದಿ. ಅವಿಸಂವಾದಿ ಎಂಬುದು ಯಾಕೆ ಹೇಳ್ಬೇಕಂತ ಹೇಳಿದ್ರೆ ಇದಂ ರಜತಂ ಎಂಬುವಂತಹ ಪ್ರಾಭಾಕರನ್ ಸಿದ್ಧಾಂತದ ಪ್ರಕಾರ ಇದಂ ರಜತಂ ಎಂಬುವಂತಹ ಜ್ಞಾನದ್ವಯವಿದ್ರೂ ಕೂಡ ಅಲ್ಲಿ ಪರಸ್ಪರ ನಿರೂಪ್ಯ ನಿರೂಪಕ ಭಾವವನ್ನು ಅವನು ಒಪ್ತಾನ. ಆದ್ರಿಂದ ಇಲ್ಲಿದ್ರೆ ಪ್ರವೃತ್ತಿ ಆಗೋದಿಲ್ಲ. ಅಂದ್ರೆ ಇದಂ ಪರಸ್ಪರ ನಿರೂಪಕ ಭಾವೋಪನ್ನತ್ವ ಹೇಗೆ? ಜ್ಞಾನನೇ ಬೇರೆ ಅಲ್ಲ, ಅವು ಜ್ಞಾನಾತ್ಮಕ ಸ್ಮರಣಾತ್ಮಕ ಇದ್ರೂ ಕೂಡ ಅದೇನು ಬಾಧಕ ಅಲ್ಲ ಅಂತ ಪಾರಭಾಷಿಕವಾದಂತ ನಿರೂಪ್ಯ ಪರಿಷ್ಕಾರ ಮಾಡಿದ ರಜತಾರ್ಥಿ ಪ್ರವೃತ್ತಿ ಪ್ರಯೋಜಕೀಭೂತವಾದಂತಹ ಜ್ಞಾನತ್ವೇನ ತದ್ಧರ್ಮ ಪ್ರಕಾರಕ ಇಚ್ಛಾಜನಕತ್ವಾದಿ ರೂಪ ಅಂತ. ಇಚ್ಛಾಜನಕತ್ವ ಇದ್ದದರಿಂದ ನಿರೂಪ್ಯ ನಿರೂಪಕ ಭಾವ. ಪದಾಂತರ ಸಮವ್ಯವಹಾರ ಇದು ವಿಶೇಷದಲ್ಲಿ, ಅದರಿಂದ ವಿಶೇಷದಲ್ಲಿ ಪರ್ಯವಸಾನವನ್ನು ಹೊಂದದ ಶಕ್ತಿ ಅಂತ ಇಲ್ಲಿ ಹೇಳಿದ್ದಾರೆ. ಹೀಗೆ ಹೇಳಿದ್ರೆ ಪದ್ಧತಿ ಹಾಗೂ ಅಹಿಕುಂಡಲಾಧಿಕರಣ ನ್ಯಾಯ ವಿರೋಧವನ್ನು ಪದ್ಧತಿಯಲ್ಲಿ ಹೇಳಾರ, ಅದರ ಪರಿಹಾರ ಮಾಡಿ ವಸ್ತುತಸ್ತು ಅಂತ ಒಂದು ಹೇಳಿದ್ದಾರೆ. ಆಹಿತ ಇದಂತ ಹೇಳಾರ. ಅಲ್ಲಿಗ ಇದು ಏನು ವಸ್ತುತಸ್ತು ಏನು ಅಂತ ಹೇಳಿದ್ರೆ ಅಲ್ಲಿ ಒಂದು ನಿಮಿಷ ಅವರು ಕೇಳಿದ ಪ್ರಶ್ನೆಯಲ್ಲೇನೆ ತರ್ಕತಾಂಡವದಲ್ಲಿ ವ್ಯಾಸರಾಜರು ಹೇಳಿದ ಪಕ್ಷವನ್ನು ಹೇಳಿ ಅದಕ್ಕಿಂತಲೂ ಸುಲಭವಾಗಿ ಪರಿಹಾರ ಮಾಡಲು ಬರುತ್ತದೆ ಎಂಬುದಾಗಿ ಯಾದವಾರ್ಯರು ಮತ್ತೊಂದು ರೀತಿಯಿಂದ ಪರಿಹಾರ ಮಾಡಿದ್ದಾರೆ. ಎರಡನ್ನೂ ಹೇಳಬೇಕು. ಇಲ್ಲಿ ಯಾದವಾರ್ಯರು ಏನು ಮಾಡ್ತಾರೆ, ಪರ್ಯವಸಿತವಾದಂತಹ ಶಕ್ತಿ ಅಂತ ಈ ರೀತಿಯಾಗಿ ತಗೊಳ್ಳೋದು. ಅಂದರೆ ಅಲ್ಲಿ ಅಂದರೆ ಅದು ಆದರೂ ಕೂಡ ಅಂದರೆ ಪ್ರಮಾಣ ಪದ್ಧತಿವಾದರೂ ಕೂಡ ಏನಾಗಿದೆ ಅಂತ ಹೇಳಿದ್ರೆ ಇದು ಪರರೀತ್ಯ ಉಕ್ತಮ್ ಅಂತ ಅಭ್ಯುಪೇತ್ಯವಾದ ಅದು, ಆದ್ರಿಂದ ವಿರೋಧ ಇಲ್ಲ ಅಂತ ಒಂದು ಸಮಾಧಾನ. ಇನ್ನು ಇಲ್ಲಿ ಏನು ಇದನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಪದಾಂತರ ಸನ್ನಿಧಾನನೇ ಆಹಿತ ಶಕ್ತಿ ಅಂತಾರೆ, ಅಂದರೆ ಸಹಕಾರಿ ಅಂತ ಈ ರೀತಿಯಾಗಿ ಅರ್ಥ ಮಾಡ್ತೀವಿ.
ಇವರು ತರ್ಕತಾಂಡವದಲ್ಲಿ ವ್ಯಾಸರಾಜರು ಮಾಡಿದ್ದಾರೆ. ಹಾಗಾದರೆ ಯಾದವಾರ್ಯರು ಯಾದವಾರರ ಪ್ರಕಾರ ಏನು ಅಂತ ಹೇಳಿದ್ರೆ ಪರ್ಯವಸಿತವಾದಂತಹ ಶಕ್ತಿಯನ್ನು ಯಾದವಾರ ಪ್ರಕಾರ ಅಭಿಪೇತ್ಯವಾದ ಅಷ್ಟು ಅಲ್ಲಿ ಹೇಳಿದ್ದು. ಪ್ರಮಾಣ ಪದ್ಧತಿ ಇದು ಅಭಿಪೇತ್ಯವಾದ ಅಷ್ಟೇ, ಅದಕ್ಕೆ ಅರ್ಥ ಏನು ಹೇಳೋದು ಬೇಕಾಗಿಲ್ಲ. ಪರ್ಯವಸಿತವಾದಂತಹ ಶಕ್ತಿ ಅಂತ ಈ ರೀತಿಯಾಗಿ ಇದು ಮಾಡಿದ ಪರಿಣಾಮಿ ಅಂತ ಈ ರೀತಿಯಾಗಿ ಮಾಡ್ತೀವಿ. ಸರಿ. ಅಭ್ಯುಪಗಮವಾದಸ್ಯ ಚ ಇದಂ ಪ್ರಯೋಜನ. ಮೊದಲು ಉತ್ತರ ಕೊಟ್ಟು ಏನು ಅಭ್ಯುಪಗಮವಾದಸ್ಯ ಅಭ್ಯುಪಗಮವಾದಕ್ಕೆ ಪ್ರಯೋಜನ ಏನು? ಸ್ವೋಕ್ತ ವಿಶೇಷಾನ್ವಯದೊಳಗೆ ಶಕ್ತ್ಯಂತರ ಒಪ್ಪಿದ್ರೆ ಒಪ್ಪ್ರಿ, ಸಾಮಾನ್ಯಾನ್ವಯ ಅಂತೂ ಮೊದಲಿಗೆ ಒಪ್ಬೇಕಾದಂತ ಇಲ್ಲ. ಸಾಮಾನ್ಯಾನ್ವಯದಲ್ಲಿ ಶಕ್ತ್ಯಂತರ ಅವಶ್ಯಕತೆ ಇಲ್ಲ ಅನ್ನೋದ್ರೊಳಗೆ ಅದನ್ನು ದೃಢ ಮಾಡೋದಕ್ಕೆ ಹೇಳಿದ್ದು. ವಸ್ತುತಃ ವಿಶೇಷಾನ್ವಯದಲ್ಲಿ ಪ್ರತ್ಯೇಕ ಶಕ್ತಿ ಇಲ್ಲ. ತತ್ರೈವ ಏವಂ ಯಾದುಪತ್ಯದಲ್ಲಿ ಕೊನೆಗೆ ಏವಂ ಸತಿ ಪುನಃ ವಾಕ್ಯಭೇದಾಪತ್ತಿ ಅಂತ ಶಂಕಾ ತೆಗೆದುಕೊಂಡು ವಾಕ್ಯಭೇದಾಪತ್ತಿ ಅಂತ ಶಂಕಾ ತೆಗೆದುಕೊಂಡು ಸಮಾಧಾನ ಹೇಳಿದ್ದಾರೆ. ಅರುಣಯ ಏಕಾಕ್ಷ ಅಲ್ಲಲ್ಲ ಈ ಅನ್ವಿತಾಭಿಧಾನವಾದ ಕೊನೆಯಲ್ಲಿ ಆ ವಾಕ್ಯಭೇದ ಪ್ರಸಂಗ ಹೇಗೆ ಮತ್ತದ ಪರಿಹಾರವನ್ನು ಅವ್ರು ಯಾವುದು ಪದ್ಯದಲ್ಲಿ ಹೇಗೆ ಮಾಡಿದ್ದಾರೆ ಅಂದ್ರೆ ಏನಾಗ್ತದೆ, ಗಾಮಾನಯ ಅಂತ ಹೇಳಿದ್ರೆ ಗಾಮ್ ಎಂಬುದಕ್ಕೆ ಆನಯನಾನ್ ವಿಶಿಷ್ಟವಾದಂತಹ ಗೋ ಅಂತ ಅರ್ಥ. ಆನಯನ ಅಂತ ಹೇಳಿದ್ರೆ ಗೋ ವಿಶಿಷ್ಟ ಆನಯನ ಅಂತ ಹೇಳಿ ಎರಡು ವಾಕ್ಯಗಳು ಬಂತು. ಪ್ರತ್ಯೇಕ ಶಬ್ದದಲ್ಲಿ ಅನ್ವಿತಾಭಿಧಾನತ್ವ ಒಪ್ಪೋದ್ರಿಂದ ನಾವು ಏನಾಗ್ತದೆ, ಎರಡು ವಾಕ್ಯಗಳು ಬಂತಾದ್ರಿಂದ ವಾಕ್ಯದ್ವಯಾಪತ್ತಿ ಅಂತ ಈ ರೀತಿಯಾಗಿ ಕೊಟ್ಟರು. ಅದಕ್ಕೆ ಪುನರುಕ್ತಿ ಬರುತ್ತೆ ಅಂತ ಶಂಕಾ ತೆಗೆದುಕೊಂಡು ಸಮಾಧಾನ ಮಾಡಿದ್ದಾಗಿದೆಯಲ್ಲ. ಪುನಃ ವಾಕ್ಯಭೇದ ಪ್ರಸಂಗ ಹೇಗೆ, ಅದನ್ನು ಪರಿಹಾರ ಹೇಗೆ ಮಾಡಿದ್ದಾರೆ ಅವರು ಅಂತ. ವಾಕ್ಯಭೇದ ಪ್ರಸಂಗ ಹೇಗೆ ಬರ್ತದೆ, ಇದು ನೀವು ಹೇಳ್ತಾ ಇದ್ದದ್ದು ಪುನರುಕ್ತಿ ಬಂದಾಗ ಆಯಿತು ಅಂತ. ಅದು ವಿಶೇಷಾನ್ವಿತಾಭಿಧಾನವಾದಲ್ಲಿ ಪುನರುಕ್ತಿ ಬರುತ್ತೆ, ನಮ್ಮಲ್ಲಿ ಬರಲ್ಲ ಅಂತ ಹೇಳಿದ್ದಾಗಿದೆ ಅಲ್ಲ. ಪುನಃ ವಾಕ್ಯಭೇದ ಪ್ರಸಂಗ ಹೇಗೆ, ಅವರು ಏನು ಯಾದುಪತ್ಯದಲ್ಲಿ ಅವರು ಮಾಡಿಕೊಂಡಂಥ ಸಂಶಯದ ಬೀಜ ಏನು, ವಾಕ್ಯಭೇದ ಪ್ರಸಂಗ ಹೇಗೆ, ಮತ್ತದ ಪರಿಹಾರ ಅವ್ರು ಏನು ಮಾಡಿದ್ದಾರೆ. ವಾಕ್ಯಭೇದಾಪತ್ತಿ ಅಂದ್ರೆ ಪರಿಹಾರ ಅಂತ ಏನ್ ಮಾಡ್ತಾರೆ ಅಂದ್ರೆ ಅವಾಂತರ ವಾಕ್ಯಭೇದ ಇದು ದೋಷಕ ಅಲ್ಲ ಅಂತ. ಅದೇ ಸ ಏವಾಪ್ಸ್ವಂತರೀರಿತಃ ಕಾಮತೋ ವಿಧಿರುದ್ರಾದಿ ಪದದಾತ್ರ್ಯ ಸ್ವಯಂ ಶ್ರಿಯ ಅಂತ ಮುಂದೆ ಕೊನೆಯದೆಯಲ್ಲ, ಅಲ್ಲಿ ಎರಡು ವ್ಯಾಖ್ಯಾನವನ್ನು ಸುಧಾದಲ್ಲಿ ಟೀಕಾರರು ಎರಡು ವ್ಯಾಖ್ಯಾನ ಮಾಡಿ ಅಥವಾ ಅಂತ ಇನ್ನೊಂದು ವ್ಯಾಖ್ಯಾನ ಮಾಡ್ತಾರೆ. ಆ ಎರಡು ವ್ಯಾಖ್ಯಾನ ಮಾಡೋದಕ್ಕೆ ಏನು ಕಾರಣ ಅಂದ್ರೆ ಸ್ವಯಂ ಶ್ರಿಯ ಅಂತ ಯಾಕೆ ಹೇಳಬೇಕು ಅಂತ ಅದಕ್ಕೆ ಅಲ್ಲ, ಎರಡು ವ್ಯಾಖ್ಯಾನ ಮಾಡಿದ್ದಾರೆ. ಒಂದು ವ್ಯಾಖ್ಯಾನ ಮೊದಲು ಮಾಡಿ ಆಮೇಲೆ ಅಥವಾ ಅಂತ ಇನ್ನೊಂದು ವ್ಯಾಖ್ಯಾನವನ್ನು ಮಾಡ್ತಾರೆ. ಸುಧಾ ಮೂಲದಲ್ಲಿ ಆ ಎರಡು ವ್ಯಾಖ್ಯಾನ ಮಾಡೋದಕ್ಕೆ ಏನು ಕಾರಣ? ಶ್ರೀ ಶಬ್ದಕ್ಕೆ ಈ ಭಾರತ್ಯಾದಿಗಳಲ್ಲೂ ಇರೋದ್ರಿಂದ ಸ್ವಯಂ ಶ್ರಿಯ ಅಂತ ಹೇಳಿದರು ಅಂತ ಒಂದು. ಇನ್ನೊಂದು ಇದು ಏನು ನೀವು ಅಂಬ್ರಣೀಯ ಸೂಕ್ತ ಎಂಬುದು ಶ್ರೀವಾಕ್ಯ ಎಂಬುದು ಆದರೆ ನೀವು ಹೇಳಬಹುದಿತ್ತು. ಅದೇ ನಿಶ್ಚಿತವಾಗಿಲ್ಲ ಅಂತ ಹೇಳಿದ್ರೆ ಪದದಾತ್ರ್ಯ ಸ್ವಯಂ ಶ್ರಿಯ ಅಂತ ಇದೆ. ಒಂದು ಸರಿ ಆಯಿತು, ಅಷ್ಟೇ ಮುಗೀತು. ಮತ್ತು ಅಥವಾ ಅಂತ ಯಾಕೆ ವ್ಯಾಖ್ಯಾನ? ಅಥವಾ ಇದು ನಾರಾಯಣ ಎಂಬುದು ಇದು ಏನು ಬೇರೆಯವರಿಗೆ ಕೊಡುವಂತಹ ಅಲ್ಲೇನೋ ಒಂದು ಅನುಮಾನ ವಿಪರೀತವಾಗಿದೆ. ತತಶ್ಚ ಇಲ್ಲಿ ಏನಾಗಿದೆ, ಶ್ವೇತಮಾರೂಪಂ ಕುರನಿಷ್ಪೇಷ ಮತ್ತು ಹೇಷಾ ಶಬ್ದ ದ್ವಯಗಳಿಂದ, ಹೇಷಾ ಶಬ್ದದಿಂದ ಏನು ಗೊತ್ತಾಗ್ತದೆ ಅಂತ ಹೇಳಿದ್ರೆ ಅಶ್ವ ಇದೆ ಅಂತ ಗೊತ್ತಾಗ್ತದೆ. ಮತ್ತು ಕುರನಿಷ್ಪೇಷದಿಂದ ಧಾವನ ಎಂಬುದು ಗೊತ್ತಾಗೋದ್ರಿಂದ ಎರಡೂ ಸಹಿತವಾಗಿ ಮತ್ತು ಶ್ವೇತರೂಪದ ದರ್ಶನ ಆಗೋದ್ರಿಂದ ಶ್ವೇತೋ ಅಶ್ವೋ ಧಾವತಿ ಎಂಬುದಾಗಿ ವಾಕ್ಯಾರ್ಥ. ಅರ್ಥಾಪತ್ತಿ ಯಾವಾಗ, ಅನುಮಾನ ಯಾವಾಗ? ಇಲ್ಲಿ ಅರ್ಥಾಪತ್ತಿ ಯಾವಾಗ, ಅನುಮಾನ ಯಾವಾಗ? ಸಮಾನಾಧಿಕರಣತೆಯ ಗೃಹೀತವಾಗಬೇಕಾದ್ರೆ ಅನುಮಾನ, ವ್ಯಧಿಕರಣತೆಯ ಗೃಹೀತವಾಗಬೇಕಾದ್ರೆ ಅರ್ಥಾಪತ್ತಿ. ಪ್ರಾಮಾಣ್ಯಂ ಜ್ಞಾನ ಕಾರಣಾತಿರಿಕ್ತ ಕಾರಣ ಅನಪೇಕ್ಷಂ
ಈ ಅನುಮಾನ ಹೇಳಿ ಅದಕ್ಕೆ ಪ್ರತಿಪಕ್ಷ ಅನುಮಾನ ಹೇಳಿ. ಪ್ರಾಮಾಣ್ಯಂ ಜ್ಞಾನ ಕಾರಣಾತಿರಿಕ್ತ ಕಾರಣಾಪೇಕ್ಷಂ ಕಾರ್ಯತ್ವೇ ಅನಪೇಕ್ಷಂ ಕಾರಣ ಅನಪೇಕ್ಷನ್ ಕಾರ್ಯತ್ವೇ ಸತಿ ತತ್ ಅಪ್ರಾಮಾಣ್ಯೇತರ ಜ್ಞಾನಧರ್ಮತ್ವಾತ್. ಕಾರಣ ಅನಪೇಕ್ಷಂ ಅಪ್ರಾಮಾಣ್ಯೇತರತ್ವೇ ಸತಿ ಜ್ಞಾನಧರ್ಮತ್ವಾತ್ ಅಂತ ಈ ರೀತಿಯಾಗಿ ಅನುಮಾನ. ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ಇದು ಸ್ವತಸ್ವ ಇದು ಏನು ಉತ್ಪತ್ತವು ಸ್ವತಸ್ವ ಸಾಧಕವಂಥ ಅನುಮಾನ. ಇದಕ್ಕೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪ್ರಮಾ ಜ್ಞಾನ ಅತಿರಿಕ್ತ ಜ್ಞಾನ ಹೇತ್ವತಿರಿಕ್ತ ಹೇತ್ವಧೀನ ಕಾರ್ಯತ್ವೇ ಸತಿ ತದ್ವಿಶೇಷತ್ವಾತ್ ಎಂಬುದಾಗಿ ಏನು ದೋಷ? ಪ್ರತಿಪಕ್ಷ ಅನುಮಾನ ಅರುಣಯ ಪಿಂಗಾಕ್ಷ ಗವಾ ಸೋಮಂ ಅಪ್ರಯೋಜಕ ಪಾರ್ಷ್ಟಿಕ ಅನ್ವಯ ಅರುಣಯ ಪಿಂಗಾಕ್ಷ ಗವಾ ಸೋಮಂ ಕ್ರೀಣ. ಕೊನೆಯ ಪ್ರಶ್ನೆ ಯಾದುಪತ್ಯ ಭಾಳದ. ಕೊನೆಯ ಪ್ರಶ್ನೆ ಪಾರ್ಷ್ಟಿಕಾನ್ವಯದಲ್ಲಿ ಭಾಳ ಯಾದುಪತ್ಯ. ಇಲ್ಲಿ ಪಾರ್ಷ್ಟಿಕಾನ್ವಯ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಗವಾ ಕ್ರೀಣಾತಿ ಎಂಬುದಾಗಿ ಏನು ಪಠಿತವಾಗಿದೆ, ಇದು ಶಾಖಾಂತರಸ್ಥವಾದಂತಹ ದ್ರವ್ಯವಾಚಿ ಸಹಿತವಾದಂತಹ ಪಾಠ. ತರಶ್ಚ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅರುಣಯ ಕ್ರೀಣಾತಿ ಪಿಂಗಾಕ್ಷ ಗವಾ ಕ್ರೀಣಾತಿ ಮತ್ತು ಈ ಏಕಾಹಿನ್ಯ ಗವಾ ಕ್ರೀಣಾತಿ ಅಂತ ಈ ರೀತಿಯಾಗಿ ಅವಾಂತರವಾಗಿ ಮಾಡಿ ಅಲ್ಲ ಗವಾ ಅಂತ ಎಲ್ಲ ಕಡೆಗೆ ಇಟ್ಕೋಬೇಕಾ? ಇಲ್ಲ, ದ್ರವ್ಯವಾಚಿಯಾದಂತಹ ಎಲ್ಲೂ ಇಟ್ಕೋಬಾರ್ದು. ಇಟ್ಕೊಂಡ್ರಿ ಅಂದ್ರೆ ಆಮೇಲೆ ಮುಂದಿನ ವಾಕ್ಯಾರ್ಥಗಳೇ ನಿಷ್ಪತ್ತಿ ಆಗೋದಿಲ್ಲ. ಕೇವಲ ಏಕಹಾಯನ್ಯ ಕ್ರೀಡಾತಿ ಪಿಂಗಾಕ್ಷ ಕ್ರೀಡಾತಿ ಅರುಣಯ ಕ್ರೀಡಾತಿ ಅಂತ ಈ ರೀತಿಯಾಗಿ ಇದು ಮಾಡಿ ಮುಂದೆ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಅರುಣಯ ಏಕಾಹಿನ್ಯ ಗವ ಪಿಂಗಾಕ್ಷ ಕ್ರೀಣಾತಿ ಎಂಬುದಾಗಿ ಪಾರ್ಷ್ಟಿಕಾನ್ವಯವನ್ನು ಮಾಡ್ತೀವಿ. ಹಂಗೆ ಇಲ್ಲಿಯೂ ಕೂಡ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಏಕೈಕ ಪದ್ಧತಿಗಳಿಂದ ಇದನ್ನು ಮಾಡಿ ಸರಳಿಲ್ಲೋ ಮಾರಾಯ, ಸಾಕಷ್ಟು ಕಷ್ಟದ. ಅಮೂರ್ತವಾಗಿದೆ, ಆದ್ದರಿಂದ ಸಾಕಷ್ಟು ಕಷ್ಟ ಇದೆ. ಹಂಗೆಲ್ಲ ಹೇಳಬೇಕು. ಭಾಳ ವಿಸ್ತಾರನೂ ಅದ, ಕಷ್ಟನೂ ಅದ. ಇಲ್ಲಿಗೆ ಜಿಜ್ಞಾಸಾಧಿಕರಣದ ಪರೀಕ್ಷೆಯನ್ನು ಅತ್ಯಂತ ಯಶಸ್ವಿ